ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತು ನಾಳೆ ನಮ್ಮ ನಡುವೆ ಮೇಲುಕೋಟೆಯ ವಿದ್ವಾನ್ ಉಮಾಕಾಂತ ಭಟ್ಟರು ಇದ್ದಾರೆ. ಮೂಲತಃ ಶಿರಸಿಯವರು. ಇವರ ಹೆಸರಿನಲ್ಲೇ ಕಾಂತಿ ಸೇರಿದೆ. ಕಾಂತಂ ಮನೋರಮಂ ರುಚ್ಯಂ ಮನೋಜ್ಞಂ ಮಂಜು ಮಂಜುಲಂ ಅಂತ ಉಕ್ತಿ ಉಂಟು. ಇವರದು ಮನೋಜ್ಞವಾದ ವಕ್ತೃತ್ವ. ದೊಡ್ಡ ಸಂಸ್ಕೃತ ವಿದ್ವಾಂಸರು. ವ್ಯಾಕರಣ ಮೊದಲಾದ ಹಲವು ಶಾಸ್ತ್ರಗಳಲ್ಲಿ ಪರಿಣತರು. ಶಾಸ್ತ್ರ ಸಂಬಂಧಿ ಬರಹಗಳನ್ನು ವಿಪುಲವಾಗಿ ಮಾಡಿದ್ದಾರೆ. ಮೇಲ್ಕೋಟೆಯ ಸರ್ಕಾರಿ ಸಂಸ್ಕೃತ ಕಾಲೇಜಿನಲ್ಲಿ ನ್ಯಾಯದ ಅಂದರೆ ತರ್ಕಶಾಸ್ತ್ರದ ಪ್ರಾಚಾರ್ಯರಾಗಿದ್ದಾರೆ. ಕವಿಗಳು, ಸಹೃದಯರು. ಶೃಂಗನಟನಾ ವಿಲಾಸ, ಲೋಕಶಂಕರ ಮೊದಲಾದ 10 ಶ್ರೇಷ್ಠ ಸಂಸ್ಕೃತ ಕಾವ್ಯಗಳನ್ನು ಬರೆದಿದ್ದಾರೆ. ಛಂದಸ್ವತಿ ಎನ್ನುವ ಬಹುಶಃ ನಾಡಿನ ಏಕೈಕ ಸಂಸ್ಕೃತ ಪದ್ಯಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಸದಾ ಅನ್ವೇಷಣಶೀಲರು. ತಾಳಮದ್ದಳೆ ಅರ್ಥಧಾರಿಗಳಾಗಿ ವಿಶಾಲ ಖ್ಯಾತಿ ಪಡೆದಿದ್ದಾರೆ. ಯಕ್ಷಗಾನ ರೂಪಕಗಳನ್ನು ನಿರ್ದೇಶಿಸಿದ್ದಾರೆ. ಕಾಳಿದಾಸನ ಮೇಘದೂತ ಕಾವ್ಯವನ್ನು ಯಕ್ಷಗಾನಕ್ಕೆ ಅಳವಡಿಸಿದ್ದಾರೆ. ವಿದ್ವಾನ್ ಉಮಾಕಾಂತ ಭಟ್ಟರು ಕಳೆದ ವರ್ಷ, ಆಚೆ ವರ್ಷ ಇಲ್ಲಿ ನಡೆದ ತಾಳಮದ್ದಳೆ ಕಾರ್ಯಕ್ರಮಗಳಲ್ಲಿ ಅರ್ಥಧಾರಣೆ ಮಾಡಿದ್ದು ತಮಗೆಲ್ಲ ನೆನಪಿನಲ್ಲಿದೆ. ಇತ್ತೀಚೆಗಷ್ಟೇ ಅಭಿಜ್ಞಾನ ಚಿಂತನ ಪ್ರಸ್ಥಾನ ಕುರಿತು ಇಲ್ಲಿ ಉದ್ಬೋಧಕ ಉಪನ್ಯಾಸ ಅವರದು ಆಗಿದ್ದದ್ದು ತಮಗೆಲ್ಲ ನೆನಪಿನಲ್ಲಿದೆ. ಇವತ್ತು ನಾಳೆ 2 ದಿವಸ ಇವರ ಕಾರ್ಯಕ್ರಮ ಇದೆ. ಇವತ್ತು ದ್ರೌಪದಿ ಸ್ವಯಂವರ ತಾನೆ. ಇವತ್ತು ದ್ರೌಪದಿ ಸ್ವಯಂವರದ ಬಗ್ಗೆ, ನಾಳೆ ಮಧುರಾಷ್ಟಕದ ಬಗ್ಗೆ ಪ್ರವಚನ ಇರುತ್ತೆ. ಮಹಾಭಾರತದ ಆದಿಪರ್ವದಲ್ಲಿಯೇ ಬರುವ ದ್ರೌಪದಿ ಸ್ವಯಂವರ ಮಹಾಭಾರತದ ಎಲ್ಲ ಅವತರಣಗಳಲ್ಲೂ ಬಹಳ ಸ್ವಾರಸ್ಯಕರವಾದ ಪ್ರಸಂಗ. ಕುಮಾರವ್ಯಾಸನಿಗಂತೂ ಇಂಥ ಕಥಾಭಾಗ ಸಿಕ್ಕಿದ್ರೆ ಹಬ್ಬ. ದ್ರೌಪದಿ ಸ್ವಯಂವರ, ಮತ್ಸ್ಯಯಂತ್ರ ಭೇದನದ ಷರತ್ತು, ಬ್ರಾಹ್ಮಣ ವೇಷದ ಪಾಂಡವರ ಆಗಮನ, ಸ್ವಯಂವರೋತ್ಸವದ ವಿವರಗಳು, ದುರ್ಯೋಧನ ದುಶ್ಯಾಸನಾದಿಗಳ ವೈಫಲ್ಯ, ಅರ್ಜುನನ ಸಾಧನೆ, ಅದರ ಪಶ್ಚಾತ್ ಪರಿಣಾಮಗಳು, ಕ್ಲೇಶಗಳು, ತಾರ್ಕಿಕ ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳು, ಅದರ ಪರಿಹಾರ, ಕಡೆಗೆ ದ್ರೌಪದಿ ವಿವಾಹ, ಈ ಎಲ್ಲ ಹಂತಗಳಲ್ಲೂ ತುಂಬ ನಾಟಕೀಯ ಅಂಶಗಳು ತುಂಬಿವೆ. ಆ ಸ್ವಾರಸ್ಯವಾದ ಪ್ರಸಂಗವನ್ನು ಕುರಿತು ಅವರು ಪ್ರವಚನ ಮಾಡೋರಿದ್ದಾರೆ. ನಾಳೆ ಮಧುರಾಷ್ಟಕ ಕುರಿತು ಪ್ರವಚನ ಮಾಡ್ತಾರೆ. ನಮ್ಮ ಸ್ತೋತ್ರ ಸಾಹಿತ್ಯಕ್ಕೆ ಮೂರ್ಧನ್ಯಪ್ರಾಯವಾದ ಮಧುರಾಷ್ಟಕ. ಜನಜನಿತವಾದ ಪರಿಚಯ ಇಲ್ಲದೇ ಇರೋರೇ ಇಲ್ಲ. ಯಾವುದೋ ಒಂದು ಚಿತ್ರದಲ್ಲೂ ಕೂಡ ಅದು ಬಳಕೆಯಾಗಿ ಇನ್ನೊಂದಷ್ಟು ಜನಪ್ರಿಯತೆ ಅದಕ್ಕೆ ಸಿಕ್ಕಿತ್ತು. ಇವತ್ತಿನ ಪ್ರವಚನವನ್ನು ಆರಂಭ ಮಾಡಬೇಕು ಅಂತ ವಿದ್ವಾನ್ ಉಮಾಕಾಂತ ಭಟ್ಟರನ್ನು ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಕೂತ್ಕೊಂಡು ಆಗ್ಬೋದು, ಹಾಗಾದ್ರೆ ಸರಿ. ಯದಿಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸ್ರಸ್ಯ ತಸ್ಯ ಪ್ರತಿಪತ್ತಿಹೇತುಃ ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ಬಂಧುಗಳೇ, ನೋಡಿದ ಮುಖಗಳನ್ನೇ ಮತ್ತೆ ನೋಡುವಾಗ ಭಯ ಹೆಚ್ಚಾಗ್ತದೆ. ಯಾಕೆ ಅಂದರೆ ನಮ್ಮ ಮುಖ ಮೊದಲಿಂದ ಇದೆಯೋ ಇಲ್ವೋ ಅನ್ನುವಂಥ ಒಂದು ಸಂದೇಹ ಇರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ನಾವು ಬದುಕಿನಲ್ಲಿ ಹಲವಾರು ಮುಖಗಳನ್ನು ನಾವೇ ಸೃಷ್ಟಿ ಮಾಡಿಕೊಂಡಿದ್ದೇವೆ. ಇದರ ಅಗತ್ಯ ಏನೂ ಇರಲಿಲ್ಲ, ಆದರೆ ನಮಗೆ ಅನಿವಾರ್ಯ ಅಂತ ಅನಿಸಿಬಿಟ್ಟಿದೆ. ಶಾಲೆಯಲ್ಲಿ ಒಂದು ಮುಖ, ಮನೆಯಲ್ಲಿ ಒಂದು ಮುಖ, ಬೀದಿಯಲ್ಲಿ ಒಂದು ಮುಖ, ಸಿಟಿ ಬಸ್ನಲ್ಲಿ ಒಂದು ಮುಖ, ಹೀಗೆ ಸಭೆ ಸಮಾರಂಭಗಳಲ್ಲಿ ಒಂದು ಮುಖ, ಹೀಗೆ ಹಲವಾರು ಮುಖಗಳನ್ನು ಇಟ್ಟುಕೊಂಡಿದ್ದರಿಂದ
ಯಾರು ಯಾವ ಮುಖವನ್ನು ಎಲ್ಲಿ ಕಂಡು ನೆನಪಿಟ್ಟುಕೊಂಡಿದ್ದಾರೋ ಎನ್ನುವಂತಹ ಒಂದು ಭಯ. ಜೊತೆಯಲ್ಲಿ ಈ ಪ್ರವಚನ ಮಾಲೆ ನಡೆಸುವವರಿಗೆ ಒಂದು ಧೈರ್ಯ ಇರಬೇಕು. ಅಂದರೆ ಮೊದಲನೇ ದಿವಸದ ಹೇಳಿದ ವಿಷಯವನ್ನು ಇನ್ನೊಂದು ದಿವಸ ಹೇಳೋದಿಲ್ಲ ಅಂತಲಾಗಲಿ, ಹೇಳಿದರೂ ಕೇಳುವವರಿಗೆ ಅದು ಗೊತ್ತಾಗದೇ ಇದ್ದಾಗ ಹೇಳಬಲ್ಲೆ ಎಂಬ ಧೈರ್ಯವಾದರೂ ಇರಬೇಕು. ಆ ಧೈರ್ಯವಾಗಲಿ ಕೌಶಲವಾಗಲಿ ನನಗಿದೆ ಅಂತ ನಾನು ಅಂದುಕೊಳ್ಳೋದಿಲ್ಲ. ಆದ್ದರಿಂದಲೇ ಕೆಲವೇ ದಿವಸಗಳ ಒಂದು ಅವಧಿಯಲ್ಲಿ ಮತ್ತೊಮ್ಮೆ ಇಲ್ಲಿ ತಮ್ಮನ್ನು ಉದ್ದೇಶಿಸಿ ನಾನು ಮಾತಾಡೋದಕ್ಕೆ ಬರುವಾಗ ನನಗೆ ಸ್ವಲ್ಪ ಅಳಕಾಗಿದೆ. ಅದು ಸಹಜವೂ ಹೌದದು, ತಪ್ಪೇನಿಲ್ಲ. ಆದ್ದರಿಂದಲೇ ಸ್ವಲ್ಪ ಹೆಚ್ಚು ಹೋಮ್ವರ್ಕ್ ಮಾಡಲಿಕ್ಕೆ ಅನುಕೂಲ ಆಯಿತು. ಅಂದರೆ ಸಿದ್ಧತೆ ಹೆಚ್ಚು ಮಾಡಿದಾಗ ವಿಫಲ ಆಗೋದು ಹೆಚ್ಚು, ನನ್ನ ಮಾತುಗಳು ವಿಫಲ ಆಗದೇ ಇದ್ದ ಹಾಗೆ, ಅದು ಸರಿಯಾದಂತಹ ಒಂದು ಬೆಳೆಯನ್ನು ಕೊಡೋ ಹಾಗೆ ನೀವು ಉತ್ತಮ ಕ್ಷೇತ್ರ ಆಗಿ ನನ್ನ ಮಾತುಗಳನ್ನು ಬೀಜ ರೂಪಕ್ಕೆ ತಂದು ನಿಲ್ಲಿಸ್ತೀರಿ ಎನ್ನುವ ಒಂದು ಭರವಸೆಯ ಮೇಲೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಹಾಭಾರತ ಅದು ಒಂದು ನಿಜವಾಗಿ ನಮಗೆ ಎಲ್ಲವನ್ನೂ ಕಟ್ಟಿಕೊಡಬಲ್ಲಂತಹ ಒಂದು ಕಾವ್ಯ. ಅದು ಕಾವ್ಯ ಅಂತ ಹೇಳಿದರೆ ಅದು ಪೂರ್ಣ ಸತ್ಯ ಅಲ್ಲ, ಇತಿಹಾಸ ಅಂತ ಹೇಳಿದರೆ ಅದು ಪೂರ್ಣ ಸತ್ಯ ಅಲ್ಲ, ಕಾವ್ಯೇತಿಹಾಸ ಅಂತ ಹೇಳಿದರೆ ಬೇರೆ ಅರ್ಥ ಆಗಿ ಹೋಗ್ತದೆ. ಇತಿಹಾಸ ಕಾವ್ಯ ಅಂತ ಹೇಳಿದರೆ ನಾವು ಪೂರ್ಣ ಹೇಳಿದ ಹಾಗೂ ಆಗೋದಿಲ್ಲ. ಹೀಗೆಲ್ಲ ಗೊಂದಲ ಇರೋದರಿಂದ ಮಹಾಭಾರತವನ್ನು ನಾವು ವೇದ ಅಂತ ಕರೆದುಬಿಡೋದು ಒಳ್ಳೆಯದು. ಭಾರತಂ ಪಂಚಮೋ ವೇದ, ವ್ಯಾಸರೇ ಅದನ್ನು ಬಹಳ ಧೈರ್ಯವಾಗಿ ಹೇಳ್ಕೊಂಡಿದ್ದಾರೆ. ಮಹಾಭಾರತಕ್ಕೆ ವೇದದ ಸ್ಥಾನವನ್ನು ಕೊಟ್ಟಿದ್ದಲ್ಲ, ಅದು ವೇದದ ಸ್ಥಾನವನ್ನು ಅದು ಪಡ್ಕೊಂಡಿದೆ. ನಿಜವಾಗಿ ಭಾರತ ದೇಶದಲ್ಲಿ ಯಾವುದೇ ವಾಂಗ್ಮಯ ಬದುಕಬೇಕಿದ್ದರೆ ಅದಕ್ಕೆ ವೇದದ ಒಂದು ಅನುಗ್ರಹ ಇರಬೇಕು. ಇಲ್ಲದೇ ಇದ್ದರೆ ಅದು ವೇದದ ಸ್ಥಾನವನ್ನು ತಾನು ಪಡ್ಕೊಳ್ಳೋ ಹಾಗಿರಬೇಕು. ಯಾವುದು ವೇದ ಸ್ಥಾನವನ್ನು ಪಡ್ಕೊಳ್ತದೆಯೋ ಅದು ಭಾರತೀಯರ ಹೃದಯದಲ್ಲಿ ವಾಸ ಮಾಡುತ್ತೆ, ಭಾರತೀಯರ ಜೀವನಕ್ಕೆ ಅದು ಪ್ರಚೋದನೆಯನ್ನು ಕೊಡುತ್ತೆ, ಭಾರತೀಯರು ಅದನ್ನು ಆಪ್ಯಾಯನವಾಗಿ ಉಪಯೋಗಿಸಿಕೊಳ್ತಾರೆ. ಆದ್ದರಿಂದ ಭಾರತಂ ಪಂಚಮೋ ವೇದ ಅಂತ. ಇದಕ್ಕೆ ಕಾರಣ ಇದೆ. 4 ವೇದಗಳ ಅಧ್ಯಯನಕ್ಕೆ ಒಂದು ನಿಯಮ ಇದೆ. ನಿಯಮಾಧ್ಯಯನದಲ್ಲಿ ಆ ವೇದ ವಾಂಗ್ಮಯವನ್ನು ನಾವು ಸ್ವಾಧೀನ ಮಾಡಿಕೊಳ್ಬೇಕು. ಮಹಾಭಾರತದ ಅಧ್ಯಯನಕ್ಕೆ ಈ 4 ವೇದಗಳ ಅಧ್ಯಯನಕ್ಕಿರುವ ನಿಯಮ ಏನೂ ಇಲ್ಲ. ಹಾಗಂತ ನಿಯಮರಹಿತ ಅಂತೇನಿಲ್ಲ, ವೇದಾರ್ಥವನ್ನೇ ನಿರೂಪಣೆ ಮಾಡುವಂತಹ ಒಂದು ಕಾವ್ಯವಾದ್ದರಿಂದ ಇದನ್ನು ನಾವು ನಮ್ಮ ಮನೆಯ ಆನುಕೂಲ್ಯದಂತೆ, ನಮಗೆ ಒದಗಿದಂತಹ ಅನುಕೂಲದಂತೆ ನಾವು ಸ್ವಾಧೀನ ಮಾಡಿಕೊಳ್ಬಹುದು, ಆಸ್ವಾದನೆ ಮಾಡಬಹುದು, ನೆನಪಿಟ್ಕೊಳ್ಬಹುದು. ನಮ್ಮ ಬದುಕಿನಲ್ಲಿ ಅದನ್ನು ಒಂದು ಬೀಜವಾಕ್ಯವಾಗಿ ನಾವು ಬಳಸಿಕೊಳ್ಳಬಹುದು. ಜಯ ಸಂಹಿತ ಅಂತ ಒಂದು, ಜಯಾಖ್ಯ ಸಂಹಿತ ಅಂತ ಹೇಳ್ತಾರೆ ಇದನ್ನು. ಅದರ ಗ್ರಂಥದ ಬಗ್ಗೆ ನಾನು ಹೆಚ್ಚಾಗಿ ಏನೂ ಹೇಳೋದಿಲ್ಲ, ಯಾಕೆಂದರೆ ವಿವಾದಗ್ರಸ್ತವಾದ ವಿಷಯ. ನಾನು ಒಂದು ವಾದವನ್ನು ಮಾತ್ರ ಹೇಳಿದಾಗತ್ತೆ, ಏನು ಹೇಳಿದರು. ಆದ್ದರಿಂದ ಆ ಒಂದು ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಜಯಾಖ್ಯ ಸಂಹಿತ, ಭಾರತ ಸಂಹಿತ, ಮಹಾಭಾರತ ಎಲ್ಲ ಹೆಸರುಗಳಿದೆ. ಅಂದರೆ ಪರಿವರ್ಧಿತವಾದ ವಾಂಗ್ಮಯಕ್ಕೆ ಈ ಹೆಸರುಗಳನ್ನು ಅವರು ಕೊಡ್ತಾ ಬಂದಿದ್ದಾರೆ. ಈ ಜಯ ಎಂಬ ಹೆಸರು ನಿಜವಾಗಿ ಭಾರತೀಯರಿಗೆ ಅದೊಂದು ಆಸ್ತಿ. ಅದು ತಮ್ಮ ತನವನ್ನು ಅವರಿಗೆ ತೆರೆದು ತೋರಿಸುವಂತಹ ಒಂದು ಶಬ್ದ ಇದು. ನೋಡಿ, ಜಯ ಎಂಬ ಶಬ್ದ ಗೆಲ್ಲು ಎನ್ನುವ ಅರ್ಥವನ್ನು ಕೊಡುತ್ತದೆ. ಯಾರನ್ನು ನಾವು ಗೆದ್ದ ಅಂತ ಅನ್ನೋದು, ಬಿದ್ದವನನ್ನು ಗೆದ್ದ ಅಂತ ನಾವು ಹೇಳೋದಿಲ್ಲ. ಆದರೆ ಕೆಲವೊಮ್ಮೆ ಬೀಳೋದು ಗೆಲುವು ಆಗಬಹುದು, ಇಲ್ಲ ಅಂತಲ್ಲ. ಹೆಚ್ಚಾಗಿ ನಾವು ಬಿದ್ದವನನ್ನು ಗೆದ್ದ ಅಂತ ಹೇಳೋದಿಲ್ಲ. ಒಬ್ಬ ಗೆದ್ದ ಅಂತಂದರೆ ಓಟದಲ್ಲಿ ಗೆದ್ದ, ಆಟದಲ್ಲಿ ಗೆದ್ದ, ಊಟದಲ್ಲಿ ಗೆದ್ದ, ಪಾಠದಲ್ಲಿ ಗೆದ್ದ, ನೋಟದಲ್ಲಿ ಗೆದ್ದ, ರಾಜ್ಯದಲ್ಲಿ ಗೆದ್ದ, ಸಾಮ್ರಾಜ್ಯವನ್ನು ಗೆದ್ದ ಎನ್ನುವಾಗ ಸರ್ವೋತ್ಕೃಷ್ಟನಾಗಿ ಒಬ್ಬ ಇದ್ದರೆ ಅವನನ್ನು ಜಿತ ಅಂತ ನಾವು ಒಪ್ಕೊಳ್ತೇವೆ. ಅಂದರೆ ಜಯ ಅಂದರೆ ಸರ್ವೋತ್ಕೃಷ್ಟ ಆಗಿ ಇರೋದು, ಎಲ್ಲರಿಗೂ ಒಂದು ಮೇಲ್ಪಂಕ್ತಿಯಾಗಿ ಇರೋದು, ಅದೇ ಜಯ. ಸರ್ವೋತ್ಕರ್ಷೇಣ ವರ್ತನಂ ಜಯ ಅಂತ ಹೇಳ್ತಾರೆ. ಇದು ಭಾರತರ ಒಂದು ಜಯ. ಅಂದರೆ ಭಾರತರು ಯಾರು ಅಂತಂದರೆ ನಮ್ಮ ಆರ್ಷ ವಾಂಗ್ಮಯವೇ ಸೂಚನೆ ಕೊಡ್ತಾ ಇದೆ. ಭಾರತ ಎಂಬಲ್ಲಿ ಭಾ ಅಂದರೆ ಬೆಳಕು, ಅದರಲ್ಲಿ ರತರಾದವರು ಭಾರತರು ಅಂತ.
ಬಹುಶಃ ಈ ಆಧುನಿಕ ಕಾಲದ ನಮ್ಮನ್ನೇ ಭಾರತರು ಅಂತ ಹೇಳಬೇಕೇನು. ಯಾಕೆಂದರೆ ಕತ್ತಲೆಯನ್ನೇ ಸುಳ್ಳು ಮಾಡ್ತಾ ಇದ್ದೇವೆ ನಾವು. ಕತ್ತಲೆ ಆಗತ್ತೆ ಅಂದರೆ ಹಿಂದೆಲ್ಲ ಕಣ್ಮುಚ್ಚಿ ಕೂತ್ಕೊಳ್ಳೋರು ಅಥವಾ ಕಣ್ಣು ತೆರೆದು ಕತ್ತಲೆಯನ್ನೇ ನೋಡುವವರು, ವಾಗ್ಯತರಾಗಿ ಮಾತಾಡದೆ ಸಂಧ್ಯಾ ವಂದನೆ ಉಪಾಸನೆಗಳನ್ನು ಮಾಡ್ತಾ ಅಗ್ನಿ ಕಾರ್ಯಗಳನ್ನು ಮಾಡಿ ಆ ಕತ್ತಲೆಯನ್ನು ನೋಡ್ತಾ ಇದು ಜಗತ್ತಿನ ವಿಶ್ರಾಮ ಒಂದು ಅವಧಿ ಅಂತ ಅದನ್ನು ಸ್ವಾಗತ ಮಾಡೋರು. ನಾವು ಈಗ ಹಾಗಲ್ಲ, ಕತ್ತಲೆಯನ್ನು ಸುಳ್ಳು ಮಾಡ್ತಾ ಇದ್ದೇವೆ. ರಾತ್ರಿಯೆಲ್ಲ ಉರಿಯುತ್ತಿರುವ ವಿದ್ಯುತ್ ದೀಪಗಳು. ಒಂದು ಕ್ಷಣ ಹೋದರೂ ತಕ್ಷಣ ನಾವು ಮಂಡಳಿಗೆ ಫೋನ್ ಮಾಡಿ ನೀವು ಕರ್ತವ್ಯ ಭ್ರಷ್ಟರಾಗಿದ್ದೀರಿ ಅಂತ ಹೇಳಿ ಸೂಚನೆ ಕೊಡ್ತೇವೆ. ಅಂದರೆ ರಾತ್ರಿ ಸುಳ್ಳು ಮಾಡೋದೇ ಅವರ ಕರ್ತವ್ಯ. ರಾತ್ರಿ ಇಲ್ಲ ನಮ್ಮ ಪಾಡಿ, ಆದ್ದರಿಂದ ನಾವು ಭಾರತರು ಅಂತ ಅಂದ್ಕೊಳ್ಬಹುದೇ? ಇದು ಒಂದು ರೀತಿಯ ವಿನೋದದ ಮಾತಾಗ್ತದೆ. ನಿಜವಾಗಿ ಭಾರತ ಅಂದರೆ ನಾವು ಬೆಳಕನ್ನು ಇಟ್ಟುಕೊಂಡು ಕತ್ತಲೆ ಕೆಲಸ ಮಾಡ್ತಾ ಇದ್ದೇವೆ. ನಾವು ಅಂತಹ ಭಾರತೀಯರಾಗಿಬಿಟ್ಟಿದ್ದೇವೆ. ಮನೆಯೆಲ್ಲ ಬೆಳಗ್ತಾ ಇರಬೇಕು, ಬೀದಿಯೆಲ್ಲ ಬೆಳಗ್ತಾ ಇರಬೇಕು, ರಾಜ್ಯವೆಲ್ಲ ಬೆಳಗ್ತಾ ಇರಬೇಕು. ಬೆಳಕಿನಲ್ಲಿ ಮಾಡೋ ಕೆಲಸ ಏನು ಅಂದರೆ ಮುಸುಕು ಹಾಕಿ ಮಲಗಿರ್ತೇವೆ. ಕತ್ತಲೆಯ ಕಾರ್ಯ. ಈ ಬೆಳಕನ್ನು ಇಟ್ಟುಕೊಂಡು ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಬೇರೆಯವರ ಶ್ರಮವನ್ನು ಅಪಹರಿಸುವ, ಬೇರೆಯವರ ಬೆವರಿನ ಬೆಲೆಯನ್ನು ಕಿತ್ತುಕೊಳ್ಳುವ, ಬೇರೆಯವರ ಬದುಕಿನ ಆಸೆ ಆಕಾಂಕ್ಷೆಗಳನ್ನು ದೋಚಿಕೊಳ್ಳುವ ಕೆಲಸ ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮನ್ನು ಭಾರತರು ಅಂತ ಹೇಳಿದರೆ, ಅಮೇರಿಕದವರನ್ನು ಭಾರತರು ಅಂತ ಹೇಳಿದರೆ ಏನೂ ತಪ್ಪಿಲ್ಲ. ಅವರೂ ಬೆಳಕಿಟ್ಟುಕೊಂಡು ಕತ್ತಲೆ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಆದರೆ ನಿಜವಾಗಿ ಒಬ್ಬ ಭಾರತ ಅಂತ ಆಗೋದು ಯಾವಾಗ? ಅವನು ಬೆಳಕನ್ನು ಪ್ರೀತಿಸಬೇಕು. ತಾನು ಕತ್ತಲೆಯ ಗರ್ಭದ ಒಳಗಿದ್ದರೂ, ಕತ್ತಲೆಯ ಗವಿಯ ಒಳಗೆ ಅವಿತಿದ್ದರೂ ಬೆಳಕನ್ನು ಕಾಣುವ ಹಂಬಲವನ್ನು ಉಳಿಸಿಕೊಂಡವ, ಬೆಳಕನ್ನು ಕಾಣುವ ಪ್ರಯತ್ನ ಮಾಡ್ತಾ ಇದ್ದವ, ತನ್ನ ತಪಸ್ಸನ್ನೇ, ತನ್ನ ತಾಪವನ್ನು ತಪಸ್ಸಾಗಿ ಬೆಳೆಸಿಕೊಂಡು ಅದನ್ನು ಬೆಳಕಿನಲ್ಲಿ ನೆಲೆ ನಿಲ್ಲಿಸುವನಾದರೆ ಭಾರತ ಅಂತ. ಈ ರಥ ಮತ್ತು ರತಿ ಎಂಬ ಶಬ್ದ ಅದು ಬಹಳ ಗಾಢವಾದ ಸಂಬಂಧವನ್ನು ಹೇಳುವಂಥ ಒಂದು ಶಬ್ದ. ಅದು ಯಾವುದು ಇಲ್ಲದೇ ಇದ್ದರೂ ನಾವು ಚಡಪಡಿಸಿ ಬಿಡ್ತೇವೆಯೋ, ಇರೋದಕ್ಕೆ ಸಾಧ್ಯವಿಲ್ಲವೋ ಅಂತಹ ಒಂದು ಪ್ರೀತಿಯನ್ನು, ನಿರವಧಿಕವಾದ ಪ್ರೀತಿಯನ್ನು ರತಿ ಅಂತ ಹೇಳ್ತಾರೆ. ಈ ರತಿಯನ್ನು ಗಂಡ ಹೆಂಡತಿಯಲ್ಲಿ ನಾವು ಗುರುತಿಸಬಹುದು, ಬಹುದು ಗುರುತಿಸಿಕೊಳ್ಳಬೇಕು. ಹೇಗೆ ಹೇಳಿದರೂ ಸರಿಯೇ, ತಪ್ಪಲ್ಲ. ಅಂದರೆ ಒಬ್ಬ ಸಾಧ್ವಿಯಾದಂತಹ ಮಡದಿ ಎಲ್ಲೇ ಇದ್ದರೂ, ಹೇಗೆ ಇದ್ದರೂ ತನ್ನ ಗಂಡನ ಯೋಗಕ್ಷೇಮವನ್ನೇ ನೆನೀತಾ ಇರ್ತಾಳೆ. ಎಷ್ಟು ಹೊತ್ತಿಗೆ ಊಟ ಮಾಡಿದರೋ, ಎಷ್ಟು ಹೊತ್ತಿಗೆ ನಿದ್ದೆ ಮಾಡಿದರೋ, ಏನಾಯಿತೋ, ಬಸ್ ಸಿಗ್ತೋ ಇಲ್ವೋ, ಏನು ತೊಂದರೆ ಆಯಿತೋ, ಮಳೆ ಬೇರೆ ಬರ್ತಾ ಇದೆ, ಛತ್ರಿ ಹಿಡ್ಕೊಂಡಿದ್ದಾರೋ ಇಲ್ವೋ, ಅಥವಾ ಮರೆತು ಬಿಟ್ಟರೋ, ಮನೆಯಲ್ಲಿ ಬೆಚ್ಚಗೆ ತಾನಿದ್ದರೂ ಹೊರಗೆ ಕಷ್ಟಪಡ್ತಾ ಇರುವ ಗಂಡನ ಬಗ್ಗೆ ನೆನಪವಳಿಗೆ. ಅಂದರೆ ವಿನಾ ನಭವತಿ, ಗಂಡನ ಸ್ಮರಣೆ ಇಲ್ಲದೆ, ಗಂಡನ ಯೋಗಕ್ಷೇಮದ ಚಿಂತನೆ ಇಲ್ಲದೆ ಇವಳು ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಆ ಒಂದು ಪ್ರೀತಿಯನ್ನು ರತಿ ಅಂತ ಹೇಳ್ತೇವೆ ನಾವು. ಗಂಡನಿಗೂ ಹಾಗೆ ಹೆಂಡತಿಯ ವಿಷಯದಲ್ಲಿ ಎಲ್ಲೆಲ್ಲ ಅಸ್ತವ್ಯಸ್ತವಾಗಿ ತಾನು ಉದ್ಯೋಗದಲ್ಲಿದ್ದರೂ ಕೂಡ ತನ್ನ ಯೋಗಕ್ಷೇಮದ ಚಿಂತನೆ ಅದು ಏರ್ಪಟ್ಟಾಗಲೆಲ್ಲ ಮಡದಿ, ಮಕ್ಕಳು, ತನ್ನವರು ಅವರೇ ಅವನಿಗೆ ತೋರ್ತಾ ಇರ್ತಾರೆ. ಇಂತಹ ಒಂದು ಗಾಢವಾದ ಪ್ರೀತಿಯನ್ನು, ಅಂದರೆ ವಿನಾ ನಭವತಿ, ಇಲ್ಲದೇ ಇದ್ದರೂ ಸಾಧ್ಯವೇ ಇಲ್ಲ ಎಂಬಂತಹ ಉತ್ಕಟವಾದ ಪ್ರೀತಿಯನ್ನು ರಥ ಅಂತ ಹೇಳ್ತಾರೆ. ನಮ್ಮ ಭಾರತೀಯರಿಗೆ, ನಮ್ಮ ಋಷಿಗಳಿಗೆ ಭಾರತಂ ಇತ್ತು, ಅಂಥ ಒಂದು ರತಿ ಇತ್ತವರಿಗೆ. ಅವರು ಇದ್ದದ್ದು ಕತ್ತಲೆಯ ಗವಿಯೊಳಗಾಗಿತ್ತು. ಯಾಕೆಂದರೆ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್, ಅವರಿಗೆ ಗೊತ್ತಿದೆ ಅದು. ಕತ್ತಲೆಯ ಗವಿಯೊಳಗೆ ತಾವು ತೆವಳಿ ಒಳಗೆ ಬಂದವರು, ಕಣ್ಣು ಮುಚ್ಚಿ ಕುಳಿತವರು, ಒಳಗೊಳಗೆ ಬೆಳಕನ್ನು ಕಂಡವರು, ಬೆಳಕನ್ನು ಎಡಬಿಡದೆ ಹಿಡಿದಿಟ್ಟವರವರು. ಆದ್ದರಿಂದ ಅವರು ಭಾರತರು. ಈ ಭಾರತರ ಇನ್ನೊಂದು ಮುಖ ಏನು? ಅವರಿಗೆ ಬೆಳಕಿನ ವಿಷಯದಲ್ಲಿ ರತಿ ಇದೆ ಎನ್ನುವುದಕ್ಕೆ ಏನು ಸಾಕ್ಷಿ ಅಂತ ಕೇಳಿದರೆ, ಅವರ ಭಾವ, ರಾಗ ಮತ್ತು ತಾಳ. ಭಾರತ ಅದು ಏಕರೂಪವಾಗಿತ್ತು. ಇದು ಏನು ವಿಷಯ ಇದು ನೀವು ಹೇಳ್ತಾ ಇದ್ದೀರಿ? ಈ ಭಾವ, ರಾಗ, ತಾಳ ಏಕರೂಪವಾಗಿರೋದು ಅಂದರೆ ಹೇಗೆ ಸಾಧ್ಯ? ರಾಗವೆಂಬುದು ಸ್ವರ, ತಾಳವೆಂಬುದು ಕ್ರಿಯಾ ಸಾತತ್ಯ. ಈ ಸ್ವರ ಎಲ್ಲಿ, ಕ್ರಿಯಾ ಸಾತತ್ಯ ಎಲ್ಲಿ, ಜೊತೆಗೆ ಭಾವವೆಂಬುದು ಅಂತರಂಗದ ಮನೋಧರ್ಮ. ಇದು ಏಕರೂಪವಾಗುವುದು ಅಂದರೆ ಹೇಗೆ ಅಂತ ಕೇಳಿದರೆ,
ಒಂದು ರೂಪಕ ಭಾಷೆಯನ್ನು ಮಾತಾಡಿದ್ದಷ್ಟೇ ಅದು. ಒಬ್ಬ ಸಂಗೀತಗಾರನಲ್ಲಿ ಒಳಗೆ ಹುಟ್ಟಿದ ಭಾವವೇ ಅದು ನಾದ ಸಂತಾನವಾಗಿ, ಸ್ವರ ಸಂತಾನವಾಗಿ ಹೊರಗೆ ಬರುತ್ತೆ. ಬರುವಾಗ ಅದಕ್ಕೆ ಒಂದು ಖಚಿತವಾದಂತಹ ಒಂದು ಆವೃತ್ತ, ಒಂದು ವೃತ್ತಿ ಅದಕ್ಕೆ ಇರುತ್ತೆ. ಅದನ್ನು ಇಟ್ಟುಕೊಂಡು ಲಯಭಂಗವಾದರೂ ಸಂಗೀತ ಕೆಟ್ಟು ಹೋಗುತ್ತೆ, ನಾದಭ್ರಂಶ ಆದರೂ ಸಂಗೀತ ಕೆಟ್ಟು ಹೋಗುತ್ತೆ. ನಾದ ಮತ್ತು ಈ ಲಯಗಳಲ್ಲಿ ಹಿಡಿತ ಇದ್ದರೂ ಭಾವ ಸಂಪತ್ತಿಯೇ ಇಲ್ಲದೇ ಇದ್ದರೆ ಆಗಲೂ ಸಂಗೀತ ಕೆಟ್ಟು ಹೋಗುತ್ತೆ. ತುಂಬ ಸಂದರ್ಭಗಳಲ್ಲಿ ಸಂಗೀತ ಕೆಡೋದೇ ಭಾವದ ಪೂರ ಇಲ್ಲದೇ ಇದ್ದಾಗ. ಬರೀ ಟೆಕ್ನಿಕಲ್ ಆಗತ್ತೆ, ತಾಂತ್ರಿಕ ಆಗತ್ತೆ, ಸ್ವರಗಳನ್ನು ಕೊಡೋದಷ್ಟೇ ಆಗತ್ತೆ. ಅದು ಸ್ವ ರ ಅಲ್ಲ, ಸ್ವಂ ರಾತಿ, ಒಳಗಿರುವ ತನ್ನನ್ನೇ ಹೊರಗಿಟ್ಟದ್ದು ಅಂತ ಆಗೋದೇ ಇಲ್ಲ ಅದು. ಆದ್ದರಿಂದ ಒಳಗಿರುವ ತನ್ನನ್ನು ಹೊರಗೆ ತೋಡಿಟ್ಟಾಗ, ತೋಡಿ ಆಗಲಿ ತಪ್ಪೇನಿಲ್ಲ, ಅದಾಗಬೇಕಲ್ಲ. ಅದು ಒಳಗೆ ಅಂತಹ ಒಂದು ಮೋಹಕವಾದಂತಹ ಭಾವ ಹುಟ್ಟಿದಾಗ ಸ್ವರ ಸಂತಾನ ಮೋಹನ ಆಗಲಿ, ಅಷ್ಟು ಅದಕ್ಕೆ ದುಡಿಮೆ ಬೇಕು. ಈ ದುಡಿಮೆಯ ನಿಜವಾದ ಸೂತ್ರವೇ ಭಾರತತ್ವ, ಬೇರೆ ಏನೂ ಅಲ್ಲ, ಅದೇ ಭಾರತತ್ವ. ಈ ಭಾರತವೆಂಬುದೇ ಬೆಳೆದು ಮಹಾಭಾರತ ಯಾವಾಗ ಆಗತ್ತೆ? ದೇಶವೂ ಭಾರತವಾಗಿ, ಬದುಕುವ ಪ್ರಜೆಗಳೂ ಭಾರತರಾಗಿ, ಆಡುವ ಮಾತೂ ಭಾರತೀಯಾಗಿ, ಒದಗಿ ಬಂದ ಸಾಹಿತ್ಯವೂ ಭಾರತವಾಗಿ, ಬದುಕೆಲ್ಲ ಭಾರತ ಆದಾಗ ಇದೇ ಮಹಾಭಾರತ ಆಗತ್ತೆ. ಇಲ್ಲದೇ ಇದ್ರೂ ಮಹಾಭಾರತ ಅಲ್ಲ, ನಮ್ಮದು ಮಹಾಭಾರತ. ಇವತ್ತು ಅದಕ್ಕೆ ತಪ್ಪಾದ ಅರ್ಥ ಬರುತ್ತೆ. ಮಹಾಭಾರತವೇ ಆಗೋಯ್ತು ಅಂದರೆ ದೊಡ್ಡ ಜಗಳ ಆಯಿತು, ಗೊಂದಲ ಗದ್ದಲ ಆಯಿತು ಅಂತ, ಒಂದು ಹೊಡೆದಾಟ. ಹೆಣ್ಣಿಗಾಗಿ ಬಡಿದಾಡಿದರೆ, ಹೊನ್ನಿಗಾಗಿ ತುಡುಕಾಡಿದರೆ ಮಹಾಭಾರತ ಅಂತ ನಾವು ಹೇಳ್ತೇವೆ. ಏನು ನಮ್ಮ ಸಂಕ್ಷೇಪ ಬುದ್ಧಿ ನೋಡಿ. ಇದು ಇಂಥ ಸಂಕ್ಷೇಪ ಬುದ್ಧಿ ಬರಬಾರ್ದು. ಎಷ್ಟು ವಿಸ್ತಾರವಾಗಿ ಎಳೆ ಎಳೆಯಾಗಿರುವಂಥದ್ದನ್ನು ಸಂಕ್ಷೇಪವಾಗಿ, ಅಂದರೆ ಅರಡೆಯನ್ನು ಅರಡೆಯಾಗಿಸದೆ ಅದನ್ನು ಹಿಡಿ ಹಿಪ್ಪೆಯಾಗಿಸುವ ಬುದ್ಧಿ ಇದು, ದುರ್ಬುದ್ಧಿ ಇದು. ಹಾಗೆ ಅದು ಮಹಾಭಾರತ ಅಲ್ಲ. ನಿಜವಾದ ಮಹಾಭಾರತ ಯಾವುದು ಅಂದರೆ, ನಾವು ಬದುಕುವ ದೇಶ ಭಾರತ, ನಮ್ಮ ಬದುಕು ಭಾರತ, ಬದುಕುವ ನಾವು ಭಾರತೀಯರು, ಭಾರತರು. ಆದ್ದರಿಂದ ಇದೆಲ್ಲ ಸೇರಿದರೆ ಮಹಾಭಾರತ ಆಗ್ತದೆ. ಮಹಾಭಾರತದ ಒಂದು ಮಾತನ್ನು ನಾವಿಲ್ಲಿ ಜ್ಞಾಪಿಸಿಕೊಳ್ಳುವ ತುಂಬ ಅಗತ್ಯ ಇದೆ. ಯಾಕೆ ಅಂದರೆ, ವ್ಯಾಸರು ಬಹಳ ಸೊಗಸಾಗಿ ಒಂದು ಮಾತು ಹೇಳ್ತಾರೆ. ಈ ಕಲ್ಕ ಅಂದರೆ ಕಿಟ್ಟ, ಕೊಳೆ ಅಥವಾ ಒಂದು ಪಾಪ ಹೇತು ನಮ್ಮ ಬದುಕಿನಲ್ಲಿ ಹೇಗೆ ಸೇರಿಕೊಳ್ಳುತ್ತದೆ ಅಂತ ಕೇಳಿದರೆ, ನಾವು ಜಯವನ್ನು ಬಯಸದೇ ಇದ್ದಾಗ, ಭಾರತರಾಗಿ ಇಲ್ಲದೇ ಇದ್ದಾಗ, ಜಯವನ್ನು ಪಡ್ಕೊಳ್ಳದೇ ಇದ್ದಾಗ ಈ ಕಲ್ಕ ಎಂಬುದು ಸೇರಿಕೊಳ್ಳುತ್ತದೆ. ಕಿಟ್ಟ ಅಂತ ಹೇಳ್ತಾರೆ ಅದನ್ನು. ಕೊಳಕು, ಕೊಳೆ, ಪಾತ್ರೆಯ ಮೇಲೆ ಒಂದು ಕೊಳೆ ತಾನೇ ಬರುತ್ತೆ ನೋಡಿ. ಒಳ್ಳೆಯ ಹಿತ್ತಾಳಿ ಪಾತ್ರ ಅದಿಲ್ಲ, ಈಗ ಮನೆಗಳಲ್ಲಿ ಇರೋದಿಲ್ಲ. ಒಳ್ಳೆಯ ಹಿತ್ತಾಳಿ ಪಾತ್ರ ಹೇಗಿರುತ್ತೆ ಅಂತ ಕೇಳಿದ್ರೆ ಕಪ್ಪು ಕಪ್ಪಾಗಿರುತ್ತೆ ಅಂತ ಹೇಳ್ಬೋದು ಕೆಲವರು. ಅದು ಫಳ ಫಳ ಅಂತ ಹೊಡಿತಾ ಒಳಗೆ ಅದರೊಳಗೆ ಆ ಕಂಚಿನ ಪಾತ್ರದಲ್ಲಿ ಹಾಲು ಕುದಿದು ದಪ್ಪ ಒಂದು ಮೇಲ್ಗಡೆ ಕೆನೆ ಬರೋದನ್ನು ಯಾರು ಕಾಣೋದಕ್ಕೆ ಸಾಧ್ಯ ಇವತ್ತು? ಅಂತಹ ವೈಭವ ಯಾವ ಅಡುಗೆ ಮನೆಯಲ್ಲೂ ಇಲ್ಲ. ಇರಲಿ, ಒಳ್ಳೆಯ ಹಿತ್ತಾಳೆ ಪಾತ್ರ ಫಳಫಳ ಅಂತ ಹೊಡಿತದೆ. ಅದರ ಒಳಗಿರುವ ಕಿರುಬು ಕಿಟ್ಟಗಳೆಲ್ಲ ಹೋಗಿರಬೇಕದು, ತೆಗೆದಿರಬೇಕು, ಕಲಾಯ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು. ಅಂದರೆ ವಾಸ್ತವಿಕವಾಗಿ ಆಹಾರ ಪದಾರ್ಥವನ್ನು ರಕ್ಷಣೆ ಮಾಡುವ ಕಲಾ, ಅದನ್ನು ತಂದ್ಕೊಳ್ಬೇಕು, ಕಲಾಯ ಮಾಡಬೇಕು. ಈಗ ಹಿತ್ತಾಳೆ ಪಾತ್ರೆ ಇದ್ದವರ ತಲೆಗೆ ಕಲಾಯ ಆಗಿಬಿಡ್ತದೆ. ಆದ್ದರಿಂದ ಯಾರೂ ಆ ಪಾತ್ರೆಗಳನ್ನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಇಟ್ಕೊಳ್ತಾ ಇಲ್ಲ. ಕಿಟ್ಟ ಎಂಬ ಶಬ್ದದ ಬಗ್ಗೆ ಹೇಳ್ತಾರೆ. ಈ ಕೊಡೆ ಇದ್ದರೆ ಏನಾಗುತ್ತೆ ಅಂತಂದರೆ, ಪಾತ್ರೆಯ ಸ್ವರೂಪ ಪ್ರಕಾಶ ಆಗೋದಿಲ್ಲ, ಜೊತೆಗೆ ಪಾತ್ರೆಯಲ್ಲಿ ಸುರಕ್ಷಿತವಾಗಿರಲಿ ಅಂತ ಹಾಲು ಮೊಸರು ಏನಿಟ್ಟರು ಅದು ಹಾಳಾಗಿಬಿಡ್ತದೆ. ಇವತ್ತು ನಮ್ಮ ಬದುಕೆಲ್ಲ ಈ ಕೊಳೆಗಟ್ಟಿ ಕಿರುಬು ಏರ್ಪಟ್ಟು ನಮ್ಮೊಳಗೆ ಒಂದು ಕಿಟ್ಟ ತುಂಬಿಕೊಂಡು ಬದುಕೆಲ್ಲ ಏನಾಗಿದೆ ಅಂದರೆ, ನಾವು ಅಪಕರ್ಷವನ್ನು ಪಡಿತಾ ಇದ್ದೇವೆ, ಸೋಲ್ತಾ ಇದ್ದೇವೆ, ನಾವು ಬೀಳ್ತಾ ಇದ್ದೇವೆ, ನಾವು ಗೆಲ್ತಾ ಇಲ್ಲ. ಆದ್ದರಿಂದ ನಮಗೆ ಜಯ ಬರದೇ ಇದ್ದರೆ ನಮ್ಮ ಬದುಕು ಮಹಾಭಾರತ ಆಗೋದಿಲ್ಲ. ಹಾಗಿದ್ರೆ ಜಯ ಬರಬೇಕು, ನಮ್ಮ ಬದುಕು ಮಹಾಭಾರತ ಆಗಬೇಕು ಅಂತ ಆದರೆ ಈ ಕಲ್ಕ ಇದೆಯಲ್ಲ ಅದು ಹೊರಟು ಹೋಗಬೇಕು. ಕಲ್ಕ ಯಾವುದು ಅಂತ ಕೇಳಿದರೆ, ತಪೋನ ಕಲ್ಕೋಧ್ಯಯನನ್ನ ಕಲ್ಕಃ ಸ್ವಾಭಾವಿಕೋ ವೇದವಿಧಿರ್ನ ಕಲ್ಕಃ.
ತಪೋ ನ ಕಲ್ಕಃ, ತಪಸ್ಸೆಂಬುದು ಕೊಳೆಯಲ್ಲ. ಅಧ್ಯಯನನ್ನ ಕಲ್ಕಃ, ಅಧ್ಯಯನ ಓದೆಂಬುದು ಕೊಳೆಯಲ್ಲ. ಸ್ವಾಭಾವಿಕೋ ವೇದವಿಧಿರ್ನ ಕಲ್ಕಃ, ಸ್ವಾಭಾವಿಕೋ ವೇದವಿಧಿ. ಗಮನಿಸಬೇಕು, ನಮಗೆ ಈ ಸ್ಫೂರ್ತಿ ಗೊತ್ತಿಲ್ಲ. ಒಂದು ಮಾತು ಸ್ವಾಭಾವಿಕ ಅಂದರೆ ಹೇಗೆ, ಮಾತಿನ ಅರ್ಥ ಸ್ವಾಭಾವಿಕ ಹೇಗೆ, ಮಾತು ಅರ್ಥಗಳು ಸ್ವಾಭಾವಿಕ ಆದಾಗ ಒಬ್ಬ ವ್ಯಕ್ತಿ ಸ್ವಾಭಾವಿಕವಾಗಿ ಹೇಗೆ ಇರಲಿಕ್ಕೆ ಸಾಧ್ಯ ಎನ್ನುವುದು ನಮಗೆ ಗೊತ್ತಿಲ್ಲ. ಸಹಜ, ಸ್ವಾಭಾವಿಕ ಎಂಬ ಶಬ್ದಗಳೆಲ್ಲ ನಮಗೆ ಅದು ತುಂಬ ಅರ್ಥವನ್ನು ಕಳೆದುಕೊಂಡ ಸಬಕಲಾದ ನಾಣ್ಯದ ಹಾಗಾಗ್ಬಿಟ್ಟಿವೆ. ವ್ಯಾಸರಿಗೆ ಹೇಳ್ತಾ ಇದ್ದಾರೆ, ಸ್ವಾಭಾವಿಕೋ ವೇದ ವಿಧಿರ್ ನ ಕಲ್ಕಃ. ವೇದವೆಂಬುದು ಸ್ವಾಭಾವಿಕವಾದ ಮಾತು, ಸ್ವಭಾವದಿಂದ ಹುಟ್ಟಿದ ಮಾತದು, ಕಟ್ಟಿದ ಮಾತಲ್ಲ, ಅದು ಹುಟ್ಟಿದ ಮಾತು. ಯೋಗಿಗಳ ಹೃದಯ ಪ್ರಕೃತಿಯ ಜೊತೆಗೆ ಸಹಜವಾಗಿದ್ದಾಗ, ಸಹಜ ಪ್ರಕೃತಿಯ ಜೊತೆಯಲ್ಲಿದ್ದಾಗ ಪ್ರಕೃತಿಯ ಸ್ಪಂದಕ್ಕೆ ಪ್ರತಿಸ್ಪಂದ ಕೊಡ್ತಾ, ಹೃದಯ ಸ್ಪಂದಕ್ಕೆ ಪ್ರಕೃತಿಯ ಪ್ರತಿಸ್ಪಂದ ಪಡಿತ ಎರಡೂ ಇರಬೇಕು. ಇರುವ ಆ ಕಾಲದಲ್ಲಿ ಹುಟ್ಟಿದ ಮಾತು ವೇದ, ಸ್ವಾಭಾವಿಕ ವೇದ. ವೇದದ ವಿಧಿಯೂ ಸ್ವಾಭಾವಿಕ. ವಿಧಿ ವಿಧಾನದ ಬಗ್ಗೆ ಹಿಂದಿನ ಪ್ರವಚನದಲ್ಲಿ ಒಂದು ಮಾತಾಡಿದ್ದೇನೆ, ಅದು ನೆನಪಿರೋದ್ರಿಂದ ಅದನ್ನು ಹೇಳೋದಿಲ್ಲ ಈಗ. ಆದ್ದರಿಂದ ಈ ವಿಧಿ ಎಂಬುದು ಸ್ವಾಭಾವಿಕ ಆದರೆ ಇದು ಕಲ್ಕ ಅಲ್ಲ, ಇದು ಕೊಡೆ ಅಲ್ಲ. ಆದರೆ ಇದನ್ನು ನಾವು ಕೊಡೆ ಅಂತ ನಾವು ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ಬುದ್ಧಿಜೀವಿಗಳಿಗೆಲ್ಲ ನಿರಂತರವಾದ ಪ್ರಯಾಸ, ನಿರಂತರವಾದ ಉದ್ಯಮ ಏನು ಅಂದರೆ ವೇದವೆಂಬುದು ಅದು ಕೊಡೆ, ವೇದದಲ್ಲಿರುವ ಅರ್ಥಗಳು ಕೊಡೆ. ಸಮಾಜಕ್ಕೆ ಕೊಡೆಯಿಂದ ನಾವು ರಕ್ಷಣೆ ಬೇಕು ಅಂತಾದರೆ ವೇದವನ್ನು ತೊಳೆ, ವೇದದ ಅರ್ಥವನ್ನು ತೊಳೆ, ವೇದವನ್ನು ಓದುವವರನ್ನು ತೊಳೆ. ಅಂದರೆ ಈ ತೊಳೆದ ವಿನಃ ಕಡೆ ಹೋಗೋಲ್ಲ, ಕೊಡೆ ಕಳೆದು ಹೋಗೋಲ್ಲ ಎಂಬಂತಹ ಒಂದು ಭರವಸೆಯಿಂದ ಈ ಮಾತನಾಡ್ತಾ ಇದ್ದಾರೆ. ನೋವಿನಿಂದ ನಾನು ಹೇಳ್ತಾ ಇರೋದು. ಅವರ ಬಗ್ಗೆ ನನಗೇನು ಮತ್ಸರ ಇಲ್ಲ, ಅವರು ಹೇಳಲಿ, ಸ್ವತಂತ್ರವಾಗಿ ತಮ್ಮ ವಿಚಾರವನ್ನು ಅವರು ಮಂಡಿಸಲಿ. ಆದರೆ ವೇದದ ಸ್ವಾಭಾವಿಕತೆಯನ್ನು ಅವರು ಕಳ್ಕೊಳ್ಳದೇ ಇರಲಿ ಎನ್ನುವ ಒಂದು ಭಾವನೆಯಿಂದ ನಾನು ಹೇಳ್ತಾ ಇದ್ದಾರೆ. ಅದೊಂದು ಬೇರೆ ವಿಷಯ, ಇರಲಿ, ಇಷ್ಟಕ್ಕೆ ನಿಲ್ಲಿಸೋಣ. ಸ್ವಾಭಾವಿಕೋ ವೇದವಿಧಿರ್ನ ಕಲ್ಕಃ, ಪ್ರಸಹ್ಯ ವಿತ್ತಾಹರಣನ್ನ ಕಲ್ಕಃ. ಬಲಾತ್ಕಾರವಾಗಿ ಇನ್ನೊಬ್ಬನ ಕಿಸೆಯಲ್ಲಿರುವ, ಇನ್ನೊಬ್ಬರ ಪರ್ಸ್ನಲ್ಲಿರುವ ಹಣ, ವಿತ್ತಾಹರಣಂ, ಅದನ್ನು ಎಳ್ಕೊಂಡ್ರೆ ನ ಕಲ್ಕಃ, ಕೊಡೆಯಲ್ಲ. ವ್ಯಾಸರಾಡುವ ಮಾತು ನೋಡಿ, ಅಂದರೆ ಪಿಕ್ ಪಾಕೆಟ್ ಮಾಡೋವರಿಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಲ್ಲ, ಆದರೆ ಇದು ಕೊಳೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಕೊಳೆಯಲ್ಲ. ಯಾವಾಗ ಅಂತ ಕೇಳಿದರೆ ತಾನ್ಯೇವ ಭಾವೋಪಹತಾನಿ ಕಲ್ಕಃ. ಕೊನೆಗೆ ನಿರ್ಣಯ ಕೊಡ್ತಾರೆ. ವಿತ್ತಾಹರಣವಿರಲಿ, ವೇದಾಧ್ಯಯನವಿರಲಿ, ಸ್ವರೂಪತಃ ಅದು ಕೊಳೆಯಲ್ಲ. ಆದರೆ ಯಾವ ಭಾವದಿಂದ ನಾವು ಅದನ್ನು ಮಾಡ್ತೇವೆ ಎನ್ನುವುದರ ಮೇಲೆ ಅದು ಕೊಳೆಯಾಗಬಹುದು, ಬೆಳೆಯಾಗಬಹುದು. ಆದ್ದರಿಂದ ಒಂದು ಕಳೆ ಮತ್ತು ಬೆಳೆ ಎಂಬುದನ್ನು ಹೇಗೆ ನಾವು ನಿರ್ಣಯ ಮಾಡಬೇಕು? ನಮಗೆ ಯಾವುದು ಬೇಕಾಗಿದೆ, ಯಾವುದಕ್ಕಾಗಿ ನಾವು ಕೃಷಿಯನ್ನು ಆರಂಭ ಮಾಡಿದ್ದೇವೆ, ಈ ಒಂದು ಧಾರಣೆಯಿಂದ ತಾನೇ ಒಂದನ್ನು ನಾವು ಕಳೆ ಮತ್ತು ಬೆಳೆ ಅಂತ ಹೇಳೋದು. ಒಬ್ಬನಿಗೆ ಮುಳ್ಳು ಕಳ್ಳಿಯನ್ನು ಬೆಳೆಯೋದೇ ಉದ್ದೇಶವಾಗಿದ್ದರೆ ಬೇಲಿಗೆ ಹಾಕಿದ ಕಳ್ಳಿ ಅವನಿಗೆ ಬೆಳೆ ಆಗುತ್ತೆ, ಒಳಗಿರುವ ಮೆಂತ್ಯ ಸೊಪ್ಪು ಕಳೆಯಾಗತ್ತೆ, ಅವನಿಗೆ ಕಳ್ಳಿ ಬೇಕಾಗಿದೆ ಅವನಿಗೆ. ಅದೇ ಒಳಗಡೆ ತೋಟದಲ್ಲಿ ಸೊಪ್ಪನ್ನು ಬೆಳೆಯುವವನಿಗೆ ಈ ಕಳ್ಳಿ ಎಂಬುದು ಕಳೆಯಾಗತ್ತೆ ಅಷ್ಟೇ. ಪ್ರಸಹ್ಯ ವಿತ್ತಾಹರಣನ್ನ ಕಲ್ಕಃ, ತಾನ್ಯೇವ ಭಾವೋಪಹತಾನಿ ಕಲ್ಕಃ. ಭಾವೋಪಹತ ಎಂಬ ಒಂದು ಶಬ್ದ ನಮಗೆ ಬಹಳ ಮುಖ್ಯವಾದ್ದು. ಯಾವುದೇ ಒಂದು ಕ್ರಿಯೆ ತನ್ನ ಸ್ವರೂಪವನ್ನು, ತನ್ನ ಸ್ಫೂರ್ತಿಯನ್ನು ಕಳ್ಕೊಳ್ಳೋದು ಭಾವದ ಘಾತದಿಂದ, ಭಾವದ ಹೊಡೆತದಿಂದ. ಭಾವದೋಷ ಏರ್ಪಟ್ಟಾಗ ತಪಸ್ಸು ಕೊಳೆಯಾಗುತ್ತದೆ. ಭಾವದೋಷ ಏರ್ಪಟ್ಟಾಗ ಅಧ್ಯಯನವೆಂಬುದು ಕೊಡೆಯಾಗ್ತದೆ. ವೇದವಿಧಿ ಎಷ್ಟೇ ಸ್ವಾಭಾವಿಕವಾಗಿದ್ದರೂ ಅದನ್ನು ಆಚರಿಸುವವರ ಭಾವ ದುಷ್ಟವಾದಾಗ, ಅವರ ಸ್ವಭಾವ, ಅವರ ಭಾವನೆ ಕಲುಷಿತವಾದಾಗ ಯಜ್ಞಯಾಗಾದಿಗಳೂ ಕೊಳೆಯಾಗುತ್ತವೆ. ಇನ್ನು ಪ್ರಸಹ್ಯ ವಿತ್ತಾಹರಣನ್ನ ಕಲ್ಕಃ, ಸಾಮಾಜಿಕರ ದೃಷ್ಟಿಯಲ್ಲಿ ಇದೊಂದು ಅಪರಾಧ. ಇನ್ನೊಬ್ಬರ ಹಣವನ್ನು ತೆಗೆದುಕೊಳ್ಳೋದು ಅಪರಾಧವೇ ಅಲ್ಲ ಅಂತಲ್ಲ, ಆದರೆ ಅನಿವಾರ್ಯವಾಗಿ ಯಾರನ್ನೋ ಒಬ್ಬರನ್ನ ಬದುಕಿಸೋ ಬಗ್ಗೆ, ಇನ್ಯಾವರೋ ಒಂದು ಆಪತ್ತನ್ನು ನಿವಾರಣೆ ಮಾಡೋ ಬಗ್ಗೆ, ತನ್ನಲ್ಲಿ ಹಣ ಇಲ್ಲದೆ ಇದ್ದಾಗ
ಚಕ್ ಅಂತ ತೆಕ್ಕೊಂಡು ಇನ್ನೊಬ್ಬನ ಪ್ರಾಣ ಉಳಿಸಿಬಿಟ್ಟ ಅಂತ ಆದರೆ ಕ್ರಿಯೆ ಅದು ಚೌರ್ಯ ಇರಬಹುದು, ಆದರೆ ಅದರ ಪ್ರಯೋಜನ ಫಲ ಅದಕ್ಕೆ ಭಾವ ಸಂಪತ್ತಿ ಇದೆ, ಅದಕ್ಕೆ ಭಾವದ ಬಲ ಇದೆ. ಆದ್ದರಿಂದ ಅದು ಚೌರ್ಯ ಆಗೋದಿಲ್ಲ, ಅದು ಅಪರಾಧ ಆಗೋದಿಲ್ಲ. ಆದ್ದರಿಂದ ಭಾವೋಪಹತವಾದರೆ ವೇದಾಧ್ಯಯನವೂ ಕೊಡೆಯಾಗುತ್ತದೆ. ಭಾವೋಪಹತ ಆಗದೇ ಇದ್ದರೆ, ಭಾವದುಷ್ಟವಾಗದೇ ಇದ್ದರೆ ಎಲ್ಲವೂ ನಿಜವಾಗಿ ನಮಗೆ ಬೆಳೆಯಾಗುತ್ತದೆ, ನಮಗೆ ಬಲವಾಗುತ್ತದೆ. ಇದನ್ನು ವ್ಯಾಸರು ಬಹಳ ಚೆನ್ನಾಗಿ ಮಹಾಭಾರತದ ಪ್ರಾರಂಭದಲ್ಲಿಯೇ ತಿಳಿಸ್ತಾ ಇದ್ದಾರೆ. ಇವತ್ತು ವ್ಯಾಸರ ಮನಸ್ಸಿನಲ್ಲಿ ಏನಿದೆ ಅಂತಂದರೆ, ಈ ಭಾವೋಪಘಾತ ಎಂಬುದು ನಿರಂತರವಾಗಿ ಸಮಾಜದಲ್ಲಿ ನಡೀತಾ ಇರುತ್ತೆ. ಇದನ್ನು ತಪ್ಪಿಸಬೇಕು. ತಪ್ಪಿಸೋದೇ ಒಬ್ಬ ಕವಿಯ ಉದ್ದೇಶ. ಈ ಭಾವೋಪಘಾತವನ್ನು ತಡೆ ಹಿಡಿಯೋದೇ ಒಬ್ಬ ಋಷಿಯ ಉದ್ದೇಶ. ಭಾವೋಪಘಾತ ಏನಿದೆ, ಭಾವದೋಷ ಏನಿದೆ, ಇದನ್ನು ನಿವಾರಣೆ ಮಾಡೋದೇ ಒಬ್ಬ ಶಿಕ್ಷಕನ ಉದ್ದೇಶ, ಒಬ್ಬ ನಾಯಕನ ಕರ್ತವ್ಯ ಅದೇ. ಸಮಾಜದಲ್ಲಿ ಯಾರ್ಯಾರು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವಲ್ಲ, ಸಾಮಾಜಿಕವಾದ ಹೊಣೆಯನ್ನು ಯಾರ್ಯಾರು ಹೊರ್ತಾರೋ ಅವರೆಲ್ಲರಿಗೂ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಅಂತಂದರೆ, ದೊಡ್ಡ ಸಮಸ್ಯೆ, ದೊಡ್ಡ ಒಂದು ಕರ್ತವ್ಯ ಯಾವುದು ಅಂತಂದರೆ ಭಾವೋಪಘಾತ ಆಗದೇ ಇದ್ದಾಗ ನೋಡಿಕೊಳ್ಳೋದು. ಇದನ್ನು ತಡೆಯೋದಕ್ಕೆ ಸಾಧ್ಯವೇ? ಭಾವೋಪಘಾತವನ್ನು ತಡಿಬೇಕು. ಇದಕ್ಕೆ ಒಂದೆರಡು ಉದಾಹರಣೆಯನ್ನು ಕೊಡ್ತೇನೆ, ಹೇಗೆ ಭಾವದೋಷವೆಂಬುದು ಏರ್ಪಡ್ತದೆ ಅಂತ. ಶಾಕುಂತಲ ನಾಟಕದಲ್ಲಿ ದುಷ್ಯಂತನ ಬಾಯಲ್ಲಿ ಕಾಳಿದಾಸ ಒಂದು ಒಳ್ಳೆಯ ಮಾತನ್ನು ಹೇಳಿಸ್ತಾರೆ. ನಿರ್ದೋಷ ದರ್ಶನ ಖಲು ಕನ್ಯಕಾಹ ಅಂತ. ಹುಡುಗಿಯರನ್ನು ನೋಡೋದು ತಪ್ಪಲ್ಲ ಅಂತ, ದೋಷವಿಲ್ಲ ಅಂತ ಹೇಳ್ತಾರೆ. ಬೆಂಗಳೂರಿನ ಹುಡುಗರಿಗೆ ಗೊತ್ತಾದರೆ ಫಲಕವನ್ನು ತಮ್ಮ ಎದೆ ಮೇಲೆ ಬರ್ಕೊಂಡು ಬಿಡ್ತಾರೆ. ಆದರೆ ನಿರ್ದೋಷ ದರ್ಶನ ಖಲು ಕನ್ಯಕಾಹ ಅನ್ನುವ ಆ ಮಾತಿನ ಹಿನ್ನೆಲೆ ಏನು ಎನ್ನುವುದನ್ನು ನಾವು ಗಮನಿಸ್ಕೊಳ್ಬೇಕು. ಅಲ್ಲಿ ದುಷ್ಯಂತ ಯಾವ ಸಿದ್ಧತೆಯಿಂದ ಶಕುಂತಲೆಯನ್ನು ನೋಡ್ತಾ ಇದ್ದಾನೆ, ಮತ್ತು ಒಂದು ಕನ್ಯೆಯನ್ನು, ಪ್ರಾಪ್ತವಯಸ್ಕಳಾದಂತಹ ಒಬ್ಬ ಹುಡುಗಿಯನ್ನು ನೋಡಿದರೆ ದೋಷವಿಲ್ಲ ಎನ್ನುವುದಕ್ಕೆ ಏನು ಪ್ರಮಾಣ ಅಂದರೆ, ಈ ಮಾತು ಹುಟ್ಟುವಾಗಲೇ ಅದು ದೋಷವಾಗಬಹುದು ಎನ್ನುವುದು ಸಂಭಾವ್ಯ ಇದೆ, ಅದನ್ನು ಅಲ್ಲಗಡಿಲಿಕ್ಕಾಗೋದಿಲ್ಲ. ಇಲ್ಲದ್ರೆ ಈ ಮಾತೇ ಹುಟ್ಟುತ್ತಿರಲಿಲ್ಲ. ಅಂದರೆ ಒಬ್ಬ ಸುಲಕ್ಷಣವಾದ ಒಬ್ಬ ಹುಡುಗಿ ಇದ್ದಾಳೆ ಅಂತಂದರೆ, ಲಕ್ಷಣವಾಗಿದ್ದಾಳೆ ಇವಳು ಅಂತ ಅಂದುಕೊಂಡ್ರೆ ಪ್ರಕೃತಿಯನ್ನು ಕಂಡಂತೆ, ಅದು ಪ್ರಕೃತಿಯನ್ನು ಒಪ್ಪಿದಂತೆ. ಈ ಒಪ್ಪಿಗೆ ಕೊಡುವಷ್ಟು ನೀವು ನೋಡಿದರೆ ಏನೂ ತಪ್ಪಲ್ಲ, ಯಾವಾಗ ನೋಡಿದರೂ ತಪ್ಪಲ್ಲ. ಚೆನ್ನಾಗಿದ್ದಾಳೆ ಇವಳು ಅಂತ. ಈ ಚೆನ್ನಾಗಿದ್ದಾಳೆ ಅಂತ ಅನ್ನುವಾಗಲೇ ನನ್ನ ಜೊತೆಗೆ ನನ್ನ ಸೀಟ್ನಲ್ಲಿ ಪಕ್ಕದಲ್ಲಿ ಕೂತಿದ್ರೆ ಎನ್ನುವ ಆಲೋಚನೆಯ ಜೊತೆಗೆ ನೋಡಿದರೆ, ಹೋಗುವಾಗ ಮೈ ಪಕ್ಕದಲ್ಲಿ ಸವರ್ಕೊಂಡು ಹೋಗಿದ್ದರೆ, ಮಧ್ಯದಲ್ಲಿ ಈ ವ್ಯಾನಿಟಿ ಬ್ಯಾಗ್ ಒಂದು ತೊಂದರೆ ಕೊಡ್ತಾ ಇದೆಯಲ್ಲ ಅಂತ ಅಂದ್ಕೊಂಡ್ರೆ, ನಾನು ಇದನ್ನು ಹೆಚ್ಚು ವಿಸ್ತರಿಸೋದಿಲ್ಲ, ನನ್ನ ಪೋಲಿ ಬುದ್ಧಿಯಲ್ಲ ನಿಮಗೆ ಗೊತ್ತಾಗ್ಬಿಡತ್ತೆ. ಅಂದರೆ ನನಗೆ ಭಯವೂ ಇಲ್ಲ. ಯಾಕೆ ಅಂದರೆ ಭಾವದುಷ್ಟವಾದ ಪ್ರಪಂಚದಲ್ಲಿ ನಾವು ಎಷ್ಟು ಪಳಗಿದ್ದೇವೆ, ಇದನ್ನು ಹೇಳ್ಕೊಳ್ಳಿಕ್ಕೂ ಒಂದು ಅವಕಾಶ ಬೇಕಲ್ಲ. ತಪ್ಪು ಅಂತ ನನಗೆ ಗೊತ್ತಿದ್ದೀರಿ, ಇಲ್ಲ ಅಂತಲ್ಲ, ಆದರೆ ಈ ತಪ್ಪಿನಿಂದ ನಾನು ತಪ್ಪಿಕೊಳ್ಳೋಕ್ಕಾಗ್ತಾ ಇದ್ವಲ್ಲ, ಇದು ಈ ಕಾಲದ ಸಮಸ್ಯೆ. ಇದು ಎಲ್ಲ ಭಾವೋಪಹತವಾಗಿದೆ. ದುಷ್ಯಂತ ಶಕುಂತಲೆಯನ್ನು ನೋಡುವಾಗ ಅವನಿಗೆ ಆ ಒಂದು ಹೊಣೆಗಾರಿಕೆ ಇತ್ತು. ದುಂಬಿ ಅವಳನ್ನು ಮುತ್ತುತ್ತಾ ಇದ್ದರು. ತತ್ವಾನ್ವೇಷಾನ್ ಮಧುಕರ ಹತಾಹ ತ್ವಂಖಲು ಕೃತಿ. ನಿನಗೆ ಭಯ ಇಲ್ಲ, ನಿನಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ನೀನು ಶಕುಂತಲೆಯ ಮುಖವನ್ನು ಸುತ್ತಾಡಬಹುದು, ಅವಳ ಮುಖದ ಮೇಲೆ ಕೂತ್ಕೊಳ್ಬಹುದು. ಆದರೆ ನಾವು ಹಾಗಲ್ಲ. ಇವಳು ಯಾರು? ಇವಳು ಋಷಿ ಕನ್ನಿಕೆಯೇ ಅಥವಾ ಕ್ಷತ್ರಿಯ ಕನ್ನಿಕೆಯೇ? ಯಾರಿವಳು? ಇದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೇವೆ. ತತ್ವಾನ್ವೇಷ ಎನ್ನುವುದು ಒಂದಿದೆ ಅಲ್ಲಿ. ಆದ್ದರಿಂದ ಒಬ್ಬ ತತ್ವಾನ್ವೇಷಿಯಾದವನು ಯಾವುದು ಸತ್ಯ, ಯಾವುದು ತತ್ವ, ಯಾವುದು ಉಳುಕೊಳ್ಳುವಂಥದ್ದು ಎಂಬ ಕಾಳಜಿ ಇದ್ದವನು, ಅದನ್ನು ಹುಡುಕ್ತಾ ಇದ್ದವನು ನೋಡಿದರೆ ನಿರ್ದೋಷ ದರ್ಶನ ಕನ್ಯಕ, ಮಾತು ತಪ್ಪಲ್ಲ, ಸರಿಯತ್ತು. ಭಾವದುಷ್ಟ ಆಗಬಾರ್ದು. ನಮ್ಮ ನೋಟ ಭಾವದುಷ್ಟವಾದರೆ ನೋಟ ಕಲ್ಕವೇ ಆಗುತ್ತದೆ. ಹಾಗೆ ಪಾಠ, ಇವತ್ತು ಪರ್ವರ್ಷನ್ ಎಂಬುದೊಂದು ದೊಡ್ಡ ಸಮಸ್ಯೆ ಶಿಕ್ಷಣದಲ್ಲಿ. ನಾವು ಏನು ಪಾಠ ಹೇಳಿಕೊಟ್ರೂ ಯಾವುದು ವಿದ್ಯಾರ್ಥಿಗಳಿಗೆ ಗೊತ್ತಾಗಬಾರದೋ ಅದರಲ್ಲಿ ಅವರು ಪರಿಣತರಾಗ್ತಾ ಇದ್ದಾರೆ. ಏನು ಮಾಡೋದು? ಸುಳ್ಳು ಹೇಳಬಾರದು ಮಕ್ಕಳು. ಸತ್ಯ ಹೇಳುವ ಬಗ್ಗೆ ನಾವು ಎಷ್ಟು ಪಾಠ ಹೇಳಿದರು ಅವರಿಗೆ ಸುಳ್ಳು ಹೇಳುವುದಕ್ಕೆ ಅದು ಪ್ರಚೋದನೆ ಆಗ್ತದಲ್ಲ. ಅದಕ್ಕೆ ಏನು ಕಾರಣ? ಅದು
ಅಂದರೆ ಈ ಒಂದು ಪರ್ವರ್ಷನ್ ಹುಟ್ಟೋದಕ್ಕೆ ಕಾರಣ ಏನು? ನಾವು ಇದನ್ನು ಗ್ರಹಿಸಬೇಕು. ಅಧ್ಯಯನದಲ್ಲಿ ಒಂದು ಭಾವದೋಷ ಇದೆ. ಈ ಅಧ್ಯಯನವೆಂಬುದು ನಿಜವಾಗಿ ಒಬ್ಬ ಪ್ರಾಮಾಣಿಕ ಪ್ರಜೆಗೆ ಒಂದು ಸಾಧನವಾಗಿ ಸಿಗಬೇಕದು. ಶಿಕ್ಷಣವೆಂಬುದು ಅವನ ಸಾಧನೆಗೆ ಒಂದು ಸಹಕಾರಿಯಾಗಬೇಕಿತ್ತು. ಈ ಸಾಧನವನ್ನು ಭಾವದುಷ್ಟರಿಗೂ ನಾವು ಕೊಡ್ತಾ ಇದ್ದೇವೆ. ಅವನ ಭಾವದೋಷವನ್ನು ನಿವಾರಣೆ ಮಾಡ್ತಾ ಇಲ್ಲ. ಆದ್ದರಿಂದ ಅಧ್ಯಯನಂಕಲ್ಕಃ. ಓದಿದವರು ಬೀಳ್ತಾ ಇದ್ದಾರೆ, ಉದ್ಯೋಗ ಮಾಡುವವರು ಬಿಡ್ತಾ ಇದ್ದಾರೆ, ಸುಧಾರಿಸಿದವರು ಅಂತ ಅಂದುಕೊಂಡವರು ಬಿಡ್ತಾ ಇದ್ದಾರೆ, ಸಾಮಾಜಿಕ ಹೊಣೆ ಹೊತ್ತವರೆಲ್ಲ ಬಿಡ್ತಾ ಇದ್ದಾರೆ. ಎಲ್ಲ ಕಡೆಗೆ ಅಪಜಯ, ಎಲ್ಲರೂ ಅಪಕೃಷ್ಟರಾಗ್ತಾ ಇದ್ದಾರೆ. ಅಕ್ಕಪಕ್ಕದವರ ಎದುರುಗಡೆ ತಲೆ ಎತ್ತಿ ನಿಲ್ಲುವ ಧೈರ್ಯವೇ ಇಲ್ಲ. ಅಂತಹ ಒಂದು ಪ್ರಾಮಾಣಿಕತ, ಆ ಸತ್ವ ಇವತ್ತು ಸಮಾಜದಲ್ಲಿ ಉಳಿತಾ ಇಲ್ಲ. ಯಾಕೆಂದರೆ ಎಲ್ಲರಲ್ಲೂ ಕಲ್ಕ ಎಂಬುದು ಸೇರ್ತಾ ಇದೆ. ಈ ಕಲ್ಕವನ್ನು ತೊಡೆದರೆ ಜಯ ಎಂಬುದು ಬರ್ತದೆ. ಆದ್ದರಿಂದ ಈ ಮಹಾಭಾರತದ ಜಯ ಅದು ವ್ಯಾಸ ಸಂಹಿತ, ಜಯಾಖ್ಯ ಸಂಹಿತ. ಅದು ಮಹಾಭಾರತದ ಜಯ. ಸರ್ವೋತ್ಕರ್ಷೇಣ ವರ್ತನಂ. ಸರ್ವೋತ್ಕೃಷ್ಟರಾಗಿ ಭಾರತೀಯರು ತಮ್ಮ ಬದುಕನ್ನು ಸರ್ವೋತ್ಕೃಷ್ಟವಾಗಿ ಬಾಳಬೇಕು ಮತ್ತು ಅದನ್ನು ಪ್ರಪಂಚಕ್ಕೆ ಮಾರ್ಗದರ್ಶನವಾಗಿ ತೋರಿಸಬೇಕು. ಮನುಸ್ಮೃತಿಯಲ್ಲಿ ಒಂದು ಮಾತಿದೆ, ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಃ. ಮನುವಿನ ಕಾಲದಲ್ಲಿ ಎಂಥ ಮಾತಿದು. ಮನುಸ್ಮೃತಿಯನ್ನು ಸುಟ್ಟವರಿಗೆ ಈ ಮಾತಿನ ಗುಟ್ಟು ಗೊತ್ತಾಗಲಿಲ್ಲ. ಯಾಕೆಂದರೆ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವ. ಈ ಭೂಮಿಯಲ್ಲಿ ಎಲ್ಲ ಮನುಷ್ಯರು ತಮ್ಮ ತಮ್ಮ ಚರಿತ್ರ, ತಮ್ಮ ನಡತೆಯನ್ನು ಭಾರತೀಯರನ್ನು ನೋಡಿ ತಿದ್ದುಕೊಳ್ತಾ ಇದ್ದರು, ಕಲಿತುಕೊಳ್ತಾ ಇದ್ದರು. ಯಾಕೆ ಅಂದರೆ ಈ ದೇಶ ಅಂಥದ್ದಾಗಿತ್ತು. ನಮ್ಮ ಭಾರತ ಮಹಾಭಾರತವಾಗಿ ಜಯದಿಂದ ಇತ್ತು. ಈ ಜಯಕ್ಕೆ ಇರುವ ಸೂತ್ರ ಯಾವುದು ಅಂತಂದರೆ ಅದೇ ಶಬ್ದವನ್ನು ಹಿಂದೆ ಮುಂದೆ ಮಾಡಿಕೊಳ್ಳೋದು. ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಪರೋಕ್ಷ ನಿರ್ದೇಶ. ಜಯ ಅಂತ ಹೇಳಿದ್ದೇನು ಅಂತಂದರೆ ಯಜ ಅಂತ. ಜಯ ಅಂದರೆ ಉತ್ಕೃಷ್ಟನಾಗಿ ಇರು ಅಂತ ಆಗ್ತದೆ ಸಂಸ್ಕೃತದಲ್ಲಿ. ಯಜ ಅಂದರೆ ಯಜ್ಞಮಯವಾಗಿ ನೀನು ಬದುಕು ಅಂತ. ನಮ್ಮ ಶ್ವಾಸ ನಿಶ್ವಾಸಗಳಿಂದ ಹಿಡಿದು ಊಟೋಪಚಾರಗಳಿಂದ ಹಿಡಿದು ಎಲ್ಲ ಕೆಲಸವು ಯಜ್ಞರೂಪ ಆದರೆ, ಯಾಜ್ಞಿಕವಾಗಿ ಆದರೆ, ಯಜ್ಞ ಮರ್ಯಾದೆಯಿಂದ ನಡೆಸಲ್ಪಟ್ಟರೆ ಆಗ ಜಯ ಎಂಬುದು ಬರುತ್ತೆ. ಯಜ ಜಯ. ಈ ಯಾಗ ಮಾಡಬೇಕಿದ್ದರೆ ಚಿಟ್ಟ ಇದ್ದರೆ ಯಜ್ಞ ಮಾಡೋಕ್ಕಾಗೋದಿಲ್ಲ. ಮಾನಸಿಕವಾದ ಭಾವದೋಷ ಇದ್ದರೆ ನಾವು ಯಜ್ಞ ಮಾಡಲಿಕ್ಕಾಗೋದಿಲ್ಲ. ನನಗೆ ಈ ವ್ಯಾಸರ ಈ ಶ್ಲೋಕ ಓದುವಾಗ ಒಂದು ಸಮಾಧಾನ ಆಯಿತು. ಬಹಳ ದಿವಸದಿಂದ ನನ್ನ ಮನಸ್ಸಿನಲ್ಲಿ ಇತ್ತು, ಪಶು ಯಾಗಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಈಗಲೂ ಅದು ಮಾಡಬೇಕು ಅಂದರೆ ಪಶುನಾ ಯಜೇತ, ಅದರ ವಿಧಿವಿಧಾನಗಳಿದೆ, ಹಾಗೇ ಮಾಡಬೇಕದು. ಒಂದು ಪಶುವನ್ನು ತಂದು ಅದನ್ನು ವಿಶಸನ ಮಾಡಿ ಆ ವಪ ಎಂಬ ಅಂಗವನ್ನು ತೆಗೆದು ಅದನ್ನು ಅಗ್ನಿಗೆ ಹಾಕಬೇಕು. ಅದು ಸತ್ತೋಗತ್ತಲ್ಲ. ಇದು ಏನಿದು ಹಿಂಸೆ? ಈ ಹಿಂಸೆಯನ್ನು ಮಾಡಬೇಕು ಅಂತ ವೇದವೇ ಹೇಳಬಹುದಾ? 1000 ತಂದೆ ತಾಯಿಗಳ ಒಂದು ವಾತ್ಸಲ್ಯ ವೇದಕ್ಕಿದೆ ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ವೇದಮಾತೆಯ ಒಂದು ಕರುಣೆ ಅಂದರೆ ಎಷ್ಟುದು? 1000 ತಂದೆ ತಾಯಿಗಳ ಕರುಣೆ ವೇದಕ್ಕಿದೆ ಅಂತ. ಅದು ಹೀಗೆ ಹೇಳಿಬಿಟ್ಟಿದೆಯಲ್ಲ. ಆದರೆ ವ್ಯಾಸರು ಅದರ ಗುಟ್ಟನ್ನು ಇಲ್ಲಿ ಹೇಳಿದ್ದಾರೆ. ಇದೇ ಯಜ್ಞ, ಈ ವೇದವಿಧಿ ಸ್ವಾಭಾವಿಕೋ ವೇದವಿಧಿ ನ ಕಲ್ಕಃ. ಆದರೆ ಭಾವೋಪಹತವಾಗಿ ಇದೇ ವೇದವಿಧಿಯನ್ನು ನಾವು ಮಾಡಿದರೆ ಇದು ಕಲ್ಕವಾಗತ್ತೆ. ಹೌದು. ಅಂದರೆ ಈ ಯಜ್ಞದಿಂದ ಬರುವ ಪ್ರಯೋಜನ ತನಗೆ ಮಾತ್ರ ಇರಲಿ ಎಂಬ ಒಂದು ಸ್ವಾರ್ಥ ಬುದ್ಧಿಯಿಂದಲೋ, ಯಜ್ಞವನ್ನು ಮಾಡುವ ಒಂದು ಚಾಪಲ್ಯ ಅಥವಾ ಯಜ್ಞ ಮಾಡುವ ಚಟ ಕೆಲವರಿಗೆ, ಇದು ಈಗ ಒಂದು ಯಾಗ ಆಯಿತು, ಇನ್ನೊಂದು ಯಾಗ, ಇದಕ್ಕಿಂತ ದೊಡ್ಡದು ಯಾವುದಿದೆ ಅಂತ ಕೇಳೋದು. ಸಾಕಷ್ಟು ದುಡ್ಡು ಬರ್ತಾ ಇರುತ್ತೆ, ಏನು ಮಾಡುತ್ತೆ. ವೈದಿಕರು ಸಿಗ್ತಾರೆ ಸುಲಭವಾಗಿ, ಯಾರೋ ಒಬ್ಬರಿಗೆ ಜವಾಬ್ದಾರಿ ಕೊಟ್ಟರು ಸಾಕು. 1000 ಜನ ಋತ್ವಿಜರು ಬೇಕು ಅಂದರೆ ಕರ್ಕೊಂಡು ಬಂದುಬಿಡ್ತಾರೆ. ಅಡುಗೆ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಟರು ಆಯಿತು, ಅವರೆಲ್ಲರಿಗೂ ಬಂದು ಬಡಿಸ್ತಾರೆ. ಇವರು ಏನು ಹಣವನ್ನು ಮಾತ್ರ ತೊಡಗಿಸಿದ್ರೆ ಆಯಿತು. ಈ ಸತಿ ಗರುಡ ಚೈನ, ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲವೇ? ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಒಂದು ಕೆಲಸ ಮಾಡ್ಬೋದು, 1 ಕೋಟಿ ಸತ್ಯನಾರಾಯಣ ವ್ರತ ಮಾಡಿಸೋಣ ಅಂತೇಳಿ. ಅಂದರೆ ಪ್ರಮಾಣದಿಂದ ದೊಡ್ಡದಾಯ್ತು ಅದು. ಒಟ್ಟಿನಲ್ಲಿ ಈಗೇನಾಗಿದೆ ಅಂತಂದರೆ, ಈ ವೇದವಿಧಿ ಮತ್ತು ಯಜ್ಞವೂ ಕೂಡ ಭಾವೋಪಹತವಾದರೆ, ಭಾವದುಷ್ಟವಾದರೆ ಕಲ್ಕವೇ ಆಗುತ್ತದೆ. ಈ ಭಾವದೋಷವನ್ನು ನಿವಾರಿಸುವುದಕ್ಕಾಗಿ ವ್ಯಾಸರು ಜಯಾಖ್ಯ ಸಂಹಿತೆಯನ್ನು ನಮಗೆ ಅನುಗ್ರಹಿಸಿದ್ದಾರೆ. ಕಥಾರೂಪದಲ್ಲಿ
ನಮ್ಮ ಆಲೋಚನೆಯನ್ನು ಅವರು ಕೆದರಿಸ್ತಾರೆ. ಆಲೋಚನೆಯನ್ನು ಚದುರಿಸೋದಿಲ್ಲ, ಆಲೋಚನೆಯನ್ನು ಕುದುರಿಸ್ತಾರೆ. ಅವರು ಆಲೋಚನೆಯನ್ನು ಕೆದರಿಸ್ತಾರೆ. ಕೌರವ ಪಾಂಡವರ ಕಥೆ ಹೇಳೋದು ಮಾತ್ರ ಅವರ ಉದ್ದೇಶ ಅಲ್ಲ. ಪ್ರಾರಂಭದಲ್ಲಿ ಒಂದು ಪರಿಬಿಡಿ ಕೊಟ್ಟಿದ್ದಾರೆ, ಬಹಳ ಚೆನ್ನಾಗಿದೆ ಅದು. ಅದರಲ್ಲಿ ಬದುಕಿಗೆ ಇದನ್ನು ಹೇಗೆ ಬಳಸ್ಕೊಳ್ಬೇಕು, ಈ ಒಂದು ವೃತ್ತಾಂತವನ್ನು ಎನ್ನುವುದನ್ನು, ಆಖ್ಯಾನವನ್ನು ವ್ಯಾಸರು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನು ಜ್ಞಾಪಿಸ್ಕೊಳ್ಳೋಣ. ನಮ್ಮ ಈ ಹೃದಯದ ಕೈತೋಟದಲ್ಲಿ 2 ಮರಗಳು ಬೆಳೆಯೋ ಸಾಧ್ಯತೆ ಇದೆ. ಒಂದು ಧರ್ಮಮಯವಾದಂತಹ ವೃಕ್ಷ, ಇನ್ನೊಂದು ಮನ್ಯುಮಯವಾದ ವೃಕ್ಷ. ನಮ್ಮ ಹೃದಯಾಂಗಣದಲ್ಲಿ 2 ಮರವೂ ಬೆಳ್ಕೊಳ್ಬಹುದು. ನೋಡಿ, ಕಾಮ ಮತ್ತು ಮನ್ಯು ಇವೆರಡೇ ಈ ಪ್ರಪಂಚವನ್ನು ಮುನ್ನಡೆಸ್ತಾ ಇರುವಂತಹ ಶಕ್ತಿಗಳು. ಬೇಕು ಎಂಬ ಆಸೆ ಅದು ಕಾಮ. ಅದು ಬೇಕು, ಇದು ಬೇಕು, ಮನೆ ಬೇಕು, ಮಠ ಬೇಕು, ವಾಹನ ಬೇಕು, ಮಡದಿ ಬೇಕು, ಮಕ್ಕಳು ಬೇಕು, ಎಲ್ಲ ಬೇಕು. ಈ ಬೇಕೆಂಬ ಆಸೆ ಇದೆಯಲ್ಲ, ಇದು ಕಾಮ. ಸಿಗದೇ ಇದ್ದಾಗ ಬರುವ ಒಂದು ಸಿಟ್ಟಿದೆಯಲ್ಲ, ಅದು ಮನ್ಯು. ಸಿಕ್ಕಾಗಲೂ ಸಿಟ್ಟು ಬರುತ್ತೆ ಕೆಲವರಿಗೆ. ಹೆಂಡತಿ ಬೇಕು, ಹೆಂಡತಿ ಸಿಕ್ಕ ಮೇಲೆ ಹೆಂಡತಿ ಹತ್ತಿರ ಸಿಟ್ಟು ಮಾಡೋದು. ಯಾಕೆಂದರೆ ಹೆಂಡತಿ ಇದ್ದಾಳಲ್ಲ. ಊಟ ಬೇಕು, ಊಟ ಮಾಡುವಾಗ ಸಿಟ್ಟು. ಯಾಕೆ? ಅನ್ನ ಬಿಸಿಯಾಗಿದೆ, ಸಾರು ರುಚಿಯಾಗಿದೆ, ಮಜ್ಜಿಗೆ ತಣ್ಣಗಿದೆ ಅಂದರೆ ಸಿಟ್ಟು ಮಾಡಿಕೊಳ್ಳೋದಕ್ಕೆ ಅವರಿಗೆ ಕಾರಣವೇ ಬೇಡ. ಒಂದು ವಸ್ತು ನೆಪ ಅಷ್ಟೇ, ಅದಿದ್ದರೆ ಸಿಟ್ಟು ಮಾಡ್ತಾರೆ. ಅಂದರೆ ಬದುಕೆಲ್ಲ ಮನ್ಯುಮಯವಾಗಿ ಇರ್ತದೆ. ಈ ಕಾಮ ಮತ್ತು ಮನ್ಯುಗಳು ಇವತ್ತು ಎಲ್ಲ ರೀತಿಯ ಕಲ್ಕವನ್ನು, ಎಲ್ಲ ಭಾವದೋಷವನ್ನು ನಮಗೆ ತಂದುಕೊಡ್ತಾ ಇವೆ. ಆದ್ದರಿಂದ ಈ ಮನ್ಯುಮಯವಾದಂತಹ ವೃಕ್ಷ ನಮ್ಮ ಹೃದಯಾಂಗಣದಲ್ಲಿ ಬೆಳೆದಿದೆ. ಧರ್ಮಮಯವಾದಂತಹ ವೃಕ್ಷವೇ ಬೆಳಿಬೇಕು ಎನ್ನುವ ಕಾರಣಕ್ಕಾಗಿ ಕೌರವ ಪಾಂಡವರ ಕಥೆಯನ್ನು ವ್ಯಾಸರು ಇಲ್ಲಿ ನಮಗೆ ವಿಸ್ತಾರ ಮಾಡಿಕೊಡ್ತಾ ಇದ್ದಾರೆ. ಅವರೇ ತಿಳಿಸಿದಂತಹ ವಿಷಯ ಇದು. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಸ್ಕಂಧಃ ಕರ್ಣಃ ಶಕುನಿಸ್ತಸ್ಯ ಶಾಖಾಃ ತುಷ್ಯಾಸನಃ ಪುಷ್ಪಫಲೇ ಸಮೃದ್ಧೇ ಮೂಲಂ ರಾಜ ಧತರಾಷ್ಟ್ರೋ ಮನೀಷಿ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ. ಈ ದುರ್ಯೋಧನ ಎಂಬ ಕೋಪದ ಮಹಾ ವೃಕ್ಷ ಇವ. ಮನ್ಯುಮಯ, ಮೈತುಂಬ ಮನ್ಯು. ಅಹಂಕಾರದಿಂದ ಬರೋ ಕೋಪ ಇದೆಯಲ್ಲ, ಅದಕ್ಕೆ ಮನ್ಯು ಅಂತ ಹೆಸರು. ಅದಕ್ಕೆ ಅನೇಕ ವಿಕಾರಗಳು ಹೀಗೆ ಇರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಹಂಕಾರದಿಂದ ಬರುವ ಕೋಪ. ದುರ್ಯೋಧನೋ ಮನ್ಯುಮಯೋ ಮಹಾದ್ರುಮಃ ಸ್ಕಂಧ ಕರ್ಣ. ಮೊದಲು ಶಾಖೆ ಒಡೆದದ್ದು, ಮೊದಲ ಪ್ರಧಾನವಾದ ಎಂಬೆ ಕರ್ಣ. ಶಕುನಿಸ್ತಸ್ಯ ಶಾಖಾ. ಅದರ ಕೊಂಬೆಗಳೆಲ್ಲ ಯಾವುದು ಅಂತಂದರೆ ಶಕುನಿ. ದುಶ್ಯಾಸನ ಪುಷ್ಪಫಲೇ ಸಮೃದ್ಧೇ. ಇಬ್ಬರಿಲ್ಲ, ಇವನೊಬ್ಬನೇ ಸಾಕಾಗ್ತದೆ. ಸಮೃದ್ಧವಾದ ಪುಷ್ಪ ಮತ್ತು ಫಲ, ಹೂವು ಮತ್ತು ಹಣ್ಣು ಯಾವುದು ಅಂತಾರೆ ದುಶ್ಯಾಸನ. ದುರ್ಯೋಧನ ಕೋಪಿಷ್ಠ ಆದರೆ ಬೆಳೆಯೋದೆಲ್ಲ ದುಶ್ಯಾಸನವೇ. ಒಳ್ಳೆ ಶಾಸನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದು. ಆದ್ದರಿಂದ ಇದರ ಮೂಲ ಯಾವುದು ಅಂತ ಕೇಳಿದರೆ ಮೂಲಂ ರಾಜ ಧತರಾಷ್ಟ್ರೋ ಮನೀಷಿ. ಇದರ ಮೂಲ ರಾಜನಾದಂತಹ ಧೃತರಾಷ್ಟ್ರ, ರಾಷ್ಟ್ರದ ಹೊಣೆ ಹೊತ್ತವನು. ಅವನು ಅಮನೀಷಿ. ಅವನು ಹೆಡ್ಡ ಅಲ್ಲ, ಮೂರ್ಖ. ಏನು ಹೇಳಬೇಕು, ಎಲ್ಲವನ್ನೂ ಸೇರಿಸಿ ಹೇಳಬೇಕಾಗ್ತದೆ ಅವನಿಗೆ. ಅವನು ಅಮನೀಷಿ, ವಿವೇಕಿ ಅಲ್ಲದೇ ಇದ್ದವನು. ವಿವೇಕವನ್ನು ಕೆಲಸಕ್ಕೆ ಬಳಸಿಕೊಳ್ಳದೇ ಇರುವಂತಹ ಧತರಾಷ್ಟ್ರ ಈ ಮನ್ಯುಮಯವಾದ ಮಹಾದ್ರುಮದ ಮೂಲ ಬೀಜ. ಅದರ ಪಕ್ಕದಲ್ಲಿಯೇ ಒಂದು ಧರ್ಮಮಯವಾದ ವೃಕ್ಷದ ರೂಪಕವನ್ನು ಕೊಡ್ತಾ ಇದ್ದಾರೆ. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ. ಯುಧಿಷ್ಠಿರ ಧರ್ಮಮಯೋ ಮಹಾದ್ರುಮಃ, ಧರ್ಮಮಯನಾದ ಮಹಾವೃಕ್ಷ ಇವನು. ಸ್ಕಂಧೋರ್ಜುನ ಭೀಮಸೇನೋಸ್ಯ ಶಾಖಾ. ಇದರ ಪ್ರಧಾನವಾದ ರೆಂಬೆ ಅಂದರೆ ಅರ್ಜುನ. ಭೀಮಸೇನೋಸ್ಯ ಶಾಖಾ. ಭೀಮಸೇನ ಅದರ ಕೊಂಬೆಗಳು. ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ. ನಕುಲ ಮತ್ತು ಸಹದೇವರು ಪುಷ್ಪ ಮತ್ತು ಫಲ. ಅದಕ್ಕಿಂತ ಬಹಳ ಕುತೂಹಲವಾದ ವಿಷಯ ಯಾವುದು ಅಂದರೆ ಮೂಲಂ, ಅದರ ಬೇರು ಯಾವುದು ಅಂತ ಕೇಳಿದರೆ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಾಶ್ಚ. ಮೂಲಂ ಕೃಷ್ಣ. ಈ ಧರ್ಮಮಯವಾದ ವೃಕ್ಷದ ಮೂಲ ಕೃಷ್ಣ ಮತ್ತು ಬ್ರಹ್ಮ ಅಂದರೆ ವೇದ.
ಆಮೇಲೆ ಬ್ರಾಹ್ಮಣಾಶ್ಚ, ಈ ವೇದವಾಂಗ್ಮಯವನ್ನು ಅಧ್ಯಯನ ಮಾಡ್ತಾ ತಮ್ಮ ಈ ಪೂರ್ಣ ಜೀವನವನ್ನು ಅಧ್ಯಯನಕ್ಕಾಗಿಯೇ ಮೀಸಲಿಟ್ಟು ವೇದವಾಂಗ್ಮಯವನ್ನು ಬೆಳೆಸಿಕೊಟ್ಟಂತಹ ಬ್ರಾಹ್ಮಣಾಶ್ಚ. ನಾನು ಈ ಮಾತನ್ನು ಯಾಕೆ ಹೆಚ್ಚು ಹೇಳ್ತಾ ಇದ್ದೇನೆ ಅಂತಂದರೆ, ಜಾತಿಯ ಕಲ್ಪನೆಯಿಂದ ಈ ಶಬ್ದವನ್ನು ವ್ಯಾಸರು ಪ್ರಯೋಗ ಮಾಡಿದ್ದಲ್ಲ, ಅವರ ಗುಣ ಮತ್ತು ಕ್ರಿಯಾ, ಅವರ ಕರ್ತವ್ಯದ ದೃಷ್ಟಿಯಿಂದ ಅದು ಹೇಳಿದ್ದಾರೆ. ಅದರಿಂದ ಬ್ರಹ್ಮಚ ಬ್ರಾಹ್ಮಣಾಶ್ಚ. ಯಾಕೆಂದರೆ ಒಂದು ಮಾತಿದೆ, ಪ್ರಪಂಚದಲ್ಲಿ ಇಂಥದ್ದೊಂದು ಸೋಜಿಗ ಇರೋದಕ್ಕೆ ಸಾಧ್ಯವೇ ಅಂತ ಅನ್ನಿಸ್ತದೆ. ಬ್ರಾಹ್ಮಣೇನ ನಿಷ್ಕಾರಣ ಷಡಂಗೋ ವೇದೋಧ್ಯೇಯೋ ಜ್ಞೇಯಶ್ಚ ಅಂತ ಒಂದು ಮಾತಿದೆ. ಕಾರಣ ಹುಡುಕಬೇಡ, ನೀನು ಪ್ರಯೋಜನವನ್ನು ಕೇಳಬೇಡ. ನೀನು ನಿಷ್ಕಾರಣವಾಗಿ ಅಂದರೆ ಪ್ರಯೋಜನವನ್ನೂ ಬಯಸದೆ, ಕಾರಣವನ್ನೂ ತಿಳಿಯದೆ ವೇದವಾಂಗ್ಮಯವನ್ನು ಅಧ್ಯಯನ ಮಾಡು ಮತ್ತು ತಿಳುಕುವಂಥ. ಅಧ್ಯಯನಕ್ಕಾಗಿಯೇ ಒಂದು ಜನಾಂಗ ಇದ್ದರೆ, ಒಂದು ಸಮುದಾಯ ಇದ್ದರೆ, ಆ ಸಮುದಾಯ ಅದು ಬ್ರಾಹ್ಮಣ ಸಮುದಾಯ. ಅಂತಹ ಬ್ರಾಹ್ಮಣ ಸಮುದಾಯ ಇವತ್ತು ಬೆಳೆಯಲಿ ಅಂತ ನಾನು ಆ ಒಂದು ಸದಾಶಂಸೆಯಿಂದ ಮಾತ್ರ ನಾನು ಈ ಮಾತು ಹೇಳ್ತಾ ಇದ್ದೇನೆ. ನಾವು ಬ್ರಾಹ್ಮಣರು ಅಂತ ಹೇಳಿಕೊಡುವ ಜಾತಿಯವರ ಅದರದ್ದೇನೂ ಪ್ರಯೋಜನ ಇಲ್ಲ. ಅಂತಹ ಬ್ರಾಹ್ಮಣರು ಬೇಡ ಭಾರತಕ್ಕೆ. ಬೇಡ ಅಂದರೆ ಅವರನ್ನು ಹೊರಗಾಕಿ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇಲ್ಲ. ನಿಜವಾಗಿ ಬೇಕಾದ ಬ್ರಾಹ್ಮಣರು, ಭಾರತೀಯರೆಲ್ಲ ಬ್ರಾಹ್ಮಣರಾದರೆ ಇಂಥ ಬ್ರಾಹ್ಮಣರಾಗಬೇಕು. ಯಾಕೆಂದರೆ ನಿಷ್ಕಾರಣ ಷಡಂಗೋ ವೇದ ಅಧ್ಯೇಯೋ ಜ್ಞೇಯಶ್ಚ. ಅಧ್ಯಯನಕ್ಕಾಗಿ ಇಡೀ ಜೀವನವನ್ನು ಅರ್ಪಣೆ ಮಾಡುವ ಎಂಥ ಒಂದು ಸಂತತಿ ಇರಬೇಕದು. ಇದ್ದರೆ ಅಂಥವರು, ಅದು ಈ ಧರ್ಮಮಯವಾದಂತಹ ವೃಕ್ಷದ ಮೂಲ ಅಂತ ವ್ಯಾಸರು ವಿವರಿಸಿದ್ದಾರೆ. ಇಷ್ಟು ಭೂಮಿಕೆಯನ್ನು ಇಟ್ಟುಕೊಂಡು ನಾವು ದ್ರೌಪದಿ ಸ್ವಯಂವರದ ಈ ಒಂದು ಪ್ರಸಂಗವನ್ನು ಅನುಭವಿಸೋಣ. ಮಹಾಭಾರತ ನಮಗೆ ಕೊಡುವಂತಹ ಮುಖ್ಯ ಸಂದೇಶಗಳಲ್ಲಿ ಅನೇಕ ಸಂದೇಶಗಳನ್ನು ಮಹಾಭಾರತ ಕೊಡ್ತಾ ಇದೆ. ಅದರಲ್ಲಿ ನಮಗೆ ಇವತ್ತಿನ ಪ್ರಸಂಗಕ್ಕೆ ಬೇಕಾದ ಸಂದೇಶವನ್ನು ನಾನು ಎತ್ಕೊಡ್ತಾ ಇದ್ದೇನೆ. ಸತ್ಯೇಷು ಯತಿತವ್ಯಂ ವಹ ಸತ್ಯಂ ಹಿ ಪರಂ ಬಲಂ ಆದೃಶಂಸ್ಯ ಪರೈರ್ಭಾವ್ಯಂ ಸದೈವ ನಿಯತಾತ್ಮಭಿಃ ಬ್ರಹ್ಮಣ್ಯೈರ್ಧರ್ಮಶೀಲೈಶ್ಚ ತಪೋ ನಿತ್ಯೈಶ್ಚ ಭಾರತಾಃ. ಸತ್ಯೇಷು ಯತಿತವ್ಯಂ ವಹ ಸತ್ಯಂ ಹಿ ಪರಂ ಬಲಂ. ಸತ್ಯದ ವಿಷಯದಲ್ಲಿ ಪ್ರಯತ್ನ ಮಾಡಬೇಕು. ಸುಲಭ ಅಲ್ಲ. ಸುಳ್ಳು ಹೇಳೋದು ಸುಲಭ, ಸತ್ಯ ಹೇಳೋದು ಸುಲಭ ಅಲ್ಲ. ಸತ್ಯಂಬದ, ಸತ್ಯವನ್ನು ಹೇಳು ಗೊತ್ತಿದೆ ನಮಗೆ, ಆದರೆ ಸತ್ಯ ಹೇಳಲಿಕ್ಕಾಗೋದಿಲ್ಲ. ಸತ್ಯ ಹೇಳುವುದಕ್ಕೆ ತುಂಬ ಒಂದು ಪ್ರಯತ್ನ ಬೇಕು. ಅದಕ್ಕೆ ಆ ಪ್ರಯತ್ನ ಏನು ಅಂದರೆ, ನೀವೇನೋ ಆಡಂಬರದಿಂದ ಏನೋ ಕಟ್ಕೊಳ್ಬೇಕಾದ್ದಿಲ್ಲ. ಕೈ ಕಟ್ಕೊಂಡು, ಕಾಲು ಕಟ್ಕೊಂಡು, ಕಣ್ಣು ಕಟ್ಕೊಂಡು ಏನೂ ಹೇಳಬೇಕಾದ್ದಿಲ್ಲ. ತುಂಬ ಸಹಜವಾಗಿರಬೇಕಾಗ್ತದೆ. ಅಸಹಜತೆಯೇ ನಮ್ಮ ಬದುಕಾಗಿ ನಾವು ಬೆಳೆಸಿಕೊಂಡಾಗ ಸಹಜವಾಗಿರೋದಕ್ಕೆ ಬಹಳ ಕಷ್ಟ. ಮಳೆ ಬಂದರೆ ನಮಗೆ ಆಗೋದಿಲ್ಲ, ಬಿಸಿಲು ಬಿದ್ದರೆ ನಮಗಾಗೋದಿಲ್ಲ, ಚಳಿ ಇದ್ದರೆ ಆಗೋದಿಲ್ಲ. ಪ್ರಕೃತಿಯನ್ನು ನಾವು ಅಷ್ಟೂ ಸಹಿಸೋದಕ್ಕೆ ತಯಾರಿಲ್ಲ. ಮಳೆ ಬಂದರೆ ಮಳೆ ಬಂತು ಸ್ವೀಕಾರ ಮಾಡಬೇಕು, ಆ ಸಹಜತೆ ನಮಗಿಲ್ಲ. ಬೆಂಕಿ ಉರಿಯುತ್ತಿರುವಾಗ ಬೆಂಕಿ ನೋಡಲಿಕ್ಕೆ ನಮಗಾಗೋಲ್ಲ. ಬೆಂಕಿ ಉರಿಯೋದು ಅದರ ಸ್ವಭಾವವನ್ನು ನಾವು ಅಭಿನಂದಿಸೋದಿಲ್ಲ. ಬೆಂಕಿಯನ್ನು ನಂದಿಸುವವರು ನಾವು ಅದರ ಸ್ವಭಾವವನ್ನು ಎಲ್ಲಿ ಅಭಿನಂದಿಸ್ತೇವೆ. ಆದ್ದರಿಂದ ಈ ಸಹಜತೆ ಎಂಬುದು ಬಹಳ ಕಷ್ಟ. ಅದು ಸಹಜತೆ ಇದ್ದರೂ ಮಾತ್ರ ಸತ್ಯ ಹೇಳಲಿಕ್ಕಾಗ್ತದೆ. ಸತ್ಯಕಾಮ ಜಾಬಾಲಿಯ ಕಥೆ ನಿಮಗೆ ಗೊತ್ತಿರಬಹುದು, ಸುಮ್ಮನೆ ನೆನಪು ಮಾಡ್ತಾರೆ. ಆ ಸತ್ಯಕಾಮ ಜಾಬಾಲಿ ಎಷ್ಟು ಸಹಜವಾಗಿದ್ದುಬಿಟ್ಟ ಅಂದರೆ, ನಿನ್ನ ತಂದೆ ಹೆಸರೇನು ಕೇಳಿದಾಗ ಅವರಿಗೆ ಹೇಳಲಿಕ್ಕಾಗಲಿಲ್ಲ, ಗೊತ್ತಿರಲಿಲ್ಲ. ತಾಯಿಯನ್ನು ಕೇಳಿದಾಗ ತಾಯಿ ಹೇಳಿದ್ರು, ಅನೇಕ ಋಷಿಗಳು ಬರ್ತಿದ್ದಾರಪ್ಪ, ನೀನು ಯಾರಿಗೆ ಹುಟ್ಟಿದೆಯೋ ಗೊತ್ತಿಲ್ಲ ಅಂತ. ಅದೇ ಮಾತನ್ನು ಅವ ಬಂದು ತನ್ನ ಗುರುವಿನ ಹತ್ರ ಹೇಳ್ಕೊಂಡ. ಏನು ಸಹಜತೆ. ಆಗಲೇ ಅವನು ಬ್ರಹ್ಮೋಪದೇಶಕ್ಕೆ ಯೋಗ್ಯ ಆದ. ಅದು ಸಹಜತೆ. ಅದು ಯಾವ ಬಿಗುಮಾನ ಇಲ್ಲ, ಯಾವ ಅಸಹಜತೆಯ ಒಂದು ಗೌರವದ ಅಪೇಕ್ಷೆ ಇಲ್ಲ. ಹೌದು, ನನಗೆ ಗೊತ್ತಿಲ್ಲ. ತಾಯಿಯನ್ನು ಕೇಳಿದರೂ ಗೊತ್ತಾಗಲಿಲ್ಲ. ಜಾಬಾಲಿಯ ಸಹಜತೆ. ಆಗಲೇ ಸತ್ಯ ಹೊರಬರುತ್ತೆ. ಈ ಸತ್ಯ ಅಪಾಯಕಾರಿಯಲ್ಲ. ಅದು ಪ್ರಪಂಚವನ್ನು ಬದುಕಿಸುವ, ಬಾಳಿಸುವ ಉಪಾಯ ಆಗುತ್ತದೆ. ಎಷ್ಟು ಕಷ್ಟ ನೋಡಿ, ನಾವು ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂತಹ ಕಷ್ಟವೇ ಪಾಂಡವರ ಜೀವನದಲ್ಲಿ ಅವರನ್ನು ಸತ್ಯನಿಷ್ಠರನ್ನಾಗಿ ಮಾಡಿಸಿತು. ಅಂತಹ ಕಷ್ಟಕಾಲದಲ್ಲಿಯೇ ಪಾಂಡವರು ಸತ್ಯಕ್ಕಾಗಿ ಪ್ರಪಂಚ ಒಪ್ಪದ, ಪ್ರಪಂಚ ತುಳಿಯದ ದಾರಿಯಲ್ಲಿ ಹೆಜ್ಜೆ ಇಟ್ಟರು. ಆದ್ದರಿಂದಲೇ ಅವರು ಸತ್ಯಾತ್ಮರಾಗಿ ಯಶಸ್ವಿಯಾದರು, ಮಹಾಭಾರತರಾಗಿ ಜಯವನ್ನು ಪಡ್ಕೊಂಡ್ರು. ಅಂತಹ ಪ್ರಸಂಗ ಇದು ದ್ರೌಪದಿ ಸ್ವಯಂವರ. ಅದಕ್ಕಾಗಿ ನಮ್ಮ ಸಂದೇಶವನ್ನು ಒಪ್ಪಿಕೊಳ್ಬೇಕು.
ಸತ್ಯೇಷು ಯತಿತವ್ಯಂ. ಸತ್ಯಂ ವದ ಎನ್ನುವುದಕ್ಕಿಂತ ಇನ್ನೂ ಗೂಢವಾದ ಮಾತಿತು. ಸತ್ಯವನ್ನು ಹೇಳು ಎಂಬುದು ಶಾಸನ ಮಾತ್ರ. ಆದರೆ ಸತ್ಯಕ್ಕಾಗಿ ಪ್ರಯತ್ನ ಮಾಡಿ ಇಡೀ ಹರಿಶ್ಚಂದ್ರನ ಕಥೆಯನ್ನು ನಾವು ಗ್ರಹಿಸಿಕೊಳ್ಬೇಕು. ಸತ್ಯಕ್ಕಾಗಿ ಎಷ್ಟು ಹೋರಾಟ ಮಾಡ್ದ, ಎಷ್ಟು ಪ್ರಯತ್ನ ಮಾಡ್ದ, ಎಷ್ಟನ್ನು ಕಳ್ಕೊಳ್ಳೋಕ್ಕೆ ಸಿದ್ಧ ಆದ, ತನ್ನನ್ನೇ ಮಾರಿಕೊಂಡ, ಹೆಂಡತಿಯ ತಲೆ ಕಡಿಯೋದಕ್ಕೆ ಸಿದ್ಧ ಆದ. ಯಾಕೆ? ಸತ್ಯಕ್ಕಾಗಿ. ಸತ್ಯೇಷು ಯತಿತವ್ಯಂ. ಸತ್ಯಕ್ಕಾಗಿ ಹೋರಾಟ ಮಾಡಬೇಕು. ಯಾಕೆ ಅಂದರೆ ವಹ ಸತ್ಯಂ ಹಿ ಪರಂಬಲಂ. ನಿಮಗೆ ನಿಜವಾದ ಬಲ ಯಾವುದು ಅಂತಂದರೆ ಸತ್ಯ ಅಂತ. ಇದನ್ನು ವ್ಯಾಸರು ನಮಗೊಂದು ಉಪಾಖ್ಯಾನದ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ. ದ್ರೌಪದಿ ಸ್ವಯಂವರದ ಕಥೆ ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ಕಥೆಯನ್ನು ನಾನು ಹೆಚ್ಚು ವಿಸ್ತರಿಸೋದಿಲ್ಲ, ಆದರೆ ಹೇಳಬೇಕಾದ ಅಂಶವನ್ನು ಬಿಡೋದಿಲ್ಲ. ಅದನ್ನು ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಏಕಚಕ್ರ ನಗರದಲ್ಲಿ ಬಕನ ವಧೆಯಾಗಿದೆ. ಭಿಕ್ಷಾಟನೆ ಮಾಡ್ತಾ ಪಾಂಡವರಲ್ಲಿ ತಮ್ಮ ಜೀವನವನ್ನು ಯಾಪನೆ ಮಾಡ್ತಾ ಇದ್ದಾರೆ. ಒಬ್ಬ ಬ್ರಾಹ್ಮಣನ ಮನೆಯ ಜಗುಲಿಯಲ್ಲಿ ಇದ್ದುಕೊಂಡು ಕಾಲಯಾಪನೆ ಮಾಡ್ತಾ ಇದ್ದರು. ಅವರು ಹೆಚ್ಚು ಕಡಿಮೆ ಬ್ರಾಹ್ಮಣರ ಹಾಗೆಯೇ ಬದುಕ್ತಾ ಇದ್ದರು. ಭಿಕ್ಷಾಟನೆ ಮಾಡೋದು, ಅವರಂತೆ ವೇಷಭೂಷಗಳನ್ನು ತೊಟ್ಟುಕೊಂಡಿದ್ದರು. ತಾವು ಕ್ಷತ್ರಿಯರಾಗಿದ್ದರೂ ಅನಿವಾರ್ಯವಾಗಿ ಅವರು ಆ ತಮ್ಮ ವೇಷವನ್ನು ಮರೆಮಾಚಿಕೊಂಡು ಪಾಂಡವರು ಬದುಕ್ತಾ ಇದ್ದಾರೆ. ಆದರೆ ನೋಡಿ, ತಾವು ಪಾಂಡವರು ಅಂತ ಹೇಳ್ಕೊಳ್ಬಾರ್ದಾ? ಅದು ಅಸತ್ಯ ಅಲ್ವಾ? ತಮ್ಮ ನಿಜವನ್ನು ಮರೆಮಾಚಿಕೊಳ್ಳೋದು ಸತ್ಯ ಹೇಗಾಗತ್ತೆ ಅಂತ ಪ್ರಶ್ನೆ ಮಾಡಬಹುದೇನೋ. ಆದರೆ ನಿಜವನ್ನು ಪ್ರಕಟಪಡಿಸುವ ಬಗ್ಗಾಗಿ ಅವರು ಮರೆಮಾಚಿಕೊಂಡಿದ್ದು. ಅದು ನ ಕಲ್ಕಹ, ಅದು ಪಾಪಹೇತು ಅಲ್ಲ, ಅದು ಕೊಡೆಯಲ್ಲ. ಯಾಕೆಂದರೆ ಪಾಂಡವರು ಅಂತ ಗೊತ್ತಾದರೆ ಪಾಂಡವರು ಉಳಿಯುವ ಸಂದರ್ಭ ಇರಲಿಲ್ಲ. ವಾರಣಾವತದ ಅರಗಿನಾಲಯದಲ್ಲಿ ಅವರನ್ನು ಸುಡುವುದಕ್ಕೆ ವಿರೋಚನನ ನೇತೃತ್ವದಲ್ಲಿ ಕೌರವರು ಮಾಡಿದ ಸಂಚು, ಆ ಜಾಲ ಎಷ್ಟು ದೊಡ್ಡದಾಗಿದೆಯೋ ಗೊತ್ತಿಲ್ಲ. ಆದ್ದರಿಂದ ಪಾಂಡವರು ತಮ್ಮನ್ನು ಮರೆಸಿಕೊಂಡೇ ಇರಬೇಕಾದ್ದು ಅನಿವಾರ್ಯ ಆಗಿತ್ತು. ಹಾಗಾಗಿ ಬ್ರಾಹ್ಮಣರಂತೆ ಇದ್ದದ್ದು ಅದು ಸುಳ್ಳಲ್ಲ. ಅದು ಯಾಕೆಂದರೆ ಸುಳ್ಳಿಗಾಗಿ ಬಂದದ್ದಲ್ಲ, ಅದು ಸುಳ್ಳಲ್ಲ ಆದರೆ ಅಷ್ಟೇ. ಆದರೆ ಮರೆಮಾಚಿಕೊಂಡಿದ್ದು ನಿಜವೇ. ಪಾಂಡವರು ತಮ್ಮನ್ನು ತಾವು ಪ್ರಕಟಪಡಿಸಿಕೊಳ್ಳಲಿಲ್ಲ. ಏಕಚಕ್ರ ನಗರದಲ್ಲಿರುವಾಗ ಒಬ್ಬ ಬ್ರಾಹ್ಮಣ ಬರ್ತಾರೆ. ಅನೇಕ ಬ್ರಾಹ್ಮಣರು ಹೋಗ್ತಾ ಇರ್ತಾರೆ. ಹೇಳಿದರು, ಪಾಂಚಾಲ ನಗರಿಯಲ್ಲಿ ದ್ರೌಪದಿಯ ಸ್ವಯಂವರ ನಿಶ್ಚಯವಾಗಿದೆ, ಅಲ್ಲಿ ದ್ರೌಪದಿಯ ವಿವಾಹ ಮಾಡ್ತಾನೆ. ಭಾಳ ಜನ ಬಂದು ಸೇರ್ತಾರೆ. ದ್ರೌಪದಿ ಅಂದರೆ ಅವಳು ಆ ಕಾಲದ ವಿಶ್ವಸುಂದರಿ. ಅವಳು ಕುಮಾರವ್ಯಾಸ ಅವಳ ಸೌಂದರ್ಯವನ್ನು ವರ್ಣನೆ ಮಾಡುವುದಕ್ಕೆ ಒಂದು ಸಂಧಿಯನ್ನು ಪೂರ್ಣ ಬಳಸ್ಕೊಂಡಿದ್ದಾನೆ. ಆ ವರ್ಣನೆಗಳನ್ನು ಓದಿದರೆ ನಿಜವಾಗಿ ತುಂಬ ಆಶ್ಚರ್ಯವಾಗುತ್ತೆ. ಅಂದರೆ ಒಂದು ನಾಯಿಕಾ ವರ್ಣನೆಯನ್ನು ಎಷ್ಟು ಅದ್ಭುತವಾಗಿ ಮಾಡ್ತಾನೆ, ಎಷ್ಟು ಸೊಗಸಾಗಿ ಅವನು ಮಾಡಿದಾನೆ ಅಂತಂದರೆ ಆಶ್ಚರ್ಯವಾಗ್ತದೆ. ನಿಜವಾಗಿ ವಿಶ್ವಸುಂದರಿಯರನ್ನು ಪ್ರಪಂಚಕ್ಕೆ ಪ್ರಕಾಶಪಡಿಸುವವರು ಇದನ್ನು ಓದಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಈ ವಿಶ್ವಸುಂದರಿಯರ ಸ್ಪರ್ಧೆಗಳು ನಡೆಯುವ ವಿಕೃತ ಸ್ಥಿತಿ ನೋಡಿದರೆ ನಮಗೆ ಆಶ್ಚರ್ಯವಾಗ್ತದೆ. ಅವಳು ಆ ಕಾಲದಲ್ಲಿ ಅವಳ ಸೌಂದರ್ಯದ ಬಗ್ಗೆ ವ್ಯಾಸರದ್ದು ಒಂದು ಮಾತನ್ನು ಉಲ್ಲೇಖಿಸ್ತಾರೆ, ನನಗದು ಸಿಕ್ಕಲಿಲ್ಲ. ಪಾಂಚಾಲ್ಯ ಪದ್ಮಪತ್ರಾಕ್ಷ್ಯಾ ಸ್ನಾಯಂತ್ಯ ಜಘನಂಘನಂ ಯಾಸ್ತ್ರಿಯೋ ದೃಷ್ಟವತ್ಯಸ್ತಾ ಪುಂಭಾವಂ ಮನಸಾ ಯಯುಹು ಅಂತ ಒಂದು ವ್ಯಾಸರ ಶ್ಲೋಕ ಅಂತ ಹೇಳ್ತಾರೆ ಇದನ್ನು. ಅಂದರೆ ಪದ್ಮಪತ್ರಾಕ್ಷಿಯವಳು, ಕಮಲದ ಎಲೆಯಂತೆ ಅಗಲವಾದ ಬೊಗಸೆ ಕಣ್ಣುಳ್ಳವಳು, ಅವಳು ಸ್ನಾನ ಮಾಡ್ತಾ ಇದ್ದರೆ ಅವಳ ಆ ತುಂಬಿದ ಅಂಗಾಂಗಗಳನ್ನು ನೋಡಿದಂತಹ ಸ್ತ್ರೀಯರು, ಅಂದರೆ ಅವಳ ಪರಿಚಾರಣೆಗಿದ್ದವರು, ಚಂದನ ಲೇಪನ ಮಾಡೋದಕ್ಕಿದ್ದವರು, ಉಷ್ಣೋದಕವನ್ನು ಅವಳ ಮೈ ಮೇಲೆ ಸುರಿಯೋದಕ್ಕಿದ್ದಂತಹ ಹೆಣ್ಣುಮಕ್ಕಳು, ಅವಳಿಗೆ ಸೀರೆ ಉಡಿಸೋದಕ್ಕಿದ್ದಂತಹ ಹೆಣ್ಣುಮಕ್ಕಳು, ರಾಜಕುಮಾರಿ ಅವಳು. ಅದನ್ನು ಯಾಸ್ತ್ರಿಯೋ ದೃಷ್ಟವತ್ಯ ತಾಹ, ಯಾರು ಅವಳ ಅಂಗಾಂಗದ ಆ ಸೌಂದರ್ಯವನ್ನು, ಆ ತುಂಬನ್ನು ಕಂಡ್ರೋ ಅವರೆಲ್ಲ ಪುಂಭಾವಂ ಮನಸಾಯಯುಹು, ತಮ್ಮ ಮನಸ್ಸಿನಿಂದ ಗಂಡಸರೇ ಆಗಿಬಿಟ್ರು ಅಂತ. ಇದು ಒಂದು ಗುಟ್ಟಿದೆ ಅಲ್ಲಿ. ಈ ಗಂಡು ಮಕ್ಕಳು ಸ್ತ್ರೀ ಭಾವಂ ಮನಸಾಯಯುಹು ಎನ್ನುವುದು ಸ್ವಾಭಾವಿಕ. ಯಾಕೆಂದರೆ ಮಾನನೀಸ್ ಕಾಲೇಜಿನೊಳಗೆ ಹೋಗೋಕ್ಕಾಗೋಲ್ಲ, ಆವಾಗ ಇವರು ಮನಸ್ಸು ಮಾತ್ರ ಅಲ್ಲಿ ಹೋಗತ್ತಲ್ಲ, ಆವಾಗ ಸ್ತ್ರೀ ರೂಪವನ್ನು ತಗೊಳ್ಬಹುದು. ಆದರೆ ಯಾಸ್ತ್ರೀಯ ದೃಷ್ಟವತ್ಯ ತಾಹ ಪುಂಭಾವಂ ಮನಸಾಯಯುಹು ಎಂಬುದು ಮಾತ್ರ ತುಂಬ ಕಷ್ಟ. ಅದು ಅಷ್ಟು ಅಪ್ರತಿಮವಾದ ಅನುಪಮವಾದ ಸೌಂದರ್ಯ ಇದ್ದರೆ ಮಾತ್ರ ಸಾಧ್ಯ.
ಇಲ್ಲದಿದ್ದರೆ ಹೆಣ್ಣು ಮಕ್ಕಳಿಗೆ ಸಹಜವಾಗಿ ಅವಳಿಗಿಂತ ನಾನೇನು ಕಡಿಮೆ ಅಲ್ಲ ಅಂತಲೇ ಇರುತ್ತೆ. ಅವಳು ತುಂಬ ಚೆನ್ನಾಗಿದ್ದಾಳೆ, ಆದರೆ ನಾನೇನು ಕಡಿಮೆ ಅಲ್ಲ ಅಂತ ಅನಿಸತ್ತೆ. ಅಂತಹ ಬಿಗುಮಾನವನ್ನು ಕಳಚಿಕೊಂಡು ಅವರು ಒಂದು ಪುಂಭಾವವನ್ನು ಪಡ್ಕೊಂಡ್ರು ಅಂತ. ಹಾಗೆ ದ್ರೌಪದಿ ವಿಶ್ವಸುಂದರಿ ಎಂಬಂತಹ ಒಂದು ಇಡೀ ಪ್ರಥೆ ಎಲ್ಲ ಕಡೆಗೆ ಹಬ್ಬಿತ್ತು. ಅವಳ ವಿವಾಹದ ಆ ಉತ್ಸವವನ್ನು ಕಾಣಬೇಕು ಅಂತಂದರೆ ಜೀವಮಾನದಲ್ಲಿ ಅದೊಂದು ದೊಡ್ಡ ಭಾಗ್ಯ ಅಂತ ಭಾವಿಸಿಕೊಂಡು ಎಲ್ಲರೂ ಆ ಕಡೆಗೆ ಹೊರಟಿದ್ರು. ಏಕಚಕ್ರ ನಗರದಲ್ಲಿ ಬಂದಂತಹ ಒಬ್ಬ ವಿಪ್ರ ಕುಂತಿಯ ಹತ್ತಿರ, ಧರ್ಮರಾಜನ ಹತ್ತಿರ ಈ ವಿಷಯವನ್ನು ತಿಳಿಸ್ತಾರೆ. ಇವರು ಆಸಕ್ತಿಯನ್ನು ವಹಿಸ್ತಾರೆ, ಹೌದೇನು ಹಾಗೆ ಅಂತ. ತುಂಬ ದಕ್ಷಿಣೆ ಸಿಗುತ್ತೆ ಅಲ್ಲಿ, ದಾನವನ್ನು ಮಾಡ್ತಾನವನು. ನೀವು ಜೊತೆಯಲ್ಲಿ ಬನ್ನಿ, ನಿಮಗೂ 5 ಜನ ಮಕ್ಕಳು. ಒಂದು ತಮಾಷೆ ಮಾತನ್ನು ವ್ಯಾಸರಲ್ಲಿ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಹೇಗೂ ಆ ಕುಂತಿ ತಾಯಿ ಹತ್ರ ನಿಮಗೂ 5 ಜನ ಮಕ್ಕಳಿದ್ದಾರೆ, ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಮಾಲೆ ಹಾಕಿದರೂ ಹಾಕಬಹುದು ಅವಳು ದ್ರೌಪದಿಗೆ ಅಂತ. ಅಂದರೆ ಈ ಸಂದರ್ಭದಲ್ಲಿ ನಮಗೆ ವಿನೋದವಾಗಿ ಕಾಣುತ್ತೆ ಅದು. ಅವರು ಅಲ್ಲಿಂದ ಹೊರಟು ಹಗಲು ರಾತ್ರಿ ಎನ್ನದೇ ಪ್ರಯಾಣ ಮಾಡ್ತಾರೆ. ಭಾಳ ಚೆನ್ನಾಗಿ ವರ್ಣನೆ ಕುಮಾರವ್ಯಾಸನು ಭಾಳ ಚೆನ್ನಾಗಿ ಮಾಡ್ತಾನೆ. ಮುಂದೊಂದು ಕೊಳ್ಳಿಯನ್ನು ಹಿಡ್ಕೊಂಡು ಅರ್ಜುನ ಸಾಗುತ್ತಾನೆ, ಹಿಂದ್ಗಡೆ ಒಂದು ಕೊಳ್ಳಿಯನ್ನು ಹಿಡ್ಕೊಂಡು ಒಂದು ಸೂಡಿ ಬೆಳಕು ಅಂತ ಹೇಳ್ತೇವೆ ನಾವು, ನಮ್ಮ ಕಡೆಗೆ ಅದು ಇದೆ. ಒಣಗಿದ ಈ ದಬ್ಬೆಗಳನ್ನೆಲ್ಲ ಸೇರಿಸಿ ಅದಕ್ಕೆ ಬೆಂಕಿ ಹತ್ತಿಸಿಕೊಂಡು ಆ ಬೆಳಕದಲ್ಲಿ ಹೋಗೋದು. ಅದು 2 ರಕ್ಷಣೆಯೂ ಹೌದದು. ರಾತ್ರಿ ಕಾಲದಲ್ಲಿ ಬೇರೆ ಅರಣ್ಯದ ಪ್ರಾಣಿಗಳು ನಮ್ಮ ಮೇಲೆ ಬೀಳೋದಿಲ್ಲ, ಬೆಂಕಿಯನ್ನು ಕಂಡರೆ ಹೆದರಿ ದೂರ ಓಡ್ತವೆ, ನಮಗೆ ದಾರಿಯೂ ಕಾಣುತ್ತದೆ. ಆ ದೃಷ್ಟಿಯಿಂದ ಮಧ್ಯದಲ್ಲಿ ಧರ್ಮರಾಜ, ಕುಂತಿ, ನಕುಲ ಸಹದೇವರು, ಹಿಂದೆ ಭೀಮ, ಹೀಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಬ್ರಾಹ್ಮಣರೆಲ್ಲ ಹೋಗ್ತಾ ಹೋಗ್ತಾ ಇವರ ಪರಿವಾರ ದೊಡ್ಡದಾಗತ್ತೆ. ಅಂಗಾರಪರ್ಣ ಎಂಬಂತಹ ಒಬ್ಬ ಗಂಧರ್ವನನ್ನು ಭೇಟಿಯಾಗ್ತಾರೆ. ಅವನನ್ನು ಗೆಲ್ಲೋ ಸಂದರ್ಭ ಬರುತ್ತೆ. ಜಗಳ ಆಗಿ ಗೆದ್ದು ಅವನಿಗೆ ಚಿತ್ರರಥ ಎಂಬ ಹೆಸರಿತ್ತು. ಅವರು ಅಂತರಿಕ್ಷದಲ್ಲಿ ಅದು ಹೋಗ್ತಿತ್ತು ಆ ರಥ. ಅರ್ಜುನ ತನ್ನ ಕೈಯಲ್ಲಿರುವಂತಹ ಆ ಸೂಡಿಯನ್ನು ಅಭಿಮಂತ್ರಿಸಿ ಬಿಟ್ಟಾಗ ಅದು ಆಗ್ನೇಯಾಸ್ತ್ರ ಆಯಿತು. ಅವನ ರಥವನ್ನು ಸುಟ್ಟುಬಿಡ್ತದು. ಆ ಆಗ್ನೇಯಾಸ್ತ್ರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಆ ಗಂಧರ್ವ ಸರೋವರದ ಒಳಗೆ ಪ್ರವೇಶ ಮಾಡ್ದ. ಇದು ಸರೋವರದ ಒಳಗೆ ಪ್ರವೇಶ ಮಾಡೋದಕ್ಕೆ ಶುರು ಮಾಡ್ತು. ನೋಡಿ, ಅದು ಬೆಂಕಿ, ಅದು ನೀರಿನ ಒಳಗೆ ಹೋಗ್ತಾ ಇದೆ. ಅಂದರೆ ಒಂದು ಮಂತ್ರಶಕ್ತಿ ಎಷ್ಟಿತ್ತು. ಈ ಮಂತ್ರಶಕ್ತಿಯನ್ನು ಅರ್ಜುನ ಈಗಾಗಲೇ ಏನು ಪಡ್ಕೊಂಡಿದ್ದ, ಸಂಪಾದನೆ ಮಾಡಿಕೊಂಡಿದ್ದ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ಮಂತ್ರಶಕ್ತಿಯಿಂದ ಭೂತ ಗುಣಗಳು ಪರಿವರ್ತಿತವಾದವು. ನೀರಿಗೆ ಆರಿ ಹೋಗುವ ಬೆಂಕಿ ನೀರನ್ನೇ ಉರಿಸಿಕೊಂಡು ಒಳಗೆ ಹೋಗ್ತಾ ಇದೆ. ಆಗ ಗಂಧರ್ವನ ಹೆಂಡತಿ ಬಂದು ಧರ್ಮರಾಜನ ಕಾಲಿಯರಿಗೆ ಕೇಳ್ಕೊಳ್ತಾಳೆ, ನಮ್ಮ ಗಂಡನ ಹೇಗಾದರೂ ಉಳಿಸ್ಕೊಡಿ ಅಂತ, ಕ್ಷಮಿಸಿಬಿಡು ಅಂತ ಹೇಳ್ತಾರೆ. ಆಗ್ನೇಯಾಸ್ತ್ರವನ್ನು ಉಪಸಂಹಾರ ಮಾಡ್ತಾನೆ ಅರ್ಜುನ. ಗಂಧರ್ವ ಬಂದು ಇವರ ಜೊತೆಗೆ ಸ್ನೇಹ ಮಾಡಿಕೊಳ್ತಾನೆ. ಅರ್ಜುನನಿಗೆ 10 ಕುದುರೆಗಳನ್ನು ಕೊಡ್ತಾನೆ. ಹಸಿವೆಯಾಗದ, ಬಾಯಾರಿಕೆಯಾಗದ, ಮೈಯನ್ನು ಉಬ್ಬಿಸಿಕೊಳ್ಳುವ, ಮೈಯನ್ನು ಕುಕ್ಕಿಸಿಕೊಂಡು ಗುಂದುಗಳಲ್ಲಿ ನುಗ್ಗುವಂತಹ ಒಂದು ವಿಲಕ್ಷಣವಾದ ಕುದುರೆಗಳನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಜೊತೆಗೆ ಚಾಕ್ಷುಷಿ ಎಂಬ ಒಂದು ವಿದ್ಯೆಯನ್ನು ಕೊಡ್ತಾನೆ ಅರ್ಜುನಿಗೆ. ಅರ್ಜುನ ಅವನಿಗೆ ಆಗ್ನೇಯಾಸ್ತ್ರವನ್ನು ಉಪದೇಶ ಮಾಡ್ತಾನೆ. ಹೀಗೆ ಪರಸ್ಪರ ಆದಾನ ಪ್ರದಾನಗಳೆಲ್ಲ ಆಗಿ ಪಾಂಡವರು ಪಾಂಚಾಲನ ಸ್ವಯಂವರಕ್ಕೆ ಹೋಗುವುದಕ್ಕೆ, ದ್ರೌಪದಿ ಸ್ವಯಂವರಕ್ಕೆ ಹೋಗುವುದಕ್ಕೆ ಅರ್ಹರಾಗಿದ್ದಾರೆ ಎಂಬ ವಿಷಯ ನಮಗೆ ಚೆನ್ನಾಗಿ ಮನದಟ್ಟಾಗ್ತದೆ. ಒಂದು ಒಳ್ಳೆಯ ಸಲಹೆ ಕೊಡ್ತಾನವನು ಗಂಧರ್ವ, ಇದನ್ನು ನಾವು ಮರಿಬಾರ್ದು. ನೀವು ಪಾಂಡವರು ಅಂತ ಗೊತ್ತಾಯಿತು, ಮುಂದಕ್ಕೆ ನೀವೇ ಈ ರಾಷ್ಟ್ರವನ್ನು ಕಟ್ಟುವವರು, ಧರ್ಮ ರಾಜ್ಯ ಸ್ಥಾಪನೆ ಆಗಬೇಕಾಗಿದೆ, ಅದು ಇಲ್ಲ ಅಂತಲ್ಲ. ಇದಕ್ಕೆ ನಿಮಗೆ ಸರಿಯಾಗಿ ಮಾರ್ಗದರ್ಶನ ಬೇಕು ಅಂದರೆ ಒಬ್ಬ ಒಳ್ಳೆಯ ಪುರೋಹಿತರನ್ನು ಮಾಡಿಕೊಳ್ಳಿ. ಕೌಟಿಲ್ಯರ ಅರ್ಥಶಾಸ್ತ್ರದ ಒಂದು ಮಾತು ಬರ್ತದೆ, ಎಂಥವರನ್ನು ಪುರೋಹಿತರನ್ನ ಮಾಡಿಕೊಳ್ಬೇಕು. ಉದಿತೋದಿತ ಕುಲಶೀಲಂ ಷಡಂಗೇ ವೇದೇ ದೈವೇ ಚ ಅಭಿವಿನೀತಂ ದೈವೀನಾಂ ಮಾನುಷೀಣಾಂಚ ಆಪದಾಂ ಪ್ರತಿಕರ್ತಾರಂ ಪುರೋಹಿತಂ ಕುರ್ವೀತ. ನಮಗೆ ಯಾವುದು ತಿರೋಹಿತವಾಗಿದೆಯೋ, ಮರೆತು ಹೋಗಿದೆಯೋ, ಅದನ್ನು ಪುರೋಹಿತ ಎದುರುಗಡೆ ಬಿಡಿಸಿ ಇಡಬೇಕು ಅವನು. ಅಂತಹ ಒಂದು ದಿವ್ಯ ದೃಷ್ಟಿ ಇದ್ದವನು ಮಾತ್ರ ಪುರೋಹಿತ ಆಗಬಲ್ಲ. ಇವನು ಷಡಂಗ ವೇದದಲ್ಲಿ ಮತ್ತು ದೈವದಲ್ಲಿ, ಅಂದರೆ ಜ್ಯೋತಿರ್ವಿಜ್ಞಾನದಲ್ಲಿ ಅಭಿವಿನೀತನಾಗಿರಬೇಕು. ಶಬ್ದ ಬಹಳ ಮುಖ್ಯ. ಇದು ಕೌಟಿಲ್ಯ ಪ್ರಯೋಗ ಮಾಡುವ ಶಬ್ದ, ಇದು ಕುಟಿಲತೆ ಇಲ್ಲ ಅಲ್ಲಿ ನಿಜವಾದ ಎಂಥ ದೃಷ್ಟಿ ಇದೆ, ಮಂತ್ರದೃಷ್ಟಿ ಇದೆ. ಅಭಿವಿನೀತಂ, ಅಭಿಮುಖವಾಗಿ ಒಂದು ವಿಶಿಷ್ಟವಾದ ದೃಷ್ಟಿ ಪಡೆದವನಾಗಿರಬೇಕು ಅವನು. ಆ ವಿದ್ಯೆಗೆ ಬಾಗಬೇಕು, ವಿದ್ಯೆಯ ಒಳ ಹೊಕ್ಕಿರಬೇಕವನು, ಅಂಥವನು ಅಭಿವಿನೀತ. ಇಷ್ಟೇ ಅಲ್ಲ, ಅವನಿಗೊಂದು ಕರ್ತವ್ಯ ಇದೆ. ದೈವೀನಾಂ ಮಾನುಷೀಣಾಂಚ ಆಪದಾಂ ಪ್ರತಿಕರ್ತಾರಂ. ದೈವಿ ಆಪತ್ತಿರಲಿ, ಮಾನುಷಿ ಆಪತ್ತಿರಲಿ, ಅದಕ್ಕೆ ಪ್ರತಿವಿಧಾನ ಮಾಡಲಿಕ್ಕೆ ಗೊತ್ತಿರಬೇಕು. ತಪ್ಪಿಸೋದು ಮಾತ್ರ ಅಲ್ಲ, ಪ್ರತಿವಿಧಾನ. ಪ್ರತಿಕರ್ತಾರಂ ಪುರೋಹಿತಂ ಕುರ್ವೀತ. ಅಂಥವನನ್ನು ಪುರೋಹಿತನನ್ನಾಗಿ ಮಾಡಿಕೋ ಅಂತ ಗಂಧರ್ವ ಅದನ್ನೇ ತಿಳಿಸ್ತಾನೆ. ಧೌಮ್ಯರಿದ್ದಾರೆ ಅಲ್ಲಿ,
ಆ ಧೌಮ್ಯರನ್ನು ನೀವು ಪುರೋಹಿತರನ್ನಾಗಿ ಮಾಡಿಕೊಡಿ, ಯಾಕೆಂದರೆ ಮುಂದಕ್ಕೆ ನಿಮಗೆ ಅವರೇ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿ ಧೌಮ್ಯರನ್ನು ಪುರೋಹಿತರನ್ನಾಗಿ ಮಾಡಿಕೊಂಡು ಅಲ್ಲಿಂದ ಪಾಂಚಾಲನ ನಗರಿಗೆ ಪಾಂಡವರು ಬರ್ತಾರೆ. ಈಗಾಗಲೇ ಇಡೀ ಪಾಂಚಾಲ ನಗರ ವಿವಾಹ ವೇದಿಕೆಯಾಗಿ ಸಿದ್ಧಗೊಂಡಿದೆ. ಬಹಳ ಸೊಗಸಾದ ವರ್ಣನೆಗಳಿದೆ. ನಾವು ಆ ವರ್ಣನೆಗಳನ್ನೆಲ್ಲ ಬಿಟ್ಟು ಮುಖ್ಯವಾದ ವಿಷಯಕ್ಕೆ ಬರೋಣ. ಎಂತೆಂಥವರು ಸೇರಿದ್ದಾರೆ ಅಂತಂದರೆ ಇಲ್ಲಿ ರಾಜ ಮಹಾರಾಜರು ಸೇರಿದ್ದು ಮಾತ್ರ ಅಲ್ಲ, ದೇವಲೋಕದವರೆಲ್ಲ, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಾಧ್ಯರು ಅವರೆಲ್ಲ ಬಂದು ವಿಮಾನದಲ್ಲಿ ಬಂದು ಕೂತು ಅಲ್ಲಿ ಸೇರಿಕೊಂಡು ಅಲ್ಲಿಂದ ನೋಡ್ತಾ ಇದ್ದಾರೆ. ಆರ್ಯಾವರ್ತದ ಕ್ಷತ್ರಿಯ ಕುಮಾರರೆಲ್ಲ ಬಂದು ಸೇರಿದ್ದಾರೆ, ರಾಜಮಹಾರಾಜರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಯಾಕೆಂದರೆ ವಿಶ್ವಸುಂದರಿಯ ವಿವಾಹ ಅದು. ಒಂದು ಸಾರಿ ಕಣ್ಣಿಗೆ ಹಾಕ್ಕೊಂಡು ಬಿಡೋಣ, ಕಣ್ಣಾರುವ ಮುಂಚೆ ಇದನ್ನು ನೋಡ್ಕೊಂಡು ಬಿಡಬೇಕು ಅಂತ ಅನಿಸಿದೆ. ಆದ್ದರಿಂದ ವೃದ್ಧರು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ವಿವಿಧ ಪಂಡಿತರು, ಕಲಾಮಂಡಿತರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಕವಿ ಗಮಕಿ ವಾದಿಗಳು, ವಾಗ್ಭಿಪ್ರವರ ಯಾಜ್ಞಿಕ ಮಾಂತ್ರಿಕರು, ವೈಷ್ಣವ ಮಹೇಶ್ವರ ಜೈನ ಭೈರವ ಬುದ್ಧ ಲಿಂಗಿಗಳು, ವಿವಿಧ ವರ್ಣಾಶ್ರಮ ಸುಧರ್ಮ ವ್ಯವಹರಣ ನಿಷ್ಠರು, ವಿವಾಹ ಉತ್ಸವ ವಿಲೋಕನ ಕೌತುಕಿಗಳು, ಒದಗಿದ ಅಸಂಖ್ಯಾತ ಇವರೆಲ್ಲ ಬಂದು ಸೇರಿದ್ದಾರೆ. ಕವಿಗಳು, ಗಮಕಿಗಳು, ಆಮೇಲೆ ಬೇರೆ ಬೇರೆ ನೃತ್ಯ, ಸಂಗೀತ, ಇದೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ವಿವಾಹ ಮಂಟಪದಲ್ಲಿ. ಎಲ್ಲ ಸೇರಿದಾಗ ಪಾಂಡವರು ಬರ್ತಾರೆ ಅಲ್ಲಿಗೆ. ಪಾಂಡವರು ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದಾರೆ. ಆದ್ದರಿಂದ ಅವರ ಪಂಕ್ತಿ ಬೇರೆ, ಅವರಿಗೆ ಕೊಡಲ್ಪಟ್ಟ ಆಸನ ಬೇರೆ. ಪಾಂಡವರಿಗೆ ಈ ಪಾಂಚಾಲನ ನಗರದಲ್ಲಿ ಬಿಡದಿ ಇರಲಿಲ್ಲ. ರಾಜಮಹಾರಾಜರಿಗೆ ಅದು ನಿಮಗಿದು, ನಿಮ್ಮ ಯೋಗ್ಯತೆಗಿದು, ಇದು ನಿಮಗಾಗಿ ಇಲ್ಲಿದೆ ಅಂತ ಎಲ್ಲ ವಿ ಐ ಪಿಗಳಿಗೆ ಅಲ್ಲಿರೋದು. ಇವರು ವಿ ಐ ಪಿಗಳಾಗಿ ಬಂದವರಲ್ಲ. ಇವರು ಮಾರುವೇಷದಿಂದ ಬಂದವರಾದ್ದರಿಂದ ಯಾವುದೋ ಒಬ್ಬ ಕುಲಾಲ, ಒಬ್ಬ ಕುಂಬಾರನ ಮನೆಯ ಜಗುಲಿಯಲ್ಲಿ ಒಂದು ಸ್ಥಳಾವಕಾಶವನ್ನು ಪಡ್ಕೊಳ್ತಾರೆ. ಇದು ಹೌದು, ಇದು ಮೈಸೂರು ದಸರೆಗೆ ಹೋದವರಿಗೆ ಹಾಗಾಗ್ತದೆ. ಯಾವುದೋ ಕಟ್ಟಡದ ಹೊರಗಡೆಯ ಕಿಟಕಿಯ ಪಕ್ಕದಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳೋಕೆ ಅವಕಾಶ ಸಿಕ್ಕಿತ್ತು ಅಂತ. ಅದು ಪೂರ್ಣ ದಿವಸ ಅಲ್ಲ, ಅದು ಹಾಗೆ ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಅದರಲ್ಲಿ. ಆದ್ದರಿಂದ ಇವರಿಗೆ ಎಲ್ಲ ಆಯಿತು. ಭೀಮಸೇನಿಗೆ ಒಂದು ಹೊಸದಾದಂತಹ ಮಣ್ಣಿನ ಪಾತ್ರೆ ಸಿಕ್ತು ಭಿಕ್ಷಾಟನೆಗೆ. ಅದನ್ನು ಅಲ್ಲಿ ನೆನಪಿಟ್ಟು ವ್ಯಾಸರು ಹೇಳಿದ್ದಾರೆ, ಭಾಳ ಚೆನ್ನಾಗಿದೆ ಅದು. ಹೊಸದಾದಂತಹ ಒಂದು ಭಿಕ್ಷಾ ಪಾತ್ರೆ ಅವರಿಗೆ ಆ ಕುಲಾಲ ಒಪ್ಪಿಸಿಕೊಡ್ತಾನೆ. ಅಂದರೆ ಚಕ್ರವರ್ತಿಗಳಾಗಬೇಕಾದವರು ಎಂತಹ ಒಂದು ದಯನೀಯ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನು ತಿಳಿಸೋದಿಗೂ ವ್ಯಾಸರ ಹೃದಯ ಅದು. ಒಂದು ಹೊಸದಾದ ಭಿಕ್ಷಾ ಪಾತ್ರೆ ಅಲ್ಲಿ ಸಿಕ್ತು ಅಂತ ಆ ವಿಷಯ ಒಂದು ಬಗೆಯಿಂದ ಅಲ್ಲಿ ಒಂದು ಏನು ಹೇಳಬೇಕು, ಅದಕ್ಕೆ ಒಂದು ಕಟಕಿ ಇದೆ ಅಂತ ನನಗನ್ನಿಸ್ತಾ ಇದೆ. ಒಂದು ಕಾಕು ಇದೆ ಅಲ್ಲಿ, ಅದನ್ನು ಅವರು ತಿಳಿಸಿದ್ದಾರೆ. ಸಭೆಗೆ ದ್ರೌಪದಿಯನ್ನು ಕರೆಸೋದಕ್ಕೆ ದ್ರುಪದ ರಾಜ ಸೂಚನೆ ಕೊಡ್ತಾನೆ ಧೃಷ್ಟದ್ಯುಮ್ನಿಗೆ, ದ್ರೌಪದಿಯನ್ನು ಕರ್ಕೊಂಡು ಬನ್ನಿ ಅಂತ. ಆಗ ಅವಳ ಸೌಂದರ್ಯವನ್ನೆಲ್ಲ ಕುಮಾರವ್ಯಾಸ ವರ್ಣನೆ ಮಾಡ್ತಾ ಬರ್ತಾರೆ. ಅದನ್ನು ಪ್ರತ್ಯೇಕವಾಗಿ ಓದಿ ಆಸ್ವಾದನೆ ಮಾಡಬೇಕು, ನೀವು ಅದನ್ನು ಕೇಳಿದವರೇ ಇರ್ಬೋದು. ಆದರೆ ಇಲ್ಲಿ ಒಂದು ಪದ್ಯವನ್ನು ಇಲ್ಲಿ ಓದದೇ ಇದ್ರದು ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಅದರಿಂದ ಓದ್ತೇನೆ. ಅವಳ ಸೌಂದರ್ಯ ಎಷ್ಟಿತ್ತಪ್ಪ ಅಂತಂದರೆ, ಆ ಸೌಂದರ್ಯದ ಪರಾಕಾಷ್ಠೆ ಅವಳು. ಈಕೆ ಎಂದು ಉದಿಸಿದರೆ ಮದನಂಗೇಕೆ ದೇಹತ್ಯಾಗಬಹುದು, ಪಿನಾಕಿತಾ ವೈರಾಗ್ಯದಲ್ಲಿ ಹೋಗುವನೆ ತಪೋವನಮ. ಈಕೆ ಎಂದು ಉದಿಸಿದರೆ ಮದನಂಗೇಕೆ ದೇಹತ್ಯಾಗಬಹುದು, ಪಿನಾಕಿತಾ ವೈರಾಗ್ಯದಲ್ಲಿ ಹೋಗುವನೆ ತಪೋವನಮ. ವ್ಯಾಸರ ಮಗನೇ ಹೌದಿವನು. ಮತ್ತು ಆ ಕೌಮಾರ್ಯ ವರ್ಣನೆಯಲ್ಲಿ ವ್ಯಾಸರಿಗಾದರೆ ಕೆಲವು ಸಂಕೋಚ ಇದೆ. ಏಕಾಏಕಿ ದೇವತೆಗಳನ್ನೆಲ್ಲ ಹೀಗೆ ಕರ್ಕೊಂಡು ಬಂದು ಹೀಗೆ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಆದರೆ ಕುಮಾರವ್ಯಾಸ ಪ್ರತಿಭಾವಂತ, ಬಹಳ ಚೆನ್ನಾಗಿ. ಅಂದು ಈಕೆ ಉದಿಸಿದರೆ, ಹುಟ್ಟಿದ್ದಿದ್ದರೆ ದ್ರೌಪದಿ, ಮದನಂಗೇಕೆ ದೇಹತ್ಯಾಗಬಹುದು. ಇಡೀ ಆ ಗಿರಿಜಾ ಕಲ್ಯಾಣದ ಸಂದರ್ಭದ ಒಂದು ಘಟನೆಯನ್ನು ಜ್ಞಾಪಿಸ್ತಾ ಇದ್ದಾನೆ ಕವಿಯಲ್ಲಿ. ಗಿರಿಜೆ ಈ ಪರಮೇಶ್ವರನ ನಿಜವಾಗಿ ಅವನ ಪ್ರೀತಿಯನ್ನು ಸಂಪಾದಿಸೋದಕ್ಕೆ ಆರಾಧನೆ ಮಾಡ್ತಾ ಇದ್ದಾಳೆ. ಇವ ಧ್ಯಾನದಲ್ಲಿ ಕೂತ್ಬಿಟ್ಟಿದ್ದಾನೆ. ಹೇಗಾದರೂ ಮಾಡಿ ಶಿವನ ಕಣ್ಣು ತೆರೆಸಬೇಕು.
ಕಣ್ಣು ತೆರೆದು ಶಿವ ಒಮ್ಮೆ ಈ ಗೌರಿಯನ್ನು ನೋಡಿಬಿಟ್ರೆ ಅವಳನ್ನು ತನ್ನ ಅರ್ಧಾಂಗಿನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಒಪ್ಪಿಕೊಂಡು ಅವರಲ್ಲೇ ವಿವಾಹ ಏರ್ಪಟ್ಬಿಡುತ್ತೆ ಅಂತ ಎಲ್ಲರೂ ದೇವತೆಗಳು, ಋಷಿಗಳು, ಮುನಿಗಳು, ಆರಣ್ಯಕರು ಎಲ್ಲ ಅದೇ ಚಿಂತನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಶಿವನ ಕಣ್ಣು ತೆರೆಸೋದಕ್ಕೆ ಮದನನಲ್ಲಿ ಹೂಬಾಗಣಗಳನ್ನು ಕೊಟ್ಟು ಕಳಿಸಿದರು. ಅವನು ಬಾಣ ಹೊಡೆದ, ಕಣ್ಣು ತೆರೆದೊಡನೆ ಮದನ ಸುಟ್ಟು ಹೋದ, ಅವರ ದೇಹತ್ಯಾಗ ಆಯಿತು. ಮದನ ಅನಂಗನಾಗಿ ಬಿಟ್ಟ, ಉರಿದು ಬೂದಿಯಾಗಿ ಹೋದ. ಶಿವ ಗೌರಿಯನ್ನು ನೋಡಿದ, ಮುಖವನ್ನು ತಿರುಗಿಸ್ಕೊಂಡು ಎದ್ದು ಹೊರಟೋದ. ಯಾಕೆ ಅಂದರೆ ದ್ರೌಪದಿ ಎಷ್ಟು ಚಂದ ಇರಲಿಲ್ಲ. ನೋಡಿ, ಇದು ಕುಮಾರವ್ಯಾಸರ ಒಂದು ಧ್ವನಿ ಇದು ಇಲ್ಲಿರೋದು. ಈಕೆ ಎಂದುದಿಸಿದರೆ ಮದನಂಗೇಕೆ ದೇಹತ್ಯಾಗಬಹುದು, ಪಿನಾಕಿತ ವೈರಾಗ್ಯದಲ್ಲಿ ಹೋಗುವನೆ ತಪೋವನಮ. ಸಾಕು ಗೌತಮ ಮುನಿಯ ಮುಡಿಸಿನ ಕಾಕು ನುಡಿ ಫಲಿಸುವುದೇ ಎನ್ನುತ್ತಾ ನಾಕಪತಿ ರಂಭಾದಿ ಸತಿಯರ ನೋಡಿದನು ನಗುತ್ತ. ಇದು ಎರಡನೇದು. ಈ ಅಹಲ್ಯ ಮತ್ತು ಗೌತಮರ ಪ್ರಸಂಗವನ್ನು ಜ್ಞಾಪಿಸ್ತಾ ಇದ್ದಾರೆ. ಅಹಲ್ಯೆ ಆಗ ಎಷ್ಟು ಸುಂದರ ಇದ್ದರು ಅಂತಂದರೆ, ದೇವೇಂದ್ರ ಗೌತಮರ ವೇಷವನ್ನು ಧರಿಸಿಕೊಂಡು ಅಹಲ್ಯ ಸಂಪರ್ಕವನ್ನು ಬಯಸಿದ. ಆಮೇಲೆ ಗೌತಮರ ಶಾಪಕ್ಕೆ ತುತ್ತಾದ. ಗೌತಮರ ಶಾಪ ಕೊಡ್ತಾರೆ ಅಂತ ಇವನಿಗೆ ಗೊತ್ತಿರಲಿಲ್ವೇನು? ಅವರ ತಪೋಬಲ ದೇವೇಂದ್ರನಿಗೇನು ಗೊತ್ತಿರಲಿಲ್ವೇನು? ಶಾಪ ಕೊಡೋದು ಆಮೇಲಲ್ವಾ, ಮೊದಲು ಯಾಕೆ ಅಹಲ್ಯ ನೋಡಬಾರ್ದು ಅಂತ ಹೋದವ. ಅಂದರೆ ಆ ದೇವೇಂದ್ರ ಅದನ್ನು ಈಗ ರಂಭಾದಿಗಳ ಜೊತೆಲಿ ಹೇಳ್ತಾ ಇದ್ದಾನೆ. ಸಾಕು ಗೌತಮ ಮುನಿಯ ಮುಡಿಸಿನ ಕಾಕು ನುಡಿ ಫಲಿಸುವುದೇ ಎನ್ನುತ್ತಾ ನಾಕಪತಿ ರಂಭಾದಿ ಸತಿಯರ ನೋಡಿದನು ನಗುತ್ತಾ. ದ್ರೌಪದಿ ಅಂದೇ ಹುಟ್ಟಿದ್ದಿದ್ದರೆ ಗೌತಮರ ಈ ಶಾಪದ ಪ್ರಸಂಗವೇ ಇರ್ತಿರ್ಲಿಲ್ವಲ್ಲ. ಇಷ್ಟಕ್ಕೆ ತಿಳ್ಕೊಳ್ಬೇಕು. ಇದನ್ನು ಬಹಳ ಮುಂದುವರಿಸಿದರೆ ಅನೌಚಿತ್ಯ ಬಂದ್ಬಿಡುತ್ತೆ. ಅಂದರೆ ಅಷ್ಟು ಅಪ್ರತಿಮ ಸುಂದರಿಯಾಗಿದ್ದಳು ಅಂತ. ಯಾಕೆಂದರೆ ಈ ಅಭಿಪ್ರಾಯ ಮುಂದುವರಿಸಿದರೆ ಅರ್ಜುನನ ವಿವಾಹ ಪ್ರಸಂಗಕ್ಕೆ ಇದು ಅನುಚಿತ ಅಂತ ಆಗಿಬಿಡ್ತದೆ. ಧೃಷ್ಟದ್ಯುಮ್ನ ಹೇಳ್ತಾ ಇದ್ದಾನೆ, ದ್ರೌಪದಿಯನ್ನು ಕರ್ಕೊಂಡು ಬಂದು ಆ ಭದ್ರವಾದ ವಿವಾಹ ಮಂಟಪದಲ್ಲಿ ನಿಲ್ಲಿಸ್ತಾರೆ. ಕೈಯಲ್ಲಿ ವರಮಾಲಿಕೆ ಇದೆ. ಈಗ ನೀನು ಇಲ್ಲಿ ಯಾರ್ಯಾರು ಸೇರಿದ್ದಾರೆ ಅಂತ ನೀನು ನೋಡಬೇಕು ತಂಗಿ. ಇವರ ಅಂತರಂಗವೇನು ಬಹಿರಂಗವೇನು ಅಂತ ನೀನು ಗ್ರಹಿಸಿ ಯಾರನ್ನು ನೀನು ವರಿಸ್ತೀಯೋ, ಯಾರನ್ನು ನೀನು ಒಪ್ಪಿಕೊಡ್ತೀಯೋ ಅವರಿಗೆ ಈ ವರಮಾಲಿಕೆಯನ್ನು ಹಾಕು. ತಂಗಿ ನೋಡವು ತಾಯ ನಿನ್ನಯ ಕಂಗಳು ಒಲಿಬರೆ, ಚಿತ್ತವಾರ್ಧಿತ ರಂಗದಲ್ಲಿ ತೂಗುವರೆ ತೂರುವೆನು ಅವನಿ ಪಾಲಕರ. ಇಂಗಿತದ ಅವರಂತರಂಗವ ನಂಗಬಟ್ಟದ ಬಳಕೆಯನ್ನು ಬಹಿರಂಗದಲ್ಲಿ ನೀನು ಅರಿಯನುತ ನುಡಿದನು ನಿಜಾನುಜೆಗೆ. ಆದ್ದರಿಂದ ಅವರ ಅಂತರಂಗ ಬಹಿರಂಗ ಎಲ್ಲ ನೋಡು, ನೀನೇ ಒಂದು ಸಾರಿ ಅವನ್ನೆಲ್ಲ ಗಮನಿಸು. ನಿನಗೆ ಯಾರು ಇಷ್ಟವಾಗ್ತಾರೋ ಅವರ ಕೊರಳಿಗೆ ನೀನು ಮಾಲೆ ಹಾಕಬಹುದು ಅಂತ. ಆಮೇಲೆ ದುರ್ಯೋಧನನ್ನು ಮೊದಲುಗೊಂಡು ತೋರಿಸ್ಕೊಂಡು ಬರ್ತಾರೆ. ವ್ಯಾಸರು ಇದನ್ನು ಹೇಳ್ತಾರೆ, ಕುಮಾರವ್ಯಾಸನು ಇದನ್ನು ಹಾಗೆ ಅನುಸರಿಸ್ತಾನೆ. ಇಲ್ಲಿ ದುರ್ಯೋಧನನ್ನೇ ಮೊದಲು ತೋರಿಸೋದು, ಆಮೇಲೆ ದುರ್ಯೋಧನ ಆ ಧನುರ್ಬಾಣಗಳನ್ನು ಎತ್ತೋದಕ್ಕೆ ಬಂದು ವಿಫಲ ಆಗೋದು, ಇದೆಲ್ಲ ಅವನಲ್ಲಿ ಮನ್ಯುಮಯವಾದ ಮಹಾವೃಕ್ಷ ಬೆಳೆಯೋದಕ್ಕೆ ಒಂದು ಬೀಜಾವಾಪದಂತೆ ಇದು. ಅವನೊಬ್ಬ ಪ್ರತಿನಾಯಕ ಎಂಬುದನ್ನು ತೋರಿಸೋದಕ್ಕೆ ಆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ವ್ಯಾಸರು. ಯಾಕೆಂದರೆ ಇಲ್ಲಿ ಧರ್ಮ ಬೆಳೆದ ಹಾಗೆ ಪಾಂಡವರ ಅಂತರಂಗದಲ್ಲಿ, ಪಾಂಡವರ ಬಹಿರಂಗದಲ್ಲಿ, ಅವರ ಜೀವನದಲ್ಲಿ ಧರ್ಮ ಬೆಳೆಯುತ್ತಾ ಬಂದ ಹಾಗೆ ಕೌರವನ ಅಂತರಂಗ ಬಹಿರಂಗಗಳಲ್ಲಿ ಮನ್ಯುವೇ ಬೆಳೀತಾ ಬಂತು, ಅಸತ್ಯ ಬೆಳೀತಾ ಬಂತು, ಆಕ್ರೋಶ ಬೆಳೀತಾ ಬಂತು, ವಂಚನೆ ಎಂಬುದು ಬೆಳೀತಾ ಬಂತು. ಅದಕ್ಕೆ ಇವರಿಗೆ ಅವರು ಒಂದು ಪೀಠಿಕೆಯನ್ನು ಕೊಡ್ತಾರೆ. ಕುಮಾರವ್ಯಾಸನ ಒಂದು ಪ್ರಯೋಗ ಇದು, ಒಂದು ಕೌಶಲ, ಇದನ್ನು ಗಮನಿಸಬೇಕಿಲ್ಲಿ. ಬಂದಂತಹ ವರಿಸುವುದಕ್ಕೆ ಬಂದ ರಾಜಮಹಾರಾಜರ ಪಂಕ್ತಿಯಲ್ಲಿ ಅಗ್ರಸ್ಥಾನದಲ್ಲಿ ಅಗ್ರಪಂಕ್ತಿಯಲ್ಲಿ ಯಾದವರೆಲ್ಲ ಕುಳಿತಿದ್ದಾರೆ. ಯಾದವರು ಪರಾಕ್ರಮಿಗಳು. ಪರಾಕ್ರಮದ ಕಾರಣದಿಂದಲೇ ಈಗ ಒಳ್ಳೆಯ ಗೌರವವನ್ನು ಸಂಪಾದಿಸಿದ್ದಾರೆ. ಶಾಪಗ್ರಸ್ತ ವಂಶವಾದರೂ ಈಗ ತಮ್ಮ ಪರಾಕ್ರಮದಿಂದ ಅವರು ಅಭಿವೃದ್ಧರಾಗಿ ಗೌರವವನ್ನು ಸಂಪಾದಿಸಿದ್ದಾರೆ. ಆ ಯಾದವರ ಪಂಕ್ತಿಯಲ್ಲಿ ಕೃಷ್ಣ, ಬಲರಾಮ ಮತ್ತು ಅವರ ಮಕ್ಕಳು ಇವರೆಲ್ಲ ಇದ್ದಾರೆ. ಇಲ್ಲಿ ಆ ಕೃಷ್ಣನನ್ನು ಧೃಷ್ಟದ್ಯುಮ್ನ ತೋರಿಸೋದು, ಆಗ ದ್ರೌಪದಿಯ ಪ್ರತಿಕ್ರಿಯೆ ಇದು ಬಹಳ ಮುಖ್ಯವಾದದ್ದು. ಇತ್ತ ನೋಡವು ತಂಗಿ ಯದು ಭೂಪೋತ್ತಮನ ಅಮರಾರಿ ಕದಳಿ ಮತ್ತದಂತಿಯ ನಿಖಿಡ ನಿಗಮಾವಳಿ ಶಿರೋಮಣಿಯ ಉತ್ತರೋತ್ತರ ರಮ್ಯಮೂರ್ತಿಯ ಉತ್ತಮಾಮಲ ಕೀರ್ತಿಯನು
ಮನಹತ್ತುವಡೆ ಹಡಿವಿಲ್ಲ ಕೃಷ್ಣನ ವರಿಸು ನೀನೆಂದ. ಕೃಷ್ಣನನ್ನು ನೀನು ವರಿಸು. ಇವನು ಮಹಾಪರಾಕ್ರಮಿಯೂ ಹೌದು, ಅತ್ಯಂತ ಸುಂದರನೂ ಹೌದು. ಇವನ ರಮ್ಯವಾದ ಮೂರ್ತಿ, ಅದನ್ನು ನೋಡುವುದನ್ನು. ಇಲ್ಲಿ ಒಂದು ಸ್ವಾರಸ್ಯವಿದೆ. ದ್ರೌಪದಿಗೆ ಕೃಷ್ಣ ಎಂಬುದು ನಾಮಕರಣದ ಹೆಸರು. ಅವಳಿಗೆ ಕೃಷ್ಣ ಅಂತ ಹೆಸರಿಡೋದಕ್ಕೆ ಕಾರಣವೇನು ಅಂತ ಅವಳು ಕಪ್ಪಾಗಿದ್ದಾಳೆ. ಕೃಷ್ಣನಿಗೂ ಕೃಷ್ಣ ಅಂತಲೇ ನಾಮದ ಹೆಸರು. ಅವನಿಗೆ ಕೃಷ್ಣ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತಂದರೆ ಅವನು ಕಪ್ಪಾಗಿದ್ದಾನೆ. ವರ್ಣಸಾಮ್ಯ, ರೂಪಸಾಮ್ಯ, ಅವನ ಘನತೆ, ಗೌರವಗಳು. ಜೊತೆಗೆ ಇನ್ನೊಂದು ಪದ್ಯವನ್ನು ಸೇರಿಸಿದ್ದಾನೆ. ಮದನ ನಯ್ಯನು ಮೂಜಗವ ಮಾಡಿದನ ತಾತನು. ತುಂಬ ಹಿರಿಯ, ತುಂಬ ಕಿರಿಯ, ಎರಡೂ ಹೌದು. ಮದನ ನಯ್ಯನು, ಮನ್ಮಥನಿಗೆ ಅಪ್ಪ, ಆದರೆ ಅಷ್ಟು ಸುಂದರ ಇವನು. ಮೂಜಗವ ಮಾಡಿದನ ತಾತನು, ರೂಪ ವಿಭವ ಇದರೊಳಗೆ ನೀ ನೋಡಿಕೋ ಯಾದವ ಶಿರೋಮಣಿಯ. ಸುದತಿಯ ಸೇರುವೆಗಳ ನೋಡಿದರೆ ಧಾರುಣಿ ಲಕ್ಷ್ಮಿ ಕೃಷ್ಣನ ಪದಯುಗವ ನೂರೈಸುತಿಹರು ಅಬುಜಾಕ್ಷಿ ಕೇಳೆಂದ. ಶ್ರೀದೇವಿ ಭೂದೇವಿಯರೇ ಅವನ ಪಾದಸೇವೆ ಮಾಡ್ತಾ ಇದ್ದಾರೆ. ಇವನನ್ನು ಸೇರುವುದಕ್ಕೆ ಎಷ್ಟು ಸುದತಿಯರಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀನಿವನ್ನು ವರಿಸು ಅಂತ ಹೇಳಿ. ಬಹಳ ಸುಂದರವಾದ ಪದ್ಯ ಇದು. ದ್ರೌಪದಿಯ ಅಂತರಂಗ ಎಷ್ಟು ಪರಿಶುದ್ಧ. ಅದು ಭಾವೋಪಹತವಲ್ಲ, ಅದು ಭಾವ ಸಂಪನ್ನವಾದ ಹೃದಯ. ಅಲ್ಲಿ ಗೊತ್ತಾಗ್ತದೆ. ಎನಲು ಭಕುತಿಯ ಭಾವರಸದಲ್ಲಿ ನೆನೆದು ಹೊಂಪುಳಿ ಹೋಗಿ ರೋಮಾಂಚನದ ಮೈಯುಬ್ಬಿನಲಿ ತನು ಪುಳಕಾಂಬು ಪೂರದಲ್ಲಿ ಮನದೊಳಗೆ ವಂದಿಸಿದಳೆನಗೀತನಲಿ ಗುರುಭಾವನೆಯ ಮತಿ ಸಂಜನಿಸಿತೇನೆಂದರಿಯನೆಂದಳು ಕಮಲಮುಖಿ ರಘುತ. ಅವಳಿಗೆ ಪುಲಕ ಆಗೋಯ್ತು. ಯಾಕೆಂದರೆ ತನ್ನ ಅಂತರಂಗಕ್ಕೆ ಸಾಂತ್ವನವನ್ನು ಕೊಡುವ ಅಣ್ಣನನ್ನು ಕಾಣ್ತಾ ಇದ್ದಾಳೆ ಅವಳು. ಅಂತಹ ಒಂದು ಸೌಭ್ರಾತ್ರವನ್ನು ಕಂಡು ಇವಳ ಮೈ ಉಬ್ಬಿ ಹೋಯಿತು, ರೋಮಾಂಚಿತ ಆಯಿತು, ಪುಲಕಗೊಂಡಳವಳು. ರೋಮಾಂಚನದ ಮೈ ಉಬ್ಬಿನಲ್ಲಿ ತನು ಪುಳಕಾಂಬು ಪೂರದಲ್ಲಿ ಮನದೊಳಗೆ ವಂದಿಸಿದಳು. ಎನಗೀತನಲ್ಲಿ ಗುರುಭಾವನೆಯ ಮತಿ ಸಂಜರಿಸಿತು. ಇವನಲ್ಲಿ ಒಂದು ಗುರುಭಾವನೆ ಹುಟ್ಕೊಂಡು ಬಿಡ್ತಲ್ಲ ಅಂಥೇಳಿ ಅಲ್ಲಿಯೇ ನಮಸ್ಕಾರ ಮಾಡಿ ಮುಂದಕ್ಕೆ ಅವಳು ಹೊರಡ್ತಾಳೆ. ಇಡೀ ದ್ರೌಪದಿ ಸ್ವಯಂವರದ ಪ್ರಸಂಗವನ್ನು ತಿದ್ದಿ ಈ ಪ್ರಸಂಗಕ್ಕೆ ಒಂದು ಗುರಿಯನ್ನು ಸೇರಿಸುವಂತಹ ಭಾವ ಇದು. ದ್ರೌಪದಿಯಲ್ಲಿ ಈ ಒಂದು ಭಾವ ಸಂಪನ್ನತೆ ಬರದೇ ಇದ್ದರೆ ಬಲರಾಮ ಎದ್ದು ಯಂತ್ರವನ್ನು ನಾಶ ಮಾಡುವುದಕ್ಕೆ ಮತ್ತು ದ್ರೌಪದಿಯನ್ನು ವಿವಾಹ ಆಗುವುದಕ್ಕೆ ಎದ್ದು ಹೊರಟಾಗ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಕೃಷ್ಣನಿಗೆ ಈ ಭಾವ ಅರ್ಥ ಆಗಿದೆ. ಇವಳು ತನ್ನನ್ನು ಅಣ್ಣ ಅಂತ ಅಂದ್ಕೊಂಡ ಮೇಲೆ ಅವಳು ತಂಗಿ, ಅವಳನ್ನು ನಿಜವಾಗಿ ಒಂದು ಸಹೋದರಿಯಂತೆ ಕಾಪಾಡಬೇಕಾದದ್ದು, ಅದಕ್ಕೆ ಸರಿಯಾಗಿ ಇಡೀ ಸಂದರ್ಭವನ್ನು ನಿಯಂತ್ರಿಸಬೇಕಾದದ್ದು ಕೃಷ್ಣನ ಹೊಣೆ. ಒಬ್ಬ ಒಳ್ಳೆಯವರಾದರೆ ಹೇಗೆ ಜಗತ್ತೆಲ್ಲ ಒಳ್ಳೆಯದಾಗ್ತಾ ಬರುತ್ತೆ. ಇದಕ್ಕಿದೊಂದು ಒಳ್ಳೆಯ ಸಾಕ್ಷಿ. ಆ ಕೃಷ್ಣನ ವಿಷಯದಲ್ಲಿ ಹುಟ್ಟಿದ ಸೌಭ್ರಾತ್ರ ಇದೆಯಲ್ಲ, ಒಂದು ಗುರುಭಾವನೆ ಇಡೀ ದ್ರೌಪದಿಯ ಜೀವನಕ್ಕೆ ಒಬ್ಬ ಗುರುವನ್ನು ಒದಗಿಸಿಕೊಟ್ಬಿಡ್ತು. ಅವಳ ಆಪತ್ತಿನಲ್ಲಿ ಅವಳನ್ನು ಕಾಪಾಡುವ, ರಕ್ಷಣೆ ಮಾಡುವ ಒಂದು ನಾಥತ್ವವೆಂಬುದು ಕೃಷ್ಣನಲ್ಲಿ ಜಾಗರಿಸಿಕೊಡ್ತು. ಇವಳು ಅಬಲೆಯಾದಂತೆ, ಅನಾಥೆಯಾದಂತೆ ಒಬ್ಬ ಲೋಕನಾಥ ತಾನು ಅವಳನ್ನು ಕಾಪಾಡುವುದಕ್ಕೆ ಸಿದ್ಧ ಆಗ್ತಾ ಬಂದ. ಅಲ್ಲಿ ಆ ಒಂದೊಂದು ಶಬ್ದವೂ ಅಷ್ಟು ಚೆನ್ನಾಗಿದೆ. ರೋಮಾಂಚನದ ಮೈಯುಪ್ಪಿನಲ್ಲಿ ತನು ಪುಳಕಾಂಬು ಪೂರದಲ್ಲಿ. ಇಲ್ಲಿ ಭೌತಿಕ ಬೌದ್ಧಿಕ ಎಲ್ಲ ಕೂಡ್ಕೊಂಡು ಬಂತು, ಸಂಸ್ಕಾರ ಸಂಪನ್ನವಾಗ್ತಾ ಬಂತು. ಇದೇ ಮಹಾಧನು ಬಾಣ ಪಂಚಕವಿದೆ ನಭೋಗ್ರದ ಯಂತ್ರ ಹೊಳವುತ್ತಿದೆ ವಿಭಾಡಿಸಿ ಮೆರೆವನಾವನು ಬಾಹುವಿಕ್ರಮವ. ಇದುವೆ ಕಬ್ಬಿನ ಬಿಲು ಶರಾವಳಿ, ಇದು ಕುಸುಮಮಯ ಯಂತ್ರ. ಅಬಲೆಯ ಹೃದಯ ವಾತನೆ ರಮಣನಾಥನೆ ಕುಸುಮ ಶರನೆಂದ. ಈ ಮತ್ಸ್ಯಯಂತ್ರ ಭೇದನದ ಒಂದು ಸಮಯ, ಆ ಒಂದು ಒಪ್ಪಂದವನ್ನು ಧೃಷ್ಟದ್ಯುಮ್ನ ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಇದು ಧನಸ್ಸು, ಇಲ್ಲಿ 5 ಬಾಣಗಳಿವೆ, ಮೇಲಕ್ಕೆ ಮತ್ಸ್ಯಯಂತ್ರ ಇದೆ, ಅದನ್ನು ಭೇದಿಸಬೇಕು. ಈ ಬಿಲ್ಲಿಗೆ ಹೆದೆಯನ್ನು ಕಟ್ಟಬೇಕು. ಇಲ್ಲಿ 5 ಬಾಣಗಳಿರೋದರಿಂದ ಅದಕ್ಕೆ ಈ ಒಂದು ಮನ್ಮಥ ಶರಪ್ರಯೋಗದ ಒಂದು ರೂಪಕವನ್ನು ಕೊಡ್ತಾರೆ. ಇದು ಕುಸುಮ ಬಾಣ, ಇದು ಒಂದು ಹೂಬಿಲ್ಲಿದು, ಇದುವೇ ಕಬ್ಬಿನ ಬಿಲು. ಇದು ಕಬ್ಬಿಣದ ಬಿಲ್ಲಲ್ಲ, ಇದು ಕಬ್ಬಿನ ಬಿಲ್ಲು ಅಂತ ತಿಳಿಸ್ತಾ ಇದ್ದಾನೆ. ಅಂದರೆ ಇಲ್ಲೊಂದು ಗುಟ್ಟಿದೆ. ನಿಜವಾಗಿ ಈ ಬಿಲ್ಲಿಗೆ ಹೆದೆ ಕಟ್ಟುವುದಕ್ಕೆ ಸಾಧ್ಯವಾಗದೆ ಜರಾಸಂಧ, ಶಿಶುಪಾಲ, ಕರ್ಣ, ದುರ್ಯೋಧನ, ಶಲ್ಯ ಎಲ್ಲ ಸೋತೋಗ್ತಾರೆ. ಅವರಿಗೆ ಇದು ಕಬ್ಬಿನ ಬಿಲ್ಲಾಗಲಿಲ್ಲ.
ಅವರ ಕೈಗೆ ಈ ಹೂಬಾಣಗಳು ಒದಗಿ ಬರಲೇ ಇಲ್ಲ. ಆದ್ದರಿಂದ ಅವರೆಲ್ಲ ದರ್ಪದಲ್ಲಿ ಬಿದ್ದು ಹೋದರೆ ಹೊರತು ಕಂದರ್ಪರಾಗೋದಕ್ಕಾಗಲಿಲ್ಲ. ಅರ್ಜುನನ ಕೈಗೆ ಬಿಲ್ಲು ಬರುವಾಗ ಅದು ಕಬ್ಬಿನ ಬಿಲ್ಲಾಯಿತು. ಅವನ ಕೈಗೆ ಈ 5 ಬಾಣಗಳು ಸಿಗುವಾಗ ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎಂಬ ಪಂಚಬಾಣಗಳಾದವು. ಈ ಪಂಚಬಾಣಗಳಿಂದ ಮತ್ಸ್ಯಯಂತ್ರ ಭೇದನ ಮಾಡಿದ. ಈ ಮತ್ಸ್ಯಕ್ಕೂ ಮನ್ಮಥನಿಗೂ ಸಂಬಂಧ ಅದು. ಮತ್ಸ್ಯ ಯಂತ್ರ ಭೇದನ ಆದಾಗ ಅರ್ಜುನ ತಾನೇ ಕಂದರ್ಪನಾದ. ತನ್ನೊಳಗಿನ ದರ್ಪವನ್ನು ಅಡಗಿಸಿಕೊಂಡ, ತಾನು ಕಂದರ್ಪ ಆದ. ಗಂಧರ್ವ ಹೇಳಿದ ಮಾತು ಅರ್ಜುನನಿಗೆ, ನೀನು ಕೋಪ ಮಾಡಬೇಡ, ನೀನೊಬ್ಬ ಒಳ್ಳೆಯ ಧನುರ್ಧರ, ನಿನಗಿರುವ ತೊಂದರೆ ಅಂದರೆ ಕೋಪ, ಅಮರ್ಷವನ್ನು ಬಿಟ್ಟುಬಿಡು ಅಂತ ಹೇಳಿದ್ದ. ಇಲ್ಲಿ ಏನಾಯಿತು ಅಂದರೆ ಅರ್ಜುನ ಅದರ ಮೊಟ್ಟ ಮೊದಲ ಪ್ರಯೋಗ ಮಾಡಿದ. ಅವನು ದರ್ಪವನ್ನು ತ್ಯಾಗ ಮಾಡಿದ, ಕಂದರ್ಪನಾದ. ಉಳಿದವರೆಲ್ಲ ದರ್ಪವನ್ನು ಇಟ್ಟುಕೊಂಡರು, ಅವರ ದರ್ಪದಿಂದಲೇ ಅವರು ಬಿದ್ದು ಹೋದರು. ಆದ್ದರಿಂದ ಅವರ ಬದುಕು ಜಯ ಆಗಲೇ ಇಲ್ಲ. ಕ್ಷತ್ರಿಯರೆಲ್ಲ ಸೋತು ಹೋದ ಮೇಲೆ ಬ್ರಾಹ್ಮಣರಲ್ಲಿ ಯಾರಾದರೂ ಇದ್ದರೆ ಬಂದು ಈ ಬಿಲ್ಲನ್ನು ಎತ್ತಿ ಬಿಲ್ಲನ್ನು ಅದಕ್ಕೆ ಹೆದೆ ಕಟ್ಟಿ ಮತ್ಸ್ಯಯಂತ್ರ ಭೇದನ ಮಾಡಬೇಕು ಅಂತ ದೃಷ್ಟದ್ಯುಮ್ನ ಸಾರ್ತಾನೆ. ಇದು ಕುಮಾರವ್ಯಾಸ ಮಾಡಿಕೊಂಡಂತಹ ಒಂದು ಪರಿವರ್ತನೆ. ವ್ಯಾಸಭಾರತದಲ್ಲಿ ಬರ್ತದೆ. ಇಲ್ಲಿ ಅರ್ಜುನನೇ ಬಂದು ಒಂದು ಪ್ರಾರ್ಥನೆ ಮಾಡಿಕೊಳ್ತಾನೆ ಬ್ರಾಹ್ಮಣ ಸಮುದಾಯದಿಂದ. ಅಲ್ಲಿ ಅವರೇನೂ ಘೋಷಣೆ ಮಾಡಲಿಲ್ಲ. ಕ್ಷತ್ರಿಯರೆಲ್ಲ ವಿಫಲರಾದರೂ ಯಾರೂ ಈ ಮತ್ಸ್ಯಯಂತ್ರ ಭೇದನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಗೊತ್ತಾದಾಗ ಖಿನ್ನರಾಗಿ ಏನು ಮಾಡಬೇಕು ಅನ್ನೋ ಒಂದು ಅವರು ಗೊಂದಲದಲ್ಲಿದ್ದಾಗ ಅರ್ಜುನನೇ ಎದ್ದು ಬರ್ತಾನಲ್ಲಿ. ಬಂದು ಬಿಲ್ಲನ್ನು ನಾನು ನೋಡಬಹುದಾ, ನಾನು ಪ್ರಯತ್ನ ಮಾಡಬಹುದಾ ಅಂತ ಕೇಳ್ತಾನೆ. ಕುಮಾರವ್ಯಾಸನ ಈ ಪರಿವರ್ತನೆ ವ್ಯಾಸರ ಮೂಲದಷ್ಟು ಸೊಗಸು ಅಂತ ನನಗೆ ಅನ್ನಿಸ್ಲಿಲ್ಲ. ಯಾಕೆಂದರೆ ಅದನ್ನು ಘೋಷಣೆ ಮಾಡೋದಕ್ಕಿಂತ ಅರ್ಜುನನೇ ಬಂದು ಕೇಳೋದ್ರೊಳಗೆ ಹೆಚ್ಚು ಔಚಿತ್ಯ ಇದೆ. ಕಾರಣ ಏನು ಅಂತಂದರೆ, ಯಾವುದೇ ಒಂದು ಪಂಥ ಎಂಬುದು ಒಗಟಾಗಿ ನಿಂತಾಗ, ಎಲ್ಲರಿಗೂ ಅದು ಬಿಕ್ಕಟ್ಟಿನ ಸಂದರ್ಭ ಆದಾಗ, ಇಡೀ ಜನಾಂಗವೇ ಸೋಲ್ತಾ ಇರುವಾಗ ಆ ಸಂದರ್ಭವನ್ನು ನಿವಾರಿಸುವುದಕ್ಕೆ ನಮಗೆ ರಾಮಾಯಣದಲ್ಲಿ ಒಂದು ಉದಾಹರಣೆ ಕಾಣ್ತದೆ. ಜನಕನ ಬಿಲ್ಲನ್ನು ರಾಮ ಹೆದೆ ಕಟ್ಟೋದಿಲ್ಲ, ಮುರಿದು ಹಾಕಿಬಿಡ್ತಾನೆ. ಯಾಕೆ ಮುರಿದ ಅದು ನೋಡಬೇಕು. ಅದಕ್ಕೆ ಹೆದೆ ಕಟ್ಟಿ ಬಾಣಪ್ರಯೋಗ ಮಾಡಿದವನಿಗೆ ಸೀತೆ ಕೊಡ್ತೇನೆ ಎನ್ನುವುದು ಅವನ ಒಪ್ಪಂದ ಆಗಿತ್ತು. ಆದರೆ ಆ ಒಪ್ಪಂದವೆಂದು ಇಡೀ ಕ್ಷತ್ರಿಯ ಸಮುದಾಯದ ಒಂದು ಅಧೋಮುಖತೆಗೆ ಕಾರಣವಾಗಿತ್ತು. ಕ್ಷತ್ರಿಯರೆಲ್ಲ ನಿಸ್ತೇಜರಾಗೋದಕ್ಕೆ ಅದು ಕಾರಣ ಆಯಿತು. ಕ್ಷತ್ರಿಯ ಜನಾಂಗ ಬಡವಾಗಿ ಹೋಯಿತು. ಇಡೀ ಒಂದು ಸಮುದಾಯವೇ ಸೋತು ಶರಣಾಗಬೇಕಾದ ಕಾಲ ಬಂದಿತ್ತು. ರಾಮನ ಒಳಗಿರುವ ನಿಜವಾದದು ಆ ಆತ್ಮವಿಶ್ವಾಸ, ಕ್ಷಾತ್ರಭಾವ ಆ ಬಿಲ್ಲನ್ನು ಎತ್ತಿ ಹೆದೆ ಕಟ್ಟುವಾಗ ಅದನ್ನು ಮುರಿದು ಹಾಕ್ಬಿಡ್ತು. ಇಲ್ಲಿ ಅರ್ಜುನಲ್ಲಿ ರಾಮನಂತೆ ಅಂಥದ್ದೊಂದು ಯಾವುದೋ ಒಂದು ಪ್ರತಿಭಟನೆ ಹುಟ್ಟಿದೆ. ತಾನು ಬ್ರಾಹ್ಮಣ ವೇಷದಲ್ಲಿದ್ದರೂ ಕ್ಷತ್ರಿಯ ಸಮುದಾಯವೇ ಸೋತು ಹೋಯಿತು ಎನ್ನುವಾಗ ಅವರ ಉದ್ದೇಶಕ್ಕೆ ತಾನು ಹೆಗಲು ಕೊಡುವ ಒಂದು ಮನೋಭಾವ ಇದೆ. ನಾನೇನೋ ಬ್ರಾಹ್ಮಣ, ನಾನು ಈ ಯಂತ್ರಭೇದನಕ್ಕೆ ಪ್ರಯತ್ನ ಮಾಡಬಹುದಾ ಅಂತ ಕೇಳ್ತಾನೆ. ಬಹುಶಃ ಆ ಮೂಲವೇ ಹೆಚ್ಚು ಸೊಗಸಾಗಿದೆ ಅಂತ ನನಗನ್ನಿಸ್ತದೆ. ತೂಗಿ ಕಿವಿಬರೆಗುಗಿದು ಯಂತ್ರವ ತಾಗಿಸಿದ ನಂಬಿರಲಿ ಪಾರ್ಥನಲಾಗು ವೇಗವನಾರು ಬಲ್ಲರು ಯಂತ್ರಭೇದದಲ್ಲಿ ಜಾಗು ಧಣು ಧಣು ಪೂತು ಕಾರ್ಮುಕ ಯೋಗ ಸಿದ್ಧನೆ ಮಝರೆ ಕೋದಂಡಾಗಮ ತ್ರಿಪುರಾರಿ ಎಂದುದು ಮಂದಿ ಸಂದೋಹ. ಏನು ಚೆನ್ನಾಗಿದೆ. ಬಂದ, ತಾಯಿಗೆ ನಮಸ್ಕಾರ ಮನಸ್ಸಿನಲ್ಲೇ ಮಾಡ್ದ, ಅಣ್ಣನಿಗೆ ನಮಸ್ಕಾರ ಮಾಡ್ದ, ಕೃಷ್ಣನಿಗೆ ವಂದನೆ ಮಾಡಿದ, ಬಿಲ್ಲಿಗೆ ಮೆಲ್ಲನೆ ಹೆದೆ ಕಟ್ಟಿದ. ತೂಗಿ ಕಿವಿಬರೆಗುಗಿದು ಯಂತ್ರವ ತಾಗಿಸಿದ ನಂಬಿನಲ್ಲಿ ಪಾರ್ಥನಲಾಗು ವೇಗವನಾರು ಬಲ್ಲರು ಯಂತ್ರಭೇದದಲ್ಲಿ. ಎಷ್ಟೊತ್ತಿಗೆ ಎಳೆದ, ಎಷ್ಟೊತ್ತಿಗೆ ಬಿಟ್ಟ ಯಾರಿಗೂ ಗೊತ್ತಾಗಲಿಲ್ಲ. ಯಂತ್ರವೆಂಬುದು ಭಿನ್ನವಾಗಿ ಬಿದ್ದು ಹೋಯಿತು. ಆ ಎನ್ನುತ್ತ ಬೊಬ್ಬಿರಿದು ವಿಪ್ರ ನಿಕಾಯ ಕುಣಿದುದು ಕಮಲಮುಖಿ ನಿರ್ದಾಯದಲ್ಲಿ ಸೇರಿದಳು ಹಾರುವಾಗೆನ್ನುತ್ತ ಹರುಷದಲ್ಲಿ. ತಡಿ, ಜನಾಂಗದ ಪ್ರೀತಿ. ಅಂತೂ ದ್ರೌಪದಿ ವಿಶ್ವಸುಂದರಿ ಬ್ರಾಹ್ಮಣರ ಸೊತ್ತಾಗಿಬಿಟ್ಲು ಅಂತ ಈಗ ಬ್ರಾಹ್ಮಣರೆಲ್ಲ ಉತ್ತರಿಯ ತೆಗೆದುಹಾಕಿ ಕುಣಿಯೋದಕ್ಕೆ ಶುರು ಮಾಡಿಬಿಟ್ರು. ಆ ಎನ್ನುತ್ತ ಬೊಬ್ಬಿರಿದುದು. ಅಲ್ಲಿವರೆಗೆ ಅರ್ಜುನ ಎದ್ದಾಗ ಭಾಳನೇ ಬಡಿ ಮಾತಾಡಿದರು. ಏನು ಸಿದ್ಧಿ ಉಪಾಧ್ಯರೆದ್ದಿರಿ, ಇದೇನು ಊಟದ ಪಂಕ್ತಿ ಅಂತ ತಿಳ್ಕೊಂಡ್ರ? ಕ್ಷತ್ರಿಯರೇ ಎಲ್ಲ ಸೋತೋಗಿದ್ದಾರೆ. ಅಲ್ಲಿ ಹೋಗಿ ಏನು ಬಿಲ್ಲು ನೋಡ್ಕೊಂಡು ಬರೋದು ಉದ್ದೇಶವ? ನಮ್ಮ ಸಮುದಾಯಕ್ಕೆಲ್ಲ ಏನು ಅಪಮಾನ ಆಗುವ ಹಾಗೆ ಮಾಡಿಬಿಟ್ರಲ್ಲ. ಅದಕ್ಕೊಂದು ಹುರಿ ಕಟ್ಟೋದು ಅಂದರೆ ಏನು ದರ್ಭೆಯ ಗಂಟೆ ಕಟ್ಟಿದಾಗ, ಪವಿತ್ರದ ಗ್ರಂಥಿ ಮಾಡಿದಾಗ ಬಗೆ ಬಗೆಯಾಗಿ ಲೇಬಡಿ ಮಾತಾಡಿದರು.
ಆದರೆ ಈಗ ಬ್ರಾಹ್ಮಣರೆಲ್ಲ ಹೇಳಿದ್ರು, ಅಂತೂ ವಿಶ್ವಸುಂದರಿ ನಮ್ಮ ಜನಾಂಗದ ಸೊತ್ತಾಗಿಬಿಟ್ರು ಅಂತ ಹೇಳಿ ಬೊಬ್ಬೆರೆದರು. ಆ ಸಂದರ್ಭದಲ್ಲಿ ದ್ರೌಪದಿಯ ಪ್ರತಿಕ್ರಿಯೆಯನ್ನು ವ್ಯಾಸರ ಶ್ಲೋಕದ ಮೂಲಕ ನಾವು ನೋಡೋಣ. ಬಹಳ ಚೆನ್ನಾಗಿದೆ ಅದು. ದೊಡ್ಡ 100 ಪಟಹಗಳು, ಮೃದಂಗಗಳು ಎಲ್ಲ ಸದ್ದು ಮಾಡಿದವು. ವೀಣಾವಾದಕರು ವೀಣಾವಾದನ ಮಾಡಿದರು, ಮೃದಂಗ ಭೇರಿ ವಾದಕರು ಭೇರಿನಾದವನ್ನು ಮಾಡಿದರು. ದೊಡ್ಡದಾದ ಸದ್ದಾಯಿತು. ಯಾಕೆಂದರೆ ಅಂತೂ ಮತ್ಸ್ಯಯಂತ್ರ ಭೇದನ ಆಗೇ ಹೋಯ್ತಲ್ಲ. ಒಬ್ಬ ದ್ರೌಪದಿಯ ಕೈ ಹಿಡಿಯೋದಕ್ಕೆ ಒಬ್ಬ ಸಿದ್ಧ ಆಗಿಬಿಟ್ಟ. ಆ ಆನಂದ ಎಲ್ಲರಿಗೂ ಉಂಟಾಯಿತು. ಆ ಸಂದರ್ಭದಲ್ಲಿ ಒಬ್ಬೊಬ್ಬರ ಪ್ರತಿಕ್ರಿಯೆ ಏನಿದೆ, ಧರ್ಮರಾಜ ಮತ್ತು ದ್ರೌಪದಿ ಇವರ ಪ್ರತಿಕ್ರಿಯೆ ಬಹಳ ಮುಖ್ಯ. ತಸ್ಮಿಂಸ್ತು ಶಬ್ದೇ ಮಹತಿ ಪ್ರವೃದ್ಧೆ ಯುಧಿಷ್ಠಿರೋ ಧರ್ಮಭೃತಾಂ ವರಿಷ್ಠಃ ಆವಾಸಮೇವೋಪಜಗಾಮ ಶೀಘ್ರಂ ಸಾರ್ಧಂ ಯಮಾಭ್ಯಾಂ ಪುರುಷೋತ್ತಮಾಭ್ಯಾಂ. ದೊಡ್ಡ ಶಬ್ದ, ಏನು ಗದ್ದಲ ಹೆಚ್ಚಾಗೋದಕ್ಕೆ ಶುರುವಾಯಿತು, ಆರಂಭ ಆಯಿತು. ಯುಧಿಷ್ಠಿರೋ ಧರ್ಮಭೃತಾಂ ವರಿಷ್ಠ. ಸಂದರ್ಭ ನೋಡ್ದ, ಈಗ ಗಲಾಟೆ ಆಗೇ ಆಗತ್ತೆ. ಕ್ಷತ್ರಿಯರೆಲ್ಲ ಅಪಮಾನಿತರಾಗಿದ್ದಾರೆ. ತಮಗೆ ಸಿಗಬೇಕಾದ ಸ್ವತ್ತು ಯಾವುದೋ ಒಬ್ಬ ಬ್ರಾಹ್ಮಣನ ಕೈಗೆ ಸಿಕ್ಕಿಬಿಟ್ಲಲ್ಲ, ಅದನ್ನು ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ಇಲ್ಲಿಯವರೆಗೆ ಇಲ್ಲದೇ ಇರುವ ಈ ಜನಾಂಗದ ಗುಂಪಿನ ಜಾತಿಯ ಅಭಿಮಾನ ಎಲ್ಲ ಈಗ ಬಂದುಬಿಡತ್ತೆ. ಏನ್ರಿ ಅದು? ನಮ್ಮನೆ ಹೆಣ್ಮಕ್ಳನ್ನ ಅವರು ಹಾರಿಸ್ಕೊಂಡು ಹೋಗೋದು ಅಂದರೆ ಯಾಕೆ ನೋಡ್ತೀರಿ, ತಗೊಳ್ಳಿ ಅಂತ ಈಗ ಹೇಳ್ತಾರೆ. ಬಿಲ್ಲಿ ಎತ್ತುವಾಗಿ ಯಾರಿಗೂ ಇಲ್ಲ, ಧೈರ್ಯ ಇಲ್ಲ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡ ಧರ್ಮರಾಜ, ಪಾಪ ಇಬ್ಬರು ನಕುಲ ಸಹದೇವರು ಚಿಕ್ಕವರಿದ್ದಾರೆ. ಚಿಕ್ಕವರು ಅಂದರೆ ಬಹಳ ಚಿಕ್ಕವರಲ್ಲ, ಅದು ಅವನ ಹಿರಿತನದ ದೃಷ್ಟಿಯಿಂದ ಅವರು ಚಿಕ್ಕವರು. ಆದ್ದರಿಂದ ಅವರಿಬ್ಬರನ್ನ ಕರ್ಕೊಂಡು ತನ್ನ ನಿವಾಸ ಸ್ಥಳಕ್ಕೆ ಅವ್ರನ್ನ ಮೇಲೆ ಕರ್ಕೊಂಡು ಹೋಗ್ಬಿಟ್ಟ. ಇಲ್ಲಿ ಗದ್ದಲ ಆದರೂ ಆಗಲಿ, ಅವರಿಬ್ಬರು ನೋಡ್ಕೊಳ್ತಾರೆ, ಭೀಮಾರ್ಜುನ ಇದ್ದಾರೆ, ನೀವು ಬನ್ನಿ ಅಂತ ಅವರನ್ನು ಕರ್ಕೊಂಡು ಹೋದ. ದ್ರೌಪದಿಯ ಪ್ರತಿಕ್ರಿಯೆ, ವಿದ್ಧಂತು ಲಕ್ಷ್ಯಂ ಪ್ರಸಮೀಕ್ಷ್ಯ ಕೃಷ್ಣ ಪಾರ್ಥಂಚ ಶಕ್ರ ಪ್ರತಿಮಂ ನಿರೀಕ್ಷ್ಯ. ಲಕ್ಷ್ಯ ವೇಧನ ಮಾಡಿದ್ದಾನೆ. ಈಗ ಅವನು ಹೇಗೆ ಕಾಣ್ತಾ ಇದ್ದಾನೆ ಅಂದರೆ ಶಕ್ರ ಪ್ರತಿಮ, ಇಂದ್ರನಂತೆ ಕಾಣ್ತಾ ಇದ್ದಾನೆ. ಇಂದ್ರನಿಗೆ ಮಹತ್ವ ಏನು ಅಂದರೆ, ಈ ದೇಹ ಬಲಕ್ಕೆ ಇಂದ್ರ ಅಭಿಮಾನಿ ದೇವತೆ. ಒಬ್ಬ ಒಳ್ಳೆಯ ದೇಹಪುಷ್ಟಿಯನ್ನು ಸಂಪಾದನೆ ಮಾಡುವವರು ಇಂದ್ರನ ಉಪಾಸನೆ ಮಾಡ್ತಾರೆ, ಇಂದ್ರನ ಆರಾಧನೆ ಮಾಡ್ತಾರೆ, ತಮ್ಮ ದೇಹ ಸಂಪತ್ತಿಯನ್ನು ಹೆಚ್ಚು ಮಾಡಿಕೊಡ್ತಾರೆ. ಅವಳಿಗೆ ಕಾಣ್ತಾ ಇರೋದು ಅರ್ಜುನನ ದೇಹ ಮಾತ್ರ. ಆದ್ದರಿಂದ ಅವನ ಆ ಸಮ ವಿಭಕ್ತವಾದ ಅಂಗಾಂಗಗಳನ್ನು ನೋಡ್ತಾ ಇರುವಾಗ ದೇವೇಂದ್ರನ ಹಾಗೆ ಕಂಡುಬಿಟ್ಟ. ಪಾರ್ಥಂಚ ಶಕ್ರ ಪ್ರತಿಮಂ ನಿರೀಕ್ಷ್ಯ. ಇವನು ಇಂದ್ರಕುಮಾರನೂ ಹೌದು. ಸ್ವಭ್ಯಸ್ತರೂಪಾಪಿ ನವೇವ ನಿತ್ಯಂ ವಿನಾಪಿ ಹಾಸಂ ಹಸತೀವ ಕನ್ಯಾ. ಸ್ವಭ್ಯಸ್ತರೂಪಾಪಿ ನವೇವ ನಿತ್ಯಂ. ಅವಳಿಗೆ ಅವಳದೇ ಊರು, ಅವಳದೇ ಮನೆ, ಇದೆಲ್ಲ ಅಭ್ಯಾಸವಾಗಿದೆ. ಆದರೂ ಕೂಡ ನವೇವ ನಿತ್ಯಂ ಹೊಸಬಳಾಗ್ಬಿಟ್ಟಿದ್ದಾಳೆ ಈಗ. ಆದ್ದರಿಂದ ಏನು ಮಾಡ್ತಾ ಇದ್ದಾಳೆ ಅಂದರೆ ವಿನಾಪಿ ಹಾಸಂ ಹಸತೀವ ಕನ್ಯಾ. ನಗುವಿಲ್ಲದೆ ನಗ್ತಾ ಇದ್ದಾಳೆ. ನಗುವಿಲ್ಲದೆ ನಗೋದು ಅಂತಂದರೆ, ನಗು ಹುಟ್ಟುತ್ತಾ ಇದೆ, ನಗುವನ್ನು ತೋರಿಸ್ಕೊಳ್ಳದೆ ಇರುವ ಚಡಪಡಿಕೆ. ನಕ್ಕು ಬಿಟ್ಟರೆ ಏನು ಅಂದ್ಕೊಳ್ತಾರೋ ಏನೋ, ಎಲ್ಲ ಹೊಸದಾಗ್ಬಿಡ್ತಲ್ಲ. ಇಲ್ಲಿವರೆಗೆ ಅಭ್ಯಸ್ತವಾದರೂ ಅದಷ್ಟೆಲ್ಲ ಹೊಸದಾಗ್ಬಿಡ್ತು ಈಗ. ಯಾಕೆ ಅಂದರೆ ಯಂತ್ರಭೇದನ ಮಾಡಿಬಿಟ್ಟ ಅವನು. ಸಮಯವನ್ನು ಗೆದ್ದುಬಿಟ್ಟ, ಸಮಯಜಿತನಾಗಿಬಿಟ್ಟ, ಅದ್ಭುತವಾದ ಪರಾಕ್ರಮವನ್ನು ತೋರಿಸಿಬಿಟ್ಟ. ದೇವೇಂದ್ರನಂತೆ ದೇಹ ಸಂಪುಷ್ಟಿಯನ್ನು ಪಡೆದವ. ನೋಡುವಾಗ ಅತ್ಯಂತ ಹೊಸಬಳಾಗಿ ನಗುವಿಲ್ಲದೆ ನಗುತ್ತಾ ಇದ್ದಾಳೆ. ಇನ್ನು ಮುಂದಿನ ವರ್ಣನೆ ಇನ್ನೂ ಚೆನ್ನಾಗಿದೆ. ಮದಾದೃತೇಪಿ ಸ್ಖಲತೀವ ಭಾವೈ ವಾಚಾ ವಿನಾ ವ್ಯಾಹರತೀವ ದೃಷ್ಟ್ಯಾ ಆದಾಯ ಶುಕ್ಲಂ ವರಮಾಲ್ಯದಾಮ ಜಗಾಮ ಕುಂತೀ ಉತ್ಸ್ಮಯಂತಿ. ಮದಾದೃತೆ, ಅವಳಿಗೆ ಸೊಕ್ಕೇನೂ ಇಲ್ಲ ಅಥವಾ ನಶೆ ಏನೂ ಬಂದಿಲ್ಲ. ಆದರೂ ಭಾವೈಹಿ ಸ್ಖಲತೀವ, ಬೇರೆ ಬೇರೆ ಮಿಶ್ರವಾದ ಭಾವಗಳು ಬಂದಿರೋದರಿಂದ ನಿಲ್ಲೋದಕ್ಕಾಗ್ತಾ ಇಲ್ಲ, ಜಾರಿ ಬೀಳ್ತಾ ಇದ್ದಾಳೆ. ಮದವಿಲ್ಲದೆ ಜಾರಿ ಬೀಳ್ತಾ ಇದ್ದಾಳೆ, ನಶೆಯಿಲ್ಲದೆ ಜಾರಿ ಒಲೆದಾಡ್ತಾ ಇದ್ದಾಳೆ ಅವಳು. ವಾಚಾ ವಿನಾ ವ್ಯಾಹರತೀವ ದೃಷ್ಟ್ಯ, ಮಾತಿಲ್ಲ, ಮಾತಾಡ್ತಾ ಇದ್ದಾಳೆ. ಹೇಗೆ ಅಂದರೆ ಕಣ್ಣಲ್ಲೇ ಮಾತಾಡ್ತಿದ್ದಾಳೆ. ಮಾತಿಲ್ಲದೆಯೇ ಕಣ್ಣಿನಿಂದಲೇ ಮಾತಾಡ್ತಾ ಇದ್ದಾಳೆ. ಯಾಕೆಂದರೆ ಕಣ್ಣು ಎಲ್ಲವನ್ನೂ ಹೇಳ್ತಾ ಇದೆ.
ಆ ಅರ್ಜುನನ ಪರಾಕ್ರಮಕ್ಕೆ ಅಭಿನಂದನೆ, ಅರ್ಜುನನ ತಾನು ಒಪ್ಪಿಕೊಂಡ ಒಂದು ಅನುಮತಿ, ಅರ್ಜುನನಿಗೆ ನಾನು ಮಡದಿ ಆಗ್ತಾ ಇದ್ದೇನೆ ಎನ್ನುವಂತಹ ಆ ಒಂದು ಆನಂದ ಎಲ್ಲವನ್ನೂ ಕಣ್ಣೇ ಹೇಳ್ತಾ ಇದೆ. ಕಣ್ಣು ಭಾಷೆಯಾಗಿದೆ. ಆದ್ದರಿಂದ ಮಾತಿಲ್ಲದೆ ಕಣ್ಣಿನಿಂದ ಮಾತಾಡ್ತಾ ಇದ್ದಾಳೆ. ಆದಾಯ ಶುಕ್ಲಂಬರ ಮಾಲ್ಯದಾಮ, ಒಳ್ಳೆ ಬಿಳುಪಾದಂತಹ ಒಂದು ವರಮಾಲಿಕೆಯನ್ನು ತೆಗೆದುಕೊಂಡು ಬಂದು ಜಗಾಮ ಕುಂತಿ ಸುತ ಉತ್ಸ್ಮಯಂತಿ. ಈ ಉತ್ಸ್ಮಯಂತಿ ನಗುವಿಲ್ಲದ ನಗುವಿನಿಂದ, ಉತ್ಸ್ಮಯ ನಗುವಿಲ್ಲ, ನಗ್ತಾ ಇದ್ದಾಳೆ. ನಾಚಿಕೆ ಎಷ್ಟಾದರೂ, ಆತಂಕ, ಆದರೆ ಅಂತರಂಗ ಪೂರ್ಣ ಒಪ್ಪಿಕೊಂಡು ಬಿಟ್ಟಿದೆ. ಈ ಒಪ್ಪಿಕೊಂಡು ಪಕ್ಕದಲ್ಲಿ ನಿಲ್ಲಲಾಗದ ಚಡಪಡಿಕೆ ಇದೆಯಲ್ಲ, ಇದು ತುಂಬ ಅಪೂರ್ವವಾದ ಕ್ಷಣ. ಇದು ಈ ಅರೇಂಜ್ಡ್ ಮ್ಯಾರೇಜ್ನಲ್ಲಿ ಮಾತ್ರ ಇದು ಸಾಧ್ಯ. ಇದು ಇರಲಿ, ಎಲ್ಲೋ ಹೋಗುತ್ತೆ. ಆದ್ದರಿಂದ ಉತ್ಸ್ಮಯಂತಿ, ಅರ್ಜುನ ಇದ್ದಲ್ಲಿ ಅವಳು ಬರ್ತಾ ಇದ್ದಾಳೆ. ಗತ್ವಾ ಚ ಪಶ್ಚಾತ್ ಪ್ರಸಮೀಕ್ಷ್ಯ ಕೃಷ್ಣ ಪಾರ್ಥಸ್ಯ ವಕ್ಷಸ್ಯ ವಿಶಂಕಮಾನ ಕ್ಷಿಪ್ತ್ವಾಸ್ರಜಂ ಪಾರ್ಥಿವ ವೀರ ಮಧ್ಯೆ ವರಾಯವವುರೇ ದ್ವಿಜಸಂಘ ಮಧ್ಯೆ. ಹತ್ತಿರ ಹೋಗಿ ಚೆನ್ನಾಗಿ ನೋಡಿ ಅರ್ಜುನನ ಆ ಕಂಠದಲ್ಲಿ ವರಮಾಲಿಕೆಯನ್ನು ಯಾವ ಆಶಂಕೆ ಇಲ್ಲದೆ, ಯಾವ ಸಂದೇಹ ಇಲ್ಲದೆ, ಯಾವ ಗಾಬರಿ ಇಲ್ಲದೆ ಅರ್ಪಣೆ ಮಾಡಿಬಿಟ್ಲು. ಹೆಣ್ಣಿಗೆ ಮಾತ್ರ ಈ ಶಕ್ತಿ ಇರೋದು. ಯಾರನ್ನು ಒಪ್ಪಿಕೊಳ್ಳುತ್ತಾರೋ ಅವರಿಗೆ ತಮ್ಮನ್ನು ಪೂರ್ಣ ಅರ್ಪಿಸಿಕೊಳ್ಳುವ ಯೋಗ್ಯತೆ ಮತ್ತು ಶಕ್ತಿ ಇದು ಹೆಣ್ಣಿಗೆ ಮಾತ್ರ. ತಾಯಂದಿರನ್ನು ಹೊಗಳೋದಕ್ಕಾಡಿದ ಮಾತಲ್ಲ, ಇರೋ ವಸ್ತುಸ್ಥಿತಿಯನ್ನು ಹೇಳೋದಕ್ಕೆ. ಅವಿಶಂಕಮಾನ ಅಂತ ಹೇಳಿದ್ದಾರೆ. ಇಲ್ಲಿವರೆಗೆ ಆತಂಕ ಇತ್ತು. ನಗುವಿಲ್ಲದ ನಗುವನ್ನು, ಮಾತಿಲ್ಲದ ಮಾತನ್ನು ಆಡ್ತಾ ಇದ್ಲವಳು. ಆದರೆ ಈಗ ಹಾಗಲ್ಲ, ಅವಿಶಂಕಮಾನ. ಯಾಕೆಂದರೆ ಒಪ್ಪಿಕೊಂಡಿದ್ದಾಳೆ. ಒಪ್ಪಿಕೊಳ್ಳೋದು ಎನ್ನುವ ಮಾತೇ ಅರ್ಪಿಸಿಕೊಳ್ಳುವ ಎನ್ನುವ ಅರ್ಥವನ್ನು ಕೊಡುತ್ತದೆ ಕನ್ನಡದಲ್ಲಿ. ಒಪ್ಪಿದ ಅಂತಂದರೆ ಅರ್ಪಿಸಿದ ಎಂಬ ಒಂದು ಅರ್ಥವನ್ನು. ಹಾಗೆ ಒಪ್ಪಿದ ಅರ್ಜುನನಿಗೆ ತನ್ನನ್ನು ಒಪ್ಪಿಸಿಕೊಡ್ತಾ ಇದ್ದಾಳೆ. ಆಮೇಲಿಂದ ಘಟನೆಗಳೆಲ್ಲ ಇದು ನಮಗೆಲ್ಲ ಗೊತ್ತೇ ಇದೆ. ಉಳಿದವರೆಲ್ಲ ಯುದ್ಧಕ್ಕೆ ಬಂದಾಗ ಭೀಮಾರ್ಜುನರು ಇಬ್ಬರೇ ಅವರನ್ನೆಲ್ಲ ಎದುರಿಸ್ತಾರೆ. ದ್ರೌಪದಿಯನ್ನು ಮತ್ತು ಪಾಂಚಾಲನನ್ನು ರಕ್ಷಣೆ ಮಾಡ್ತಾರೆ. ಈಗ ಒಂದು ದೊಡ್ಡ ಸಮಸ್ಯೆ ಇಲ್ಲಿ ಬಂತು. ಪಾಂಡವರು ಅಂತ ಪತ್ತೆ ಮಾಡಿದ್ರು. ಹೋಗಿ ಪುರೋಹಿತರು ಹೋಗಿ ಕೇಳಿದರು, ಧರ್ಮರಾಜ ಹೇಳಲಿಲ್ಲ. ಆಮೇಲೆ ಕುಂತಿ ಧರ್ಮರಾಜ ಎಲ್ಲ ಬಂದ ಮೇಲೆ ಪಾಂಡವರು ಅಂತ ಪ್ರಕಟಪಡಿಸಿಕೊಂಡ್ರು. ಒಂದು ಘಟನೆ ನಡೆದು ಹೋಯಿತು. ಏನಾಯಿತು ಅಂದರೆ, ಅರ್ಜುನ ಬಂದು ನಮಸ್ಕಾರ ಮಾಡಿದ. ಅಪೂರ್ವವಾದ ಒಂದು ನಾನು ಮಾಣಿಕ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತಾನೆ. ನೀವು ಐವರು ಒಂದನ್ನು ಹಂಚಿಕೊಳ್ಳಿ ಭಿಕ್ಷೆಯಂತೆ. ಯಾಕೆಂದರೆ ಭಿಕ್ಷಾಟನೆಗೆ ಹೋದವರು ತೊಗೊಂಡು ಬಂದಿದ್ದಾರೆ ಅಂತಂದರೆ ಅದು ಹಂಚಿಕೊಳ್ಳೋದು ಅವ್ರ ಪದ್ಧತಿ ಹೇಳಿಬಿಟ್ಲು. ಆಮೇಲೆ ಬಂದು ತೋರಿಸಿದಾಗ, ಅಯ್ಯೋ ಇವಳ, ನಾನು ಎಂಥ ಮಾತಾಡಿಬಿಟ್ಟೆ, ಹೀಗೆ ಹೇಳಿಬಿಟ್ಟಲ್ಲ, ನನ್ನ ಮಾತು ಸುಳ್ಳಾಗ್ಬಿಡತ್ತೆ ಎನ್ನುವ ಭಯ. ಮಾತು ಸುಳ್ಳಾಗಬಾರ್ದು ಅಂತಂದರೆ ಲೋಕ ಅಪವಾದವನ್ನು ಹೊರಸತ್ತೆ, ಲೋಕ ಆಕ್ಷೇಪ ಮಾಡುತ್ತೆ ಎಂಬಂಥ ಒಂದು ಆತಂಕ. ಏನು ಮಾಡೋದು? ಮಾತು ಸುಳ್ಳಾಗಬಾರ್ದು, ಲೋಕ ಅಪವಾದವನ್ನು ಕೊಡಬಾರ್ದು. ಎರಡೂ ಸಾಧ್ಯವೇ ಇಲ್ಲ. ದ್ರೌಪದಿಯನ್ನು ಐವರೂ ಹಂಚಿಕೊಳ್ಳೋದು ಅಂದರೆ ಏನಿತು? ಅಷ್ಟು ಹೊತ್ತಿಗೆ ಧರ್ಮರಾಜ ಗಮನಿಸ್ತಾ ಇದ್ದಾನೆ. ಅವನು ನಿಶ್ಚಯ ಮಾಡ್ಕೊಂಡಾಯ್ತು, ನಾನು ಮದುವೆ ಆಗೋದೇ ಇವಳನ್ನ ಅಂತ. ನಕುಲ ಸಹದೇವರು ನೋಡಿದರೆ ಅವರ ಮನಸ್ಸು ನಿಶ್ಚಲವಾಗಿ ಬಿಟ್ಟಿದೆ. ಅವರು ಹೌದು ಇವಳು ನಮಗೆ ಸೇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಭೀಮನಂತೂ ಒಪ್ಪಿಕೊಂಡಾಯಿತು. ಐವರೂ ಈ ದ್ರೌಪದಿಯನ್ನು ವಿವಾಹ ಆಗಬೇಕು ಅಂತ ಮಾನಸಿಕವಾಗಿ ಸಿದ್ಧರಾಗಿಬಿಟ್ಟಿದ್ದಾರೆ. ತಾಯಿ ಒಂದು ಮಾತನ್ನು ಆಡ್ಬಿಟ್ಟಿದ್ದಾಳೆ, ಆ ಮಾತು ಸುಳ್ಳಾಗಬಾರದು ಅನ್ನುವಂಥ ಒಂದು ಸಂಕಲ್ಪ ಅವಳಿಗಿದೆ. ಇದನ್ನು ದೃಪದನ ಮುಂದಿಟ್ಟಾಗ ಅವನಿಗೇನಾಗಬೇಕು? ನನ್ನ ಮಗಳಿಗೆ 5 ಗಂಡಂದಿರು. ಅವನು ಹೇಳ್ತಾನೆ, ಒಬ್ಬ ಗಂಡಿಗೆ 10 ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡೋ ಪದ್ಧತಿ ಇದೆ. ಬಹುಪತ್ನಿತ್ವವನ್ನು ಸಮಾಜ ಒಪ್ಪಿದೆ. ಆದರೆ ಬಹುಪತಿತ್ವವನ್ನು ಹೇಗೆ ಸಮರ್ಥನೆ ಮಾಡೋದು? ಇದು ಲೋಕ ವಿರುದ್ಧ, ಇದು ಶಾಸ್ತ್ರ ವಿರುದ್ಧ, ಇತಿಹಾಸದಲ್ಲಿ ಎಲ್ಲೂ ಉದಾಹರಣೆ ಇಲ್ಲ. ಆದ್ದರಿಂದ ಇದನ್ನು ಹೇಗೆ ಒಪ್ಕೊಳ್ಳೋದು? ಸಾಧ್ಯವೇ ಇಲ್ಲ ಅಂತ ಪ್ರಶ್ನೆ ಬರುತ್ತೆ. ಆ ಸಂದರ್ಭಕ್ಕೆ ಸರಿಯಾಗಿ ಕೃಷ್ಣದ್ವೈಪಾಯನರು ಬರ್ತಾರೆ. ಈ ದ್ರೌಪದಿ ಸ್ವಯಂವರ ಪ್ರಸಂಗ ತುಂಬ ಪ್ರಶಸ್ತವಾದ ಪ್ರಸಂಗ. ಯಾಕೆ ಅಂದರೆ ಕೃಷ್ಣದ್ವೈಪಾಯನ ಮೂವರು ಸೇರಿಕೊಡ್ತಾರೆ ಇಲ್ಲಿ. ಕೃಷ್ಣದ್ವೈಪಾಯನರು ನಿಜವಾಗಿ ಕಾವ್ಯವನ್ನು ಬರಿತಾ ಇದ್ದ ಕವಿ.
ಕವಿ ಪಾತ್ರಧಾರೆ ಆಗುವಂತಹ, ಕವಿಯೇ ನಾಯಕನ ಜೀವನದ ಘಟನೆಯಲ್ಲಿ ಒದಗುವ ಪ್ರಸಂಗಗಳು ರಾಮಾಯಣದಲ್ಲೂ ಇದೆ, ಭಾರತದಲ್ಲೂ ಇದೆ. ಇದೊಂದು ಆಶ್ಚರ್ಯ. ಇದು ಭಾರತದಲ್ಲಿ ಮಾತ್ರ ಸಾಧ್ಯವೇನು ಅಂತ ನನಗೆ ಅನ್ನಿಸ್ತದೆ, ಗೊತ್ತಿಲ್ಲ ಬೇರೆ ಕಡೆ ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಭಾರತದ ಕವಿ ಅಂತಹ ಕವಿ. ಕವಿರ ವೇದ ಸೃಷ್ಟಿಕರ್ತ ಅಂತ. ಸೃಷ್ಟಿಕರ್ತನಿಗಾದರೂ ಒಂದು ನಿಯಮ ಇದೆ, ಬೆಂಕಿ ಸುಡಲೇಬೇಕು ಅವನ ಕಾವ್ಯದಲ್ಲಿ, ನೀರು ಹರಿಯಲೇಬೇಕು, ಭೂಮಿ ಸ್ಥಿರವಾಗಿರಲೇಬೇಕು ಸೃಷ್ಟಿಕರ್ತನ ಕಾವ್ಯದಲ್ಲಿ. ಆದರೆ ಕವಿಯ ಕಾವ್ಯದಲ್ಲಿ ಬೆಂಕಿ ಹೂವಾಗಬಹುದು, ನೀರು ನಿಜವಾಗಿ ಅಮೃತ ಆಗಬಹುದು, ಏನೂ ಆಗಬಹುದು, ಇದು ಸಾಧ್ಯ ಇದೆ. ಆದ್ದರಿಂದ ಇವನಿಗೆ ಹೇಗೆ ಇಷ್ಟವಾಗತ್ತೆಯೋ ಹಾಗೆ ಈ ಕಾವ್ಯ ಒಂದು ಪರಿವರ್ತನೆಯನ್ನು ಹೊಂದದೆ ಇರಲಿ. ಇಲ್ಲಿ ಬಹಳ ಒಂದು ಸಾಮಾಜಿಕವಾದಂತಹ ಒಂದು ಹೊಣೆಗಾರಿಕೆಯನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ವ್ಯಾಸರು. ಇದನ್ನು ಗ್ರಹಿಸಬೇಕು. ಅವರು ಸ್ವತಃ ಪಾತ್ರಧಾರಿಯಾಗಿಯೂ ಬಂದಿದ್ದಾರೆ. ಬಂದಾಗ ಅದಕ್ಕೆ ಉತ್ತರವನ್ನು ವ್ಯಾಸರ ಕಡೆಯಿಂದ ಎಲ್ಲರೂ, ಕೃಷ್ಣದ್ವೈಪಾಯನರ ಕಡೆಯಿಂದ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕುಂತಿಯು ಅದನ್ನು ಒಪ್ಪಿಕೊಳ್ತಾಳೆ, ಧರ್ಮರಾಜ ಹೇಳ್ತಾನೆ, ಪಾಂಚಾಲ ಅದನ್ನು ಒಪ್ಪಿಕೊಳ್ತಾನೆ, ಧೃಷ್ಟದ್ಯುಮ್ನ ಒಪ್ಪಿಕೊಳ್ತಾನೆ. ಸರಿ, ಒಳಗಡೆ ಏಕಾಂತ ಮಂದಿರಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ತಾರೆ ವ್ಯಾಸರು. ಇದು ಧರ್ಮಸಮ್ಮತವಾಗಿದೆ. 5 ಪಾಂಡವರು ದ್ರೌಪದಿಯನ್ನು ವಿವಾಹ ಆಗುವುದು ಸಮ್ಮತವಾಗಿದೆ ಅಂತ ಹೇಳಿ ಹೊರಗಡೆ ಅವರು ಅದನ್ನು ಉದ್ಘೋಷಣೆ ಮಾಡಿದರು. ಹೇಗೆ? ಒಳಗಡೆ ಏಕಾಂತ ಮಂದಿರಕ್ಕೆ ಬರ್ತಾರೆ, ಕೃಷ್ಣ ಬರ್ತಾನೆ, ಅವನು ಕೂತ್ಕೊಂಡ ಮೇಲೆ ಉಳಿದವರೆಲ್ಲ ಕೂತ್ಕೊಳ್ತಾರೆ. ಕೃಷ್ಣನ ಸಮ್ಮುಖದಲ್ಲಿ, ಯಾಕೆ ಈ ಧರ್ಮಮಯ ವೃಕ್ಷದ ಮೂಲಂ ಕೃಷ್ಣ ಬ್ರಹ್ಮಚ ಬ್ರಾಹ್ಮಣಾಶ್ಚ, ಈ ಮೂರೂ ಇಲ್ಲಿ ಸೇರತ್ತೆ, ನಾವು ಅದನ್ನು ಗ್ರಹಿಸಬೇಕು. ಈ ಮೂವರೂ ಸೇರಿ ಇದು ಧರ್ಮಸಮ್ಮತವಾದ ವಿವಾಹ ಅಂತ ಮಾಡ್ತಾರೆ. ಅದಕ್ಕಿಂತ ಮೊಟ್ಟ ಮೊದಲು ಬಾದರಾಯಣರು ಮಾಡಿದ ಕೆಲಸ ಏನು, ಕೃಷ್ಣದ್ವೈಪಾಯನರು ಮಾಡಿದ ಒಂದು ಕಾರ್ಯ ಏನು ಅಂತಂದರೆ, ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅಂತ ಹೇಳ್ತಾರೆ. ಮೊದಲು ದೃಪದ ಹೇಳ್ತಾನೆ, ಇದು ಅಧರ್ಮ, ಲೋಕದಲ್ಲಿ ಇಲ್ಲ, ಇದು ವೇದದಲ್ಲಿ ಇಲ್ಲ, ಇತಿಹಾಸ ಪ್ರಸಿದ್ಧ ಅಲ್ಲ, ಈ 3 ಕಾರಣಗಳಿಂದ ನನ್ನ ಮಗಳು 5ರನ್ನು ಮದುವೆ ಆಗೋದು ಸರಿಯಲ್ಲ ಅಂತ. ಆಮೇಲೆ ಧೃಷ್ಟದ್ಯುಮ್ನಿಗೆ ಅವಕಾಶ ಬರುತ್ತೆ. ಯಾಕೆ? ಧೃಷ್ಟದ್ಯುಮ್ನ ಸ್ವಯಂವರದ ಸಂಪೂರ್ಣವಾದ ನಿರ್ವಾಹಕ ಅವನೇ, ರಾಜಮಹಾರಾಜರನ್ನು ಪರಿಚಯ ಮಾಡಿಕೊಟ್ಟವನೇ, ಸಮಯವನ್ನು ಘೋಷಣೆ ಮಾಡಿದವನೇ, ಒಪ್ಪಂದವನ್ನು. ಆದ್ದರಿಂದ ಈಗ ಅವನ ಹೊಣೆ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳೋದು ಬಹಳ ಕಷ್ಟ, ಅದು ಬಹಳ ಸೂಕ್ಷ್ಮವಾಗಿದೆ, ನನಗಂತೂ ಅರ್ಥ ಆಗೋದಿಲ್ಲ. ಆದರೆ ನನ್ನ ತಂಗಿಗೆ ಈ ಪರಿಸ್ಥಿತಿ ಸರಿಯಲ್ಲ ಅಂತ ನನಗನ್ನಿಸ್ತದೆ ಅಂತ ಅವ ಲೌಕಿಕವನ್ನು ಸಮರ್ಥನೆ ಮಾಡ್ತಾರೆ. ಆದಮೇಲೆ ಕುಂತಿಗೆ ಅವಕಾಶ ಬರುತ್ತೆ. ಕುಂತಿ ಹೇಳುವ ಒಂದು ಮಾತು ಬಹಳ ಚೆನ್ನಾಗಿದೆ, ನನ್ನ ಮಾತು ಸುಳ್ಳಾಗತ್ತೆ ಅಂದರೆ ನನಗೆ ಬಹಳ ಭಯ ಆಗತ್ತೆ, ನನಗೆ ಲೋಕದಲ್ಲಿ ಇನ್ಯಾವ ಭಯವೂ ಇಲ್ಲ. ರಾಜಮಾತೆ ಕುಂತಿಯ ಆ ಒಂದು ಧೈರ್ಯವನ್ನು, ಧೃತಿ, ಕುಂತ್ಯಾಹ ಧೃತಿಂ ಅಂತ ವ್ಯಾಸರು ಮೊದಲೇ ಹೇಳಿದ್ದಾಳೆ. ಅವಳ ಧೃತಿ ಎಷ್ಟಿತ್ತು ಅಂತಂದರೆ, ವೈಧವ್ಯದಲ್ಲೂ, ಮಕ್ಕಳಿಗೆ ಬರಬಾರದ ಕಷ್ಟ ಬಂದಾಗಲೂ, ಅಡವಿಯಲ್ಲಿ ಸುತ್ತಾಡುವಾಗಲೂ, ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ದಾಗಲೂ ಧೃತಿಯನ್ನು ಕಳ್ಕೊಂಡವಳಲ್ಲ. ಆದರೆ ಅವಳಿಗೆ ಈಗ ಧೈರ್ಯದ ಕೊರತೆ ಆಗಿದೆ. ಯಾಕೆ ಅಂದರೆ, ನನ್ನ ಮಾತು ಸುಳ್ಳಾಗುವ ಸಂದರ್ಭ ಬಂದುಬಿಡ್ತಲ್ಲ, ನನ್ನ ಮಾತು ಸುಳ್ಳಾಗ್ಬಿಡತ್ತಲ್ಲ ಎಂಬಂಥ ಒಂದು ಭಯ ಇದೆ, ಏನೋ ನನ್ನ ಬಾಯಲ್ಲಿ ಬಂದುಬಿಟ್ಟಿದೆ, ಆದ್ದರಿಂದ ಅದೇ ಸರಿ ಅಂತ ನನಗೆ ಅನ್ನಿಸುತ್ತದೆ ಅಂತ ತನ್ನ ಅಂತರಂಗ ಪ್ರಮಾಣದಿಂದ ದ್ರೌಪದಿಯು 5 ಪಾಂಡವರನ್ನು ವಿವಾಹ ಆಗುವುದು ಸರಿ ಅಂತ ಅವಳು ಹೇಳ್ತಾಳೆ. ಪ್ರಮಾಣದ ನಿಷ್ಕರ್ಷೆ ಮಾಡೋದಿಲ್ಲ, ತನ್ನ ಅಂತರಂಗವೇ, ಹೃದಯವೇ ಪ್ರಮಾಣ ಅಂತ ಹೇಳಿ ಹೇಳ್ತಾಳೆ. ಧರ್ಮರಾಜ ಶಾಸ್ತ್ರೀಯ ಉದಾಹರಣೆಗಳಿಂದ ಅದನ್ನು ಸಮರ್ಥನೆ ಮಾಡ್ತಾನೆ. ವಾರ್ಕ್ಷಿ ಅಂತ ಒಬ್ಬಳಿದ್ದು, ಹಾಗೆ ಇನ್ನೊಬ್ಬಳು ಗೌತಮಿ ಅಂತ ಒಬ್ಬಳಿದ್ದು, ಅವಳು 7 ಜನ ಋಷಿಗಳನ್ನು ಮದುವೆ ಆಗಿತ್ತು, ಇನ್ನೊಬ್ಬಳು 10 ಜನರನ್ನು ಮದುವೆ ಆಯಿತು. ಅದಕ್ಕೆ ಇತಿಹಾಸವನ್ನೆಲ್ಲ ಆಧಾರವಾಗಿ ಕೊಟ್ಟು ಇದು ತಪ್ಪಲ್ಲ ಅಂತ ಹೇಳ್ತಾರೆ. ಈ ಕಡೆ ಇಬ್ಬರು ಸರಿ ಅಲ್ಲ ಅಂತ ಹೇಳಿದರು, ಈ ಕಡೆ ಇಬ್ಬರು ಸರಿ ಅಂತ ಹೇಳಿದರು. ಈಗ ನಿರ್ಣಯವನ್ನು ವ್ಯಾಸರು ಕೊಡಬೇಕು, ಕೃಷ್ಣದ್ವೈಪಾಯನರು ಕೊಡಬೇಕು. ಕೃಷ್ಣ ಮಾತಾಡೋದೇ ಇಲ್ಲ ಈ ವಿಷಯದಲ್ಲಿ. ಒಂದು ಆಶ್ಚರ್ಯ ಅಂದರೆ, ಕೃಷ್ಣ ಏನೂ ಮಾತಾಡೋದಿಲ್ಲ, ಆದರೆ ಕೃಷ್ಣದ್ವೈಪಾಯನರು ಮಾತಾಡ್ತಾರೆ. ಅವರು ಜನ್ಮಾಂತರದ ಕಥೆಗಳನ್ನೆಲ್ಲ ಹೇಳಿ, ದ್ರೌಪದಿ ಪೂರ್ವಜನ್ಮದಲ್ಲಿ ಏನಾಗಿದ್ಲು, ಅವಳು ಪತಿಂದೇಹಿ ಅಂತ ಹೇಗೆ 5 ಸಾರಿ ಕೇಳಿ 5 ಪತಿಯರನ್ನು ಪಡೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡು, ಈಶ್ವರನ ವರ ಹೇಗೆ ಸಿಕ್ತು ಅವಳಿಗೆ, ಈ ಎಲ್ಲ ಕಥೆಯನ್ನು ಹೇಳ್ತಾರೆ. ನಾಲಾಯನಿ ಮತ್ತು ಮೌದ್ಗಲ್ಯ ಎನ್ನುವ ಕಥೆ ಬರುತ್ತೆ. ಆ ಕಥೆಯ ಒಂದು ಸೂಕ್ಷ್ಮಾಂಶವನ್ನು ಮಾತ್ರ ಹೇಳ್ತೇನೆ.
ಮೌದ್ಗಲ್ಯ ಕುಷ್ಠರೋಗಿಯಾಗಿದ್ದ. ಅವನ ಹೆಂಡತಿಯಾದಂತಹ ನಾಲಾಯನಿ ತುಂಬ ಪತಿವ್ರತೆಯಾಗಿದ್ದಳು. ಪತಿವ್ರತೆಯರಿಗೆ ಎಂಥ ಒಂದು ಸ್ವಭಾವ ಇರುತ್ತೆ ಅಂದರೆ, ಪತಿ ಊಟ ಮಾಡಿದ ತಟ್ಟೆಯಲ್ಲೇ ಊಟ ಮಾಡಬೇಕು, ಅವನ ಭೋಜನ ಉಚ್ಚಿಷ್ಟವನ್ನೇ ಊಟ ಮಾಡಬೇಕು, ಆ ಪದ್ಧತಿಯಾಗಿತ್ತು. ಅವನು ಕುಷ್ಠರೋಗಿ, ಕೈ ಬೆರಳೆಲ್ಲ ಕಡಚಿ ಬೀಳ್ತಿದ್ವು. ಊಟ ಮಾಡುವಾಗ ಅವನ ಕೈ ಬೆರಳು ಕಡಚಿ ಬಿದ್ದರೂ ಅಸಹ್ಯ ಪಡದೆ ಅದೇ ಪಾತ್ರೆಯಲ್ಲಿ ಭುಕ್ತಶೇಷವನ್ನು ಅವಳು ಊಟ ಮಾಡಿದಳು. ನಾಲಾಯನಿ ಅಂತ ಅವಳ ಹೆಸರು. ಆಗ ಆ ಋಷಿಗೆ ನಿಜವಾಗಿ ಬಹಳ ಆನಂದ ಆಗ್ತದೆ. ಅವನು ತಪಸ್ವಿಯಾಗಿದ್ದ, ತಪಸ್ಸಿನ ಸಿದ್ಧಿ ಇತ್ತು, ತನಗಾಗಿ ಬಳಸಿಕೊಂಡವಲ್ಲ, ನೆನಪಿರಲಿ, ತಾನು ಕುಷ್ಠರೋಗವನ್ನು ಅನುಭವಿಸ್ತಾ ಇದ್ದ. ಮಂತ್ರ ಹೇಳಿ ಮಾವಿನಕಾಯಿ ಉದುರಿಸ್ತೀರಲ್ಲ, ಇದನ್ನು ಮಾಡಿ ಅಂತ ಹೇಳೋದಕ್ಕಲ್ಲ, ಮಂತ್ರಸಿದ್ಧಿ ಇತ್ತು, ತಪಸ್ಸಿದ್ಧಿ ಇತ್ತು, ತನಗಾಗಿ ಬಳಸಿಕೊಂಡವರಲ್ಲ ಅವರು. ಮೌದ್ಗಲ್ಯ ಕುಷ್ಠರೋಗವನ್ನು ಅನುಭವಿಸ್ತಾ ಇದ್ದರು. ಆದರೆ ಇವಳ ಪತಿಭಕ್ತಿಯನ್ನು ನೋಡಿ, ನಾಲಾಯನಿಯ ಪತಿಭಕ್ತಿಯನ್ನು ನೋಡಿ, ನಿನಗೇನು ಬೇಕು ಹೇಳು, ನನ್ನ ತಪಸ್ಸಿನ ಫಲವಾಗಿ ವರ ಕೊಡ್ತೇನೆ ಅಂತ ಹೇಳ್ತಾಳೆ. ಆಗ ಅವಳು ಒಂದು ಮಾತು ಹೇಳ್ತಾಳೆ, ನಿಮ್ಮ ಈ ರೋಗಗ್ರಸ್ತವಾದ ದೇಹವನ್ನು ನಂಗೆ ನೋಡಲಿಕ್ಕೆ ಆಗೋದಿಲ್ಲ, ನಾನು ಉಪಚಾರ ಮಾಡಿದ್ದೇನೆ, ಸೇವೆ ಮಾಡಿದ್ದೇನೆ, ನೀವು ಸುಂದರವಾದ ದೇಹಧಾರಣೆ ಮಾಡಿ 5 ದೇಹಧಾರಣೆ ಮಾಡಿ ನನ್ನನ್ನು ಅನುಭವಿಸಬೇಕು, ನನಗೆ ಸುಖ ಕೊಡಬೇಕು ಅಂತ ಕೇಳ್ತಾಳೆ. ಅಂದರೆ 5 ಗಂಡಂದಿರನ್ನು ಪಡೆದುಕೊಳ್ಳುವ ಒಂದು ಮನೋಧರ್ಮ ಹುಟ್ಟಿದಂತಹ ಅಪರೂಪದ ಹೆಣ್ಣು ಮಗಳಾಗಿದ್ದವಳು. ಅವನು ಅದೇ ರೀತಿ ಅವಳಿಗೆ ಸುಖವನ್ನು ಕೊಡ್ತಾನೆ. ಕೊನೆಗೆ ವಿರಕ್ತನಾಗಿ ಅವನು ಮುಂದಿನ ಸಾಧನೆಗೆ ಹೊರಡುವಾಗ ನಾಲಾಯನಿ ತಡಿತಾಳೆ. ಆಗ ಅವನು ಶಾಪ ಕೊಡ್ತಾನೆ, ನೀನು ಮತ್ತೊಮ್ಮೆ ಹುಟ್ಟಿ ಬಾ, ನಿನಗೆ 5 ಗಂಡಂದಿರೇ ಆಗಿ ಹೋಗಲಿ ಎಂದು ಒಂದು ಶಾಪವನ್ನು ಕೊಡ್ತಾನೆ. ಈ 5 ಗಂಡಂದಿರು ಬೇರೆ ಯಾರೂ ಅಲ್ಲ, ಅವರು ಪಂಚ ಇಂದ್ರರು. ಈ ಕಥೆಯನ್ನೆಲ್ಲ ಹೇಳಿ ಅದನ್ನು ತಿಳಿಸಿಕೊಡ್ತಾರೆ. ಒಂದು ಮಾತನ್ನು ಕೊನೆಗೆ ಹೇಳ್ತಾರೆ, ವಾದರ ಕೃಷ್ಣದ್ವೈಪಾಯನ, ಅದನ್ನು ನಾವು ಮರಿಬಾರ್ದು. ಈ ಬಹುಪತಿತ್ವವೆಂಬುದು ಧರ್ಮವಲ್ಲ ಲೋಕದ ಜನರಿಗೆ, ಆದರೆ ಪಾಂಡವರಿಗೆ ಮತ್ತು ದ್ರೌಪದಿಗೆ ಇದು ಅತ್ಯಂತ ಉತ್ತಮವಾದ ಧರ್ಮ. ಅದು ಜನ್ಮಾಂತರದಿಂದ ಒದಗಿ ಬಂದಂತಹ ಒಂದು ಭಾಗ್ಯ ಅವರಿಗೆ. ಯಾಕೆಂದರೆ ಅದನ್ನು ಇಲ್ಲಿ ಅವರು ಸವಿಸಿ ಮುಂದಕ್ಕೆ ಹೋಗೋರಿದ್ದಾರೆ. ಅದು ಆದ್ದರಿಂದ ಅದು ಅವರಿಗೆ ಧರ್ಮ, ಲೋಕಕ್ಕೆ ಇದು ಧರ್ಮ ಅಲ್ಲ. ಇದು ಎಷ್ಟು ಉತ್ತಮವಾದ ಧರ್ಮ ಅಂದರೆ, ಇದರ ಬಗ್ಗೆ ಅವಹೇಳನಕಾರಿಯಾದ ಮಾತಾಡಿದರೆ ಅಂಥವರಿಗೆ ಪಾಪ ಬರ್ತದೆ ಅಂತ ಹೇಳಿ ಕೃಷ್ಣದ್ವೈಪಾಯನರು ಹೇಳ್ತಾರೆ. ಕೃಷ್ಣ ಇದನ್ನು ಒಪ್ಪಿಕೊಳ್ತಾನೆ. ಇವರ ವಿವಾಹವನ್ನು ಪ್ರತಿನಿತ್ಯ ನಿಂದಿಸುವ ದುರ್ಯೋಧನಿಗೆ ಎಷ್ಟು ಪಾಪ ಬಂದಿತ್ತು, ಇದನ್ನು ಅಲ್ಲಗಳೆಯುತ್ತಲೇ ಈಗಲೂ ಮಾತಾಡುವ ನಮಗೆ ಎಷ್ಟು ಪಾಪ ಬರ್ತದೆ. ಇಷ್ಟನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.